ಇಂದು ನಮ್ಮ ಬಂಟ್ವಾಳ ಪರಿಸರ ಮಾತ್ರವಲ್ಲ, ಲಯನ್ಸ್ ಜಿಲ್ಲೆಯಲ್ಲಿ ವಿಶೇಷ ಸ್ಥಾನಮಾನ ಪಡೆದಿದ್ದರೆ ಅದಕ್ಕೆ ನಮ್ಮ ಸಮಾನ ಮನಸ್ಕ ಸಹೃದಯಿ ಸದಸ್ಯರ ತ್ಯಾಗ, ಸೇವಾ ಮನೋಭಾವ ಕಾರಣವೆನ್ನಬಹುದು. ಈ ವರ್ಷವೂ ನಮ್ಮ ಸಂಸ್ಥೆಯ ಚಟುವಟಿಕೆಗಳು ಜನಜನಿತವಾಗಿದ್ದರೆ ಅದಕ್ಕೆ ಎಲ್ಲರ ಪ್ರೀತಿ, ನಂಬಿಕೆ, ಸಹಕಾರ, ಸ್ಪಂದನೆ ಕಾರಣ ಎನ್ನಬಹುದು. ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಯಲ್ಲಿ ಬೆಂಬಲಿಸಿದ್ದೀರಿ, ಪ್ರೋತ್ಸಾಹಿಸಿದ್ದೀರಿ. ಎಲ್ಲರಿಗೂ ಹೇಗೆ ಧನ್ಯವಾದ ಹೇಳಬೇಕೋ, ಗೌರವಿಸಬೇಕೋ ಗೊತ್ತಿಲ್ಲ. ಎಲ್ಲರಿಗೂ ಧನ್ಯತೆ ಸಲ್ಲಿಸಬೇಕೆಂಬುದು ನನ್ನ ಇರಾದೆ. ಆದರೆ ಯಾರಿಗೂ ಇಲ್ಲಿ ಶಾಲು ಇಲ್ಲ, ಮಾಲೆ ಇಲ್ಲ, ಪೇಟ ಇಲ್ಲ, ಸನ್ಮಾನ ಇಲ್ಲ, ಫಲ ಪುಷ್ಪಗಳಿಲ್ಲ. ಪ್ರತಿ ಲಯನ್ಸ್ ಕುಟುಂಬವನ್ನು ವೇದಿಕೆಗೆ ಬರಮಾಡಿಸಿ ಗೌರವದ ಗುಲಾಬಿ ಹೂ ಮತ್ತು ಪ್ರೀತಿಯ ಸ್ಮರಣಿಕೆ ನೀಡಿ ಮನದಾಳದ ಮಾತುಗಳೊಂದಿಗೆ ಅಭಿನಂದಿಸಬೇಕೆನ್ನುವಂತ ಆಶಯ ನನ್ನದು. ಎಲ್ಲರೂ ನನ್ನ ಪ್ರೀತಿಯ ಗೌರವ ಸ್ವೀಕರಿಸಿರೆಂದು ನಾನು ಭಾವಿಸುತ್ತೇನೆ. ಮಧುಸೂದನ ಅಂಬೇಕಲ್ಲು ಮತ್ತು ತೇಜಸ್ವಿ, ದಯವಿಟ್ಟು ದಂಪತಿಗಳು ವೇದಿಕೆ ಬರಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಹೌದು, ಮಧುಸೂದನ್ ಅಂಬೇಕಲ್ಲು, ತೇಜಸ್ವಿ ಅಂಬೇಕಲ್ಲು ಹಾಗೂ ಮಕ್ಕಳು ಅನ್ವೇಷ್. ಕಳೆದ ರಾರಸಂ ಕಾರ್ಯಕ್ರಮದಲ್ಲಿ ರಾರಸಂ ಪುರಸ್ಕಾರಕ್ಕೆ ಮಗ ಅನ್ವೇಷ್ನನ್ನು ಗೌರವಿಸಿದ ಕ್ಷಣದಿಂದ ನಾವು ಹತ್ತಿರವಾದೆವು. ಕೆಲವೇ ಸಮಯದಲ್ಲಿ ಸಂಸ್ಥೆಯ ಸದಸ್ಯರಾದದ್ದು ಇನ್ನೂ ಸಂತೋಷ. ತಮ್ಮ ಇಡೀ ಕುಟುಂಬ ಕಲಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವುದು ನಮಗೆಲ್ಲ ಖುಷಿ. ಪ್ರವಾಸ ಪಯಣದಲ್ಲಿ ನಿಮ್ಮ ಇಡೀ ಕುಟುಂಬ ಸಕ್ರಿಯವಾಗಿ ಭಾಗವಹಿಸುವುದರಿಂದ ಎಲ್ಲರೂ ಸಂಭ್ರಮಿಸುವಂತಾಯಿತು. ಮಡದಿ ತೇಜಸ್ವಿಯವರ ವಿಭಿನ್ನ ಹಾಡುಗಳು ಎಲ್ಲರಿಗೂ ಮನರಂಜನೆ ನೀಡಿತು. ಮಗ ಅನ್ವೇಷ್ ಕಲಾತ್ಮಕವಾಗಿ ಫೋಟೋ ತೆಗೆದು ಓರ್ವ ಫೋಟೋಗ್ರಾಫರ್ ಅನ್ನೋದನ್ನು ಕೂಡ ರುಜುವಾತು ಮಾಡಿದ್ದು ವಿಶೇಷ. ಮುಂದಿನ ದಿನಗಳಲ್ಲಿ ಸಂಸ್ಥೆಯ ಮಹತ್ತರ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳಿ ಮತ್ತು ಉತ್ತಮ ನಾಯಕರಾಗಿ ಮೂಡಿಬನ್ನಿ ಎನ್ನುವಂತಹ ಹಾರೈಕೆ ನನ್ನದು. ಸೇರಿದಂದಿನಿಂದ ನಿರಂತರವಾಗಿ ಬೆಂಬಲಿಸಿದ ತಮಗೆ, ತಮ್ಮ ಕುಟುಂಬಕ್ಕೆ ಶುಭವಾಗಲಿ. ಲಯನ್ ರವಿ ರೈ ಮತ್ತು ಪ್ರಮೀಳಾ ರೈ ತಾವು ಸದಾ ಚುರುಕಾಗಿದ್ದು ಬೇರೆ ಬೇರೆ ಸಂಸ್ಥೆಯಲ್ಲಿ ತೊಡಗಿಸಿಕೊಂಡು ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀರಿ. ಮುಂಗಾರು ಪ್ರವಾಸದಲ್ಲಿ ಕುಟುಂಬ ಸಮೇತರಾಗಿ ಜತೆಯಾಗಿದ್ದೀರಿ. ಆದಷ್ಟು ಬೇಗ ಸಂಸ್ಥೆಯ ಮಹತ್ತರ ಜವಾಬ್ದಾರಿ ನಿರ್ವಹಿಸುತ್ತಾಗಲಿ ಎನ್ನುವ ಶುಭ ಹಾರೈಕೆ ನನ್ನದು. ಇಡೀ ವರ್ಷ ಬೆಂಬಲಿಸಿದ ನಿಮಗೆ, ಸಹೋದರಿ ಪ್ರಮೀಳಾರವರಿಗೆ, ಮಕ್ಕಳಿಗೆ ವಂದನೆಗಳು. ಶುಭವಾಗಲಿ. ಎಂ ಮತ್ತು ಪೂರ್ಣಿಮಾ ದುರ್ಗದ ಸರ್ ದಯವಿಟ್ಟು ವೇದಿಕೆ ಬರಬೇಕು. ಲಯನ್ ಸಂಸ್ಥೆಗೆ ತಾವು ಹೊಸಬರಾಗಿದ್ರು, ಲಯನ್ಸ್ ನಿಮಗೆ ಹೊಸತಲ್ಲ. ನಿಮ್ಮ ತಂದೆಯವರಾದ ಕೀರ್ತಿಶೇಷ ಲಯನ್ ದೇವಪ್ಪ ಶೆಟ್ಟಿಯವರು ಈ ಸಂಸ್ಥೆಯಲ್ಲಿ 10 ಹಲವು ವರ್ಷ ವಿವಿಧ ಹುದ್ದೆಗಳನ್ನು ನಿರ್ವಹಿಸಿ ಜಿಲ್ಲಾ ನಾಯಕರಾಗಿ ಗುರುತಿಸಿಕೊಂಡವರು. ಅವರ ಆದರ್ಶ, ಅವರ ನಾಯಕತ್ವವನ್ನು ತಾವು ಹತ್ತಿರದಿಂದ ಗಮನಿಸಿದವರು. ಪ್ರಸ್ತುತ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷರಾಗಿ, ಪದಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದೀರಿ. ಧಾರ್ಮಿಕ ಕ್ಷೇತ್ರವನ್ನು ಮುನ್ನಡೆಸುತ್ತಿದ್ದೀರಿ. ಎಷ್ಟೇ ಒತ್ತಡಗಳಿದ್ದರೂ, ಕಟ್ಟುಪಾಡುಗಳಿದ್ದರೂ ಈ ವರ್ಷ ಲಯನ್ ಸಂಸ್ಥೆಯ ಹೆಚ್ಚಿನ ಸಭೆಗಳಿಗೆ, ಕಾರ್ಯಕ್ರಮಗಳಿಗೆ ಬೆಂಬಲಿಸಿದ್ದೀರಿ, ಸಹಕರಿಸಿದ್ದೀರಿ. ನಿಮ್ಮ ಸಹಕಾರಕ್ಕೆ ನಾನು ಶರಣು. ನಿಮಗೂ, ಶ್ರೀಮತಿ ಪೂರ್ಣಿಮಾ ಮೇಡಮ್ ಹಾಗೂ ಮಕ್ಕಳಿಗೂ ಶುಭವಾಗಲಿ ಎಂದು ನಾನು ಹಾರೈಸುತ್ತೇನೆ. PMGF ಮತ್ತು ಭಾರತಿ ಕೃಷ್ಣರಾಮ್, ದಯವಿಟ್ಟು ದಂಪತಿಗಳು ವೇದಿಕೆ ಬರಬೇಕು ಅಂತ ಹೇಳಿ ಸಂಸ್ಥೆಯ ಅಧ್ಯಕ್ಷರಾಗಿ ಯಶಸ್ವಿಯಾಗಿ ಮುನ್ನಡೆಸಿದವರು. ಆ ಅನುಭವದಿಂದ ಹೇಳಿದಾಗಲೆಲ್ಲ ನನಗೆ ಬೆಂಬಲಿಸಿದ್ದೀರಿ.
ಸಹಕರಿಸಿದ್ದೀರಿ. ಪ್ರಾಂತ್ಯಾಧ್ಯಕ್ಷರ ಭೇಟಿ ಕಾರ್ಯಕ್ರಮದ ಆತಿಥ್ಯ ನೀಡುವಲ್ಲಿ ನೀವು ಪ್ರಮುಖರು. ಪ್ರವಾಸ ಪಯಣದಲ್ಲೂ ಜೊತೆಯಾಗಿ ನಮ್ಮೊಂದಿಗೆ 3 ದಿನ ಬೆರೆತ ಅನುಭವ ಖುಷಿ ಕೊಟ್ಟಿದೆ. ಆಶೀರ್ವದಿಸಿದ ಸಹಕರಿಸಿದ ನಿಮಗೆ ಲಯನ್ ಭಾರತಿ ಮೇಡಮ್ ಅವರಿಗೆ ವಂದನೆಗಳು. ಶುಭವಾಗಲಿ. ಪಿ ಸತ್ಯನಾರಾಯಣ ರಾವ್ ಮತ್ತು ಪದ್ಮಜ ಎಸ್ ರಾವ್ ನಿಷ್ಕಲ್ಮಶ ಮನಸ್ಸಿನ ಸದಸ್ಯರು ತಾವು. ಮನಸ್ಸಲ್ಲಿ ಎಷ್ಟೇ ನೋವಿದ್ದರೂ, ಬದುಕಿನಲ್ಲಿ ಎಷ್ಟೇ ಸವಾಲುಗಳಿದ್ದರೂ ಕೂಡ ಸದಾ ನಗು ನಗುತ್ತಾ ಎಲ್ಲರಿಗೂ ಖುಷಿ ಕೊಡುವವರು ನೀವು. ಯಾವುದೇ ಕಾರ್ಯಕ್ರಮಗಳಿಗೆ ಕೊಡುಗೆ ದೇಣಿಗೆ ಎಂದಾಗ ಮೊದಲು ನೀಡುವವರೇ ತಾವು. ಪ್ರಾಂತ್ಯಾಧ್ಯಕ್ಷರ ಭೇಟಿ ಕಾರ್ಯಕ್ರಮದ ಆತಿಥ್ಯಕ್ಕೆ ಜತೆಯಾಗಿದ್ದೀರಿ. ವರ್ಷವಿಡೀ ಬೆಂಬಲಿಸಿದ ನಿಮಗೆ ಪದ್ಮಜ ಮೇಡಮ್ ಅವರಿಗೆ ಕೂಡ ವಂದನೆಗಳು. ಶುಭವಾಗಲಿ. ಕೆ ಪುಷ್ಪರಾಜ್ ಶೆಟ್ಟಿ ಮತ್ತು ಪ್ರತಿಭಕ ದಯವಿಟ್ಟು ವೇದಿಕೆ ಬರಬೇಕಾಗಿ ವಿನಂತಿ. ಪ್ರೀತಿಯ ಅಜಾನುಬಾಹು ವ್ಯಕ್ತಿತ್ವವುಳ್ಳ ಸಕ್ರಿಯ ಸದಸ್ಯರು ನೀವು. ಹಲವು ವರ್ಷಗಳಿಂದ ಸಂಸ್ಥೆಯ ಚಟುವಟಿಕೆಗಳಲ್ಲಿ ಸದಾ ತೊಡಗಿಸಿಕೊಳ್ಳುತ್ತಿರುವ ನೀವು ವರ್ಷದ ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮಗಳಲ್ಲಿ ಕಲಾವಿದನಾಗಿ ಪ್ರಮುಖ ಪಾತ್ರ ನಿರ್ವಹಿಸುವವರು. ಹೆಚ್ಚಿನ ಸೇವಾ ಕಾರ್ಯಕ್ರಮಗಳಲ್ಲಿ ಪಾಕ್ಷಿಕ ಸಭೆಗಳಲ್ಲಿ ಭಾಗವಹಿಸಿ ಬೆಂಬಲಿಸಿದ ನಿಮಗೆ ಹಾಗೂ ನಿಮ್ಮ ಜೀವನ ಸಂಗಾತಿ ಲಯನ್ ಪ್ರತಿಪಕ್ಕರಿಗೆ ನನ್ನ ಮನದಾಳದ ವಂದನೆಗಳು. ಶುಭವಾಗಲಿ. ಲಯನ್ ಬಿ ಶಿವನಾಥ್ ಬಾಳಿಗ ಎಂಜಿಎಫ್ ಮತ್ತು ಸ್ವಪ್ನ ಎಸ್ ಬಾಳಿಗ ದಯವಿಟ್ಟು ದಂಪತಿಗಳು ವೇದಿಕೆ ಮೇಷ್ಟ್ರು ಎಂದು ಗುರುತಿಸಿಕೊಂಡವರು ತಾವು. ಸಭೆಯಲ್ಲಿ ಯಾವುದೇ ಸೂಕ್ಷ್ಮ ವಿಚಾರಗಳಿದ್ದರೂ ಕೂಡ ನೇರ ದಿಟ್ಟ ನಿರಂತರವಾಗಿ ನಿಷ್ಠುರವಾಗಿ ಮಾತಾಡುವವರು ತಾವು. ಪ್ರತಿ ಕಾರ್ಯಕ್ರಮದಲ್ಲಿ ಜೊತೆಗಿದ್ದು ಬೆಂಬಲಿಸಿದವರು. ರಿಪಬ್ಲಿಕ್ ಟ್ರೋಫಿ ಆಯೋಜನೆಯಲ್ಲಿ, ರಾಜ್ಯೋತ್ಸವ ಆಚರಣೆಯಲ್ಲಿ ನಿಮ್ಮ ಸಹಕಾರ ಬಹಳಷ್ಟಿತ್ತು. ಪ್ರವಾಸ ಪಯಣದಲ್ಲಿ ನೀವು ಹಾಗೂ ಸ್ವಪ್ನ ಮೇಡಮ್ ಭಾಗವಹಿಸಿದ್ದು ತುಂಬಾ ಸಂತೋಷವಾಯಿತು. ತಮಗಿಬ್ಬರಿಗೂ ವಂದನೆಗಳು, ಶುಭಾಶಯಗಳು. ಲಯನ್ ವಿಜಯ್ ಕುಲಾಲ್ ದಯವಿಟ್ಟು ವೇದಿಕೆ ಬರಬೇಕಾಗಿ ವಿನಂತಿ. ಹೌದು, ಖಂಡಿತ ಅವರೀಗ ಈ ಕಾರ್ಯಕ್ರಮದ ನಂತರ ಮತ್ತೆ ಅವರು ಮನಸ್ಸು ಮಾಡ್ತಾರೆ. ಉದ್ಯೋಗ ನಿಮಿತ್ತ ನಿರಂತರ ಬೆಂಗಳೂರು ಪ್ರಯಾಣ ಮಾಡುತ್ತಿದ್ದರಿಂದ ನಮ್ಮ ಕಾರ್ಯಕ್ರಮಗಳಲ್ಲಿ ಹೆಚ್ಚು ತೊಡಗಿಸಿಕೊಳ್ಳಲಾಗುತ್ತಿಲ್ಲ ಅನ್ನುವಂತಹ ಒಂದು ನೋವು ಅವರಿಗಿದೆ. ಆದ್ರೂ ಕೂಡ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಜೊತೆಯಾಗಿದ್ದಾರೆ. ನಮ್ಮ ಕ್ಲಬ್ಬಿನ ಒಂದು ಚೀಟ್ ಫಂಡ್ ನಲ್ಲಿ ಕೂಡ ಸ್ಪಂದಿಸಿ ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮಗೆ ಬೆಂಬಲಿಸಿದಿರಿ, ಸಹಕರಿಸಿದಿರಿ. ನಿಮಗೆ ವಂದನೆಗಳು, ಶುಭಾಶಯಗಳು. ಲಯನ್ ಜಗದೀಶ್ ಡಿಎಸ್ ಮತ್ತು ಜಯಲಕ್ಷ್ಮಿ ಜಗದೀಶ್ ದಯವಿಟ್ಟು ವೇದಿಕೆ ಬರಬೇಕಾಗಿ. 2 ವರ್ಷದ ಹಿಂದೆ ಕೋಶಾಧಿಕಾರಿಯಾಗಿ ಈ ಸಂಸ್ಥೆಯನ್ನು ಮುನ್ನಡೆಸಿದವರು ನೀವು. ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ಸಹಕರಿಸಿದ್ದೀರಿ, ಬೆಂಬಲಿಸಿದ್ದೀರಿ. ಇಂದಿನ ಕಾರ್ಯಕ್ರಮದಲ್ಲಿ ಆತಿಥ್ಯ ನೀಡುವಲ್ಲಿ ಕೂಡ ಜತೆಯಾಗುತ್ತಿದ್ದೀರಿ. ವಂದನೆಗಳು. ನಿಮಗೂ ಬಾಳ ಸಂಗತಿ ಜಯಲಕ್ಷ್ಮಿ ಅವರಿಗೂ ಹಾಗೂ ಪುಟಾಣಿಗೂ ಶುಭವಾಗಲಿ, ಶುಭವಾಗಲಿ.
ಗಳಿಸಿಕೊಂಡಿದ್ದೀರಿ. ಹಲವು ವರ್ಷಗಳಲ್ಲಿ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದೀರಿ. ಕ್ಲಬ್ಬಿನ ಬೇರೆ ಬೇರೆ ಹುದ್ದೆಗಳನ್ನು ನಿರ್ವಹಿಸಿದ ಅನುಭವ ನಿಮ್ಮಲ್ಲಿದೆ. ಮುಂದಿನ ವರ್ಷ ಸಂಸ್ಥೆಯ ಕೋಶಾಧಿಕಾರಿ ಹುದ್ದೆಯನ್ನು ನಿರ್ವಹಿಸಿ ಈ ಸಂಸ್ಥೆಯನ್ನು ಮುನ್ನಡೆಸಲಿಕ್ಕಿದ್ದೀರಿ. ನಿಮಗೂ, ರೇಖಾ ಟೀಚರ್ ಹಾಗೂ ಮಕ್ಕಳಿಗೂ ಶುಭವಾಗಲಿ. ವಂದನೆಗಳು. ಲಯನ್ ಜಗದೀಶ್ ಕೆ ಎಡಪಡಿತೆಯ ಎಂಜೆಎಫ್ ಮತ್ತು ಚಿತ್ರಾಚೆ ಎಡಪಡಿತೆಯ ದಂಪತಿಗಳನ್ನು ನಮ್ಮ ಕ್ಲಬ್ನ ಗೌರವಾನ್ವಿತ ಸದಸ್ಯರು ತಾವು. ನಿಮ್ಮ ಅಧ್ಯಕ್ಷಾವಧಿಯಲ್ಲಿ ಈ ಸಂಸ್ಥೆಗೆ ಸೇರಿದವನು ನಾನು ಎಂಬ ಗೌರವ ನನ್ನದು. ಈ ಇಡೀ ವರ್ಷ ಬೆಂಗಳೂರಿನಲ್ಲಿ ಇರುವುದು ಅನಿವಾರ್ಯವಾಗಿತ್ತು ತಮಗೆ. ಆದರೂ ಸಮಯ ಸಿಕ್ಕಾಗಲೆಲ್ಲ ಕ್ಲಬ್ ಚಟುವಟಿಕೆಗಳ ಬಗ್ಗೆ ಮಾತನಾಡುತ್ತಿದ್ದೀರಿ. ಪ್ರಮುಖ ಕ್ಲಬ್ ಚಟುವಟಿಕೆಗಳಲ್ಲಿ ಜೊತೆಯಾಗಿದ್ದೀರಿ, ಸಹಕರಿಸಿದ್ದೀರಿ. ತಮಗೂ ಹಾಗೂ ಚಿತ್ರ ಮೇಡಮ್ ಅವರಿಗೂ ಮಕ್ಕಳಿಗೂ ಶುಭಾಶಯಗಳು, ವಂದನೆಗಳು. ಲಯನ್ ಕೇಶವಾಚಾರ್ಯ ಮತ್ತು ಶ್ಯಾಮಲಾ ಕೇಶವ್ ಸದಾ ಬ್ಯುಸಿಯಾಗಿರುವಂತಹ ವ್ಯಕ್ತಿ ನೀವು. ಅವಕಾಶ ಸಿಕ್ಕಾಗಲೆಲ್ಲ ಸಂಗೀತ ಹಾಡುತ್ತಾ ಮನಸ್ಸು ಹಗಲು ಮಾಡುವ ನಿಮ್ಮ ಪ್ರಕೃತಿ ಅಭಿನಂದನೀಯ. ಲಯನ್ ಸ್ಟಾರ್ ಸಿಂಗರ್ ಸ್ಪರ್ಧೆಯಲ್ಲಿ ನೀವು ಮತ್ತು ಮಗಳು ಶ್ರಿಯಾಂಕ ಭಾಗವಹಿಸಿ ಬಹುಮಾನ ಗಿಟ್ಟಿಸಿದ್ದು ಸಂಸ್ಥೆಗೊಂದು ಗೌರವ, ಅಭಿನಂದನೆಗಳು. ಆದಷ್ಟು ಬೇಗ ತಾವು ಈ ಸಂಸ್ಥೆಯ ಚುಕ್ಕಾಣಿ ಹಿಡಿಯಬೇಕೆಂಬ ಆಶಯ ನಮ್ಮದು. ಸಹಕರಿಸಿದ ನಿಮಗೂ ಮೇಡಮ್ ಶ್ಯಾಮಲಾ ಅವರಿಗೂ ವಂದನೆಗಳು, ಶುಭಾಶಯಗಳು. ಲಯನ್ ಸಂಜೀವ ಬಿ ಶೆಟ್ಟಿ ಎಂಜೆಎಫ್ ಮತ್ತು ಜಯಂತಿ ಎಸ್ ಶೆಟ್ಟಿ ಮೇಡಮ್ ದಯವಿಟ್ಟು ವೇದಿಕೆ ಬಂದಿದ್ದ ಹಿರಿಯ ಸದಸ್ಯರು ತಾವು. 3 ವರ್ಷಗಳ ಹಿಂದೆ ಪ್ರಾಂತ್ಯಾಧ್ಯಕ್ಷರಾಗಿ ಅಬ್ಬರದ ಕಾರ್ಯಕ್ರಮ ಮೂಲಕ ಇಂದಿಗೂ ಕ್ಲಬ್ಬಿನ ಪರ್ಮನೆಂಟ್ ಆರ್ಸಿ ಎಂದೇ ಗುರುತಿಸಲ್ಪಟ್ಟವರು. ಯಕ್ಷಗಾನ ಪ್ರೇಮಿಯಾಗಿ ಲಯನ್ ಸಂಸ್ಥೆಯಲ್ಲೂ ಯಕ್ಷಲೋಕದ ಕಾರ್ಯಕ್ರಮ ಸಂಘಟಿಸಿದವರು ನೀವು. ಈ ವರ್ಷ ಸಿಕ್ಕಾಗಲೆಲ್ಲ ಪ್ರೀತಿಯಿಂದ ಮಾತನಾಡಿದ್ದೀರಿ. ಎಲ್ಲ ಕಾರ್ಯಕ್ರಮಗಳಲ್ಲಿ ಬೆಂಬಲಿಸಿದ್ದೀರಿ, ಹರಸಿದ್ದೀರಿ. ನಿಮಗೆ ಹಾಗೂ ಮೇಡಮ್ ಜಯಂತಿ ಶೆಟ್ಟಿ ಅವರಿಗೆ ಗೌರವಪೂರ್ವಕ ವಂದನೆಗಳು, ಶುಭಾಶಯಗಳು ತಮಗೆ. ಅಡಿಷನಲ್ ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಸೆಕ್ರೆಟರಿಯಾಗಿ ಕಾರ್ಯ ನಿರ್ವಹಿಸುತ್ತಿರುವಂತಹ ಎಡಿಷನ್ ಅನ್ನೋದಕ್ಕಿಂತಲೂ ಕೂಡ ನಮ್ಮ ಮೇನ್ ಸೆಕ್ರೆಟರಿ ನಮ್ಮ ಮೇಲೆ ದಕ್ಷಿಣ ಕನ್ನಡ ಜಿಲ್ಲೆಗೆ ನಮ್ಮ ಚಂದ್ರ ರೈಗಳಿದ್ದಾರೆ. ಸರ್, ನಿಮ್ಮನ್ನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇವೆ. ಹಾಗೆ ಲಯನ್ಸ್ ಕ್ಲಬ್ ಕೂಡ್ಲದ ಸದಸ್ಯರು ಹಾಗೂ ಜಿಲ್ಲೆಯಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಪ್ರಧಾನ ಸಂಯೋಜಕರಾಗಿ ಕಾರ್ಯನಿರ್ವಹಿಸುತ್ತಾ ಜಿಲ್ಲಾ ನಾಯಕರಾಗಿ ಮೂಡಿ ಬಂದಿರುವಂತಹ ನಮ್ಮ ಶ್ರೀಧರ್ ರಾಜ್ ಶೆಟ್ಟಿ ಸರ್, ತಮಗೂ ಕೂಡ ಬಹಳ ಪ್ರೀತಿಯ ಆಹ್ವಾನ, ಸ್ವಾಗತ. ಕಾರ್ಯಕ್ರಮದ ಮುಂದಕ್ಕೆ ವೇದಿಕೆಗೆ ಆಹ್ವಾನಿಸಿದ್ದೇನೆ ಲಯನ್ ಮಧ್ವರಾಜ್ ಬಿ ಕಲ್ಮಾಡಿ ಎಂಜಿಎಫ್ ಮತ್ತು ಜ್ಯೋತಿ ಮಧ್ವರಾಜ್. ದಯವಿಟ್ಟು ದಂಪತಿ ಅಧಿಕಾರಿಯಾಗಿ ಬಹಳಷ್ಟು ಹೆಸರು ಗಳಿಸಿದವರು ನೀವು. ಬೇರೆ ಬೇರೆ ಸಂಘಟನೆಗಳಲ್ಲೂ ತೊಡಗಿಸಿಕೊಂಡಿದ್ದರೂ ವೃತ್ತಿಗೆ ಪ್ರಧಾನ ಪ್ರಾಮುಖ್ಯ ಕೊಡುವವರು ತಾವು. ಹಲವು ವರ್ಷಗಳಿಂದ ಸಂಸ್ಥೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುತ್ತಾ ವಿವಿಧ ಹುದ್ದೆಗಳನ್ನು ನಿರ್ವಹಿಸಿದ ಅನುಭವ ತಮಗಿದೆ. ಪುನರ್ಜನ್ಮ ಪ್ರಾಂತೀಯ ಸಮ್ಮೇಳನದ ಕಾರ್ಯದರ್ಶಿಯಾಗಿ ನಿಮ್ಮ ಸಂಘಟನಾ ಸಾಮರ್ಥ್ಯವನ್ನು ತೋರ್ಪಡಿಸಿದ್ದೀರಿ. ಮುಂದಿನ ದಿನಗಳಲ್ಲಿ ಜಿಲ್ಲೆಯ ನಾಯಕರಾಗಿ ಮೂಡಿ ಬನ್ನಿ ಎನ್ನುವ ಹಾರೈಕೆ ನಮ್ಮದು. ತಮಗೂ ಸಹೋದರಿ ಜ್ಯೋತಿಯವರಿಗೂ ವಂದನೆಗಳು, ಶುಭಾಶಯಗಳು. ಲಯನ್ ಜಿ ಮೊಹಮ್ಮದ್ ಹನೀಫ್ ಎಂಜಿಒ ಸರ್, ದಯವಿಟ್ಟು ವೇದಿಕೆ ಬರಬೇಕು ಅಂತ ಹೇಳಿ ವಿನಂತಿ ಮಾಡ್ತಾರೆ. ಸಕ್ರಿಯವಾಗಿ ತೊಡಗಿಸಿಕೊಂಡು
ಸುಮಾರು 35 ವರ್ಷಗಳ ಹಿಂದೆ ಈ ಸಂಸ್ಥೆಯನ್ನು ಮುನ್ನಡೆಸಿದ ನಾಯಕರು ತಾವು. ಹಜಾಜ್ ಸಮೂಹ ಸಂಸ್ಥೆಯ ಪಾಲುದಾರರಾಗಿ ಯಶಸ್ವಿ ಉದ್ಯಮಿ ಎನಿಸಿದ್ದು ಮಾತ್ರವಲ್ಲದೆ ವಿವಿಧ ಸಂಘ ಸಂಸ್ಥೆಗಳ ಮೂಲಕ ಸೇವಾ ಕಾರ್ಯಕ್ರಮ ನೆರವೇರಿಸುವ ನಿಮ್ಮ ಪ್ರವೃತ್ತಿ ಅಭಿನಂದನೀಯ. ಈ ವರ್ಷ ನಮ್ಮ ಸಂಸ್ಥೆಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಿರಿ, ತಿಂಗಳ ಸಭೆಗೆ ಆತಿಥ್ಯವನ್ನು ನೀಡಿ ಸಹಕರಿಸಿದಿರಿ. ಇವೆಲ್ಲಕ್ಕೂ ಕಲಶಪ್ರಭಾಗಿ ಕಳೆದ ಸಲ ತಮಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯಿಂದ ಪುರಸ್ಕೃತವಾದದ್ದು ನಮಗೆಲ್ಲ ತುಂಬಾ ಸಂತೋಷ ತಂದಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸೇವೆ ಮಾಡುವ ಶಕ್ತಿ ನಿಮಗೆ ದೇವರು ಕರುಣಿಸಲಿ ಎಂಬ ಶುಭ ಹಾರೈಕೆ ನಮ್ಮದು. ವಂದನೆಗಳು ಸರ್. ಲೈನ್ ವಿಕ್ಟರ್ ವಾಲ್ಟನ್ ನರೋನಾ ಎಂಜಿಎಫ್ ಮತ್ತು ಪಾಸ್ಕಲಿಯಾ ಡಿಸೋಜಾ. ಸಾಮಾಜಿಕ ಧಾರ್ಮಿಕ ಸಂಘಟನೆಗಳಲ್ಲಿ ಸಕ್ರಿಯರಾಗಿರುವಂತಹ ತಾವು ಲಯನ್ ಚಟುವಟಿಕೆಯಲ್ಲಿ ಕೂಡ ಹಲವು ವರ್ಷಗಳಿಂದ ತೊಡಗಿಸಿಕೊಂಡವರು. ಹಿರಿಯರಾಗಿದ್ದುಕೊಂಡು ಹಿರಿಯರನ್ನು ಬೆಳೆಸುವ ಮನೋಭಾವವುಳ್ಳವರು. ಆಗಾಗ ಕರೆ ಮಾಡಿ ಸಣ್ಣ ಪುಟ್ಟ ಸೂಕ್ಷ್ಮಗಳನ್ನು ಗಮನಿಸಿ ಸಲಹೆ ನೀಡುವವರಲ್ಲಿ ನೀವು ಮೊದಲಿಗರು. ಕ್ಲಬ್ಬಿನ ಕ್ರಿಸ್ಮಸ್ ಆಚರಣೆ ಸಹಕರಿಸಿದವರು ತಾವು. ನಿಮ್ಮ ಸಹಕಾರ, ಪ್ರೋತ್ಸಾಹ, ಆಶೀರ್ವಾದ ಸದಾ ಇರಲಿ ಎಂದು ಬೇಡುತ್ತೇನೆ ಮತ್ತು ದೇವರು ನಿಮಗೆ ಹಾಗೂ ನಿಮ್ಮ ಕುಟುಂಬಕ್ಕೆ ಆಯುರಾರೋಗ್ಯ ಭಾಗ್ಯ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ವಂದನೆಗಳು ಸರ್. ಲಯನ್ ದೀಕ್ಷಿತ್ ಎಂಆರ್. ಕಂಪ್ಯೂಟರ್ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಂತಹ ತಾವು ಸದಾ ಬ್ಯುಸಿಯಾಗಿರುವಂತಹ ಸದಸ್ಯರು ಒಬ್ಬರು. ಬಹುತೇಕ ಕಾರ್ಯಕ್ರಮ ಭಾಗವಹಿಸಲು ಅನಾನುಕೂಲವಾದರೂ ಕೂಡ ತಮ್ಮ ದೇಣಿಗೆ ನೀಡಿ ಬೆಂಬಲಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಕ್ರಿಯರಾಗಿ ಸೇವಾ ಕಾರ್ಯಕ್ರಮ ತೊಡಗಿಸಿಕೊಳ್ಳಿ ಎನ್ನುವಂತಹ ಆಶಯ ನನ್ನದು. ತಮಗೂ ತಮ್ಮ ಮನದಲ್ಲಿಸಿ ಸಂಜನರಿಗೂ ವಂದನೆಗಳು. ಶುಭವಾಗಲಿ ಸರ್. ಲಯನ್ ರಾಮೇಶ್ ಶೆಟ್ಟಿ ಸಂಪಿಲ ಎಂಜಿಎಫ್ ಮತ್ತು ಸುಧಾಲಕ್ಷ್ಮಿ ಆರ್ ಶೆಟ್ಟಿ. ಎಲ್ಲರೂ ಜೋರಾದ ಚಪ್ಪಾಳೆ ತಟ್ಟಿ ಅವರನ್ನು ಬರಮಾಡಿಕೊಳ್ಳಬೇಕು. ನಾನು ಕಂಡ ಬಹಳ ಅಪರೂಪದ ಶಿಸ್ತಿನ ಸದಸ್ಯ. ಹೊರದೇಶದಲ್ಲಿ ಪ್ರತಿಷ್ಠಿತ ಆಯಿಲ್ ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ದು ಪ್ರತಿ 40-45 ದಿನಕ್ಕೊಮ್ಮೆ ಊರಿಗೆ ಮರಳುವ ಅವಕಾಶ ಪಡೆದಿರುವುದು ವಿಶೇಷ. ಊರಿಗೆ ಬಂದಾಗಲೆಲ್ಲ ನಮಗೆ ನೀವು ನಿರಂತರ ಸಂಪರ್ಕದಲ್ಲಿರುತ್ತೀರಿ ಮತ್ತು ಲಯನ್ಸ್ ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ಭಾಗವಹಿಸುತ್ತಿರುತ್ತೀರಿ. ಈ ವರ್ಷ ನಾನು ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ಹೆಚ್ಚಿನ ಮೊತ್ತದ ದೇಣಿಗೆ ನೀಡಿ ಸ್ಪಂದಿಸಿದ್ದೀರಿ, ಬೆಂಬಲಿಸಿದ್ದೀರಿ. ದೀಪಾವಳಿ ಸಂಭ್ರಮದಲ್ಲಿ ಆತಿಥ್ಯ ನೀಡಿ ಸಹಕರಿಸಿದ್ದೀರಿ. ವರ್ಷವಿಡೀ ಸಹಕರಿಸಿದ ನಿಮಗೆ, ನಿಮ್ಮ ಮನದರ್ಶಿ ಶೈಲಜಾ ಟೀಚರ್ ಅವರಿಗೂ ವಂದನೆಗಳು, ಶುಭಾಶಯಗಳು ಸರ್. ಲಯನ್ ಹೆನ್ರಿ ಪಿರೇರಾ ಮತ್ತು ಜೆಸಿಂತಾ ಮಾರಸ್, ಹಾಗೆ ನಮ್ಮ ಲಿಯೋ ಸ್ಥಾಪಕ ಅಧ್ಯಕ್ಷೆ ರೀಮಾ. ಒಂದ್ಸಲ ಜೋರಾದ ಚಪ್ಪಾಳೆ ಇರಲಿ. ಸುಮಾರು 7 ತಿಂಗಳ ಬಳಿಕ ನಮ್ಮ ಸಂಸ್ಥೆಗೆ ಅನಿವಾರ್ಯ ಕಾರ್ಯಕ್ರಮದ ಬಂದಿದ್ದಾರೆ. ನಮಗೆಲ್ಲ ಖುಷಿ ಪಡುವ, ಸಂಭ್ರಮ ಪಡುವ ಸಮಯ. ಒಂದ್ಸಲ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ಅವರಿಗೆ ಖುಷಿ ಪಡಿಸೋಣ. ಸಂಸ್ಥೆಗೆ ಸೇರಿದಂದಿನಿಂದ ನನ್ನನ್ನು ಪ್ರತಿ ಸಂದರ್ಭದಲ್ಲಿ ಪ್ರೀತಿಯಿಂದ ಕರೆದು ಮಾತನಾಡುತ್ತಿದ್ದವರು ನೀವು. ನನ್ನ ಚಟುವಟಿಕೆಗಳನ್ನು ಪ್ರಶಂಸಿಸಿ ಬೆನ್ನು ತಟ್ಟುತ್ತಿದ್ದವರು ತಾವು. ಬಹುಶಃ ನನ್ನ ಮಾವನ ಆತ್ಮೀಯರು ವಿದೇಶಿಗಳಾಗಿದ್ದುದೇ ಈ ಪ್ರೀತಿಗೆ ಕಾರಣವೆನ್ನಬಹುದೇನೋ ಗೊತ್ತಿಲ್ಲ. ನೀನು ಸಂಸ್ಥೆಯ ಅಧ್ಯಕ್ಷನಾಗುವ ಸಂದರ್ಭ ಬಂದಾಗ ನಾನು ಯಾವಾಗಲೂ ನಿನ್ನ ಜೊತೆಗಿರುತ್ತೇನೆ ಎಂದು ಉತ್ಸಾಹ ತುಂಬಿದವರಲ್ಲಿ ನೀವು ಒಬ್ಬರು.
ಈ ವರ್ಷ ತಮ್ಮ ಆರೋಗ್ಯದಲ್ಲಿ ತುಂಬಾ ತೊಂದರೆಯಾದರೂ ದೇವರ ಆಶೀರ್ವಾದದಿಂದ ಮತ್ತು ಲಯನ್ ಸದಸ್ಯರ ಪ್ರಾರ್ಥನೆಯಿಂದ ಜಯಿಸಿದ್ದೀರಿ. ದೇವರು ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆರೋಗ್ಯ ಭಾಗ್ಯ ಕರುಣಿಸಲಿ ಎಂದು ಶುಭ ಹಾರೈಸುತ್ತೇನೆ. ವಂದನೆಗಳು ಸರ್. ಫೆಲಿಕ್ಸ್ ರೋಗ ಹಾಗೂ ಜಾಯ್ಸ್ ರೋಗ ದಂಪತಿಗಳು ಇವರಿಗೂ ದೂರದಲ್ಲಿರುವ ಸದಸ್ಯ ನೀವಾಗಿದ್ದರೂ ಕೂಡ ಲಯನ್ ಸದಸ್ಯರೊಂದಿಗಿನ ವೈಯಕ್ತಿಕ ಸಂಬಂಧ ಒಳ್ಳೆ ಬಾಂಧವ್ಯ ಇರಿಸಿಕೊಂಡಂತಹ ಸದಸ್ಯರು ತಾವು. ಕ್ಲಬ್ಬಿನ ಕ್ರಿಸ್ಮಸ್ ಆಯೋಜನೆಯಲ್ಲಿ ತಮ್ಮ ಸಹಕಾರ ಬಹಳಷ್ಟಿದೆ. ಈ ವರ್ಷ ಹೆಚ್ಚು ಸಮಯ ವಿದೇಶದಲ್ಲಿ ಇದ್ದುದರಿಂದ ಸಂಸ್ಥೆಯ ಚಟುವಟಿಕೆಗಳಲ್ಲಿ ಹೆಚ್ಚು ತೊಡಗಿಸಿಕೊಳ್ಳಲಾಗದಿದ್ದರೂ ಸಂಸ್ಥೆಯ ಮೇಲಿನ ಪ್ರೀತಿ ಕಮ್ಮಿಯಾಗಿರಲಿಲ್ಲ. ತಮ್ಮ ಊರು ಉಡುಪು ಆಗಿದ್ದರು, ದೂರದ ಆಶ್ರಯದಲ್ಲಿದ್ದರು. ಆಗಾಗ ಫೋನ್ನಲ್ಲಿ ತಮಾಷೆಯಿಂದ ಮಾತನಾಡಿ ಮನಸ್ಸು ಹಗುರ ಮಾಡುವ ಹೃದಯ ಶ್ರೀಮಂತರು ತಾವು. ತಮ್ಮ ಸೇವಾ ಮನೋಭಾವದ ನಿಮ್ಮ ಸೇವಾ ಕೈಂಕರ್ಯಗಳು ಹೀಗೆ ಮುಂದುವರಿಯಲಿ ಎನ್ನುವ ಶುಭ ಹಾರೈಕೆ ನಮ್ಮೆಲ್ಲರದ್ದು. ಥ್ಯಾಂಕ್ ಯು. ಲಯನ್ ಮಾಧವ ಮಾರ್ಲ ಮತ್ತು ಶೋಭಾ ಮಾರ್ಲ ದಂಪತಿಗಳು. ಶೋಭಾ ಮಾರ್ಲ ಸೇನೆಯಲ್ಲಿ 1 ವರ್ಷ ಸೇವೆ ಮಾಡಿ ಪ್ರಸ್ತುತ ನಿವೃತ್ತ ಜೀವನವನ್ನು ಸಂತೃಪ್ತಿಯಿಂದ ನಡೆಸುತ್ತಿರುವವರು ನೀವು. ಪ್ರತಿ ವರ್ಷ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಅಭಿಮಾನದಿಂದ ಭಾಗವಹಿಸುವ ಅಪ್ಪಟ ದೇಶಪ್ರೇಮಿ ತಾವು. ಈ ವರ್ಷದ ಸ್ವಾತಂತ್ರ್ಯೋತ್ಸವ ಆಚರಣಾ ಸಭೆಗೆ ಆತಿಥ್ಯ ನೀಡಿರುತ್ತೀರಿ. ವರ್ಷದ ಹೆಚ್ಚಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸಹಕರಿಸಿದ ತಮಗೆ ಮತ್ತು ಬೆಂಬಲಿಸಿದ ಲಯನ್ ಶೋಭಾ ಮಾರ್ಲ ಮೇಡಮ್ ಅವರಿಗೆ ಕೂಡ ವಂದನೆಗಳು. ಶುಭವಾಗಲಿ. ಲಯನ್ ಪಿ ಲೋಕನಾಥ್ ಶೆಟ್ಟಿ ಎಂಜಿಎಂ ಮತ್ತು ವಸಂತಿ ಎಲ್ ಶೆಟ್ಟಿ ಮುಂತಾದ ಕ್ಷೇತ್ರಗಳಿಗೆ ಭೇಟಿಯಾಗಿ ಬಂದಿರುವುದು ನಮಗೆಲ್ಲ ಖುಷಿ. ಬಂಧುಗಳೇ, ಲಯನ್ ಸಂಸ್ಥೆಯ ಹಿರಿಯ ಸದಸ್ಯರು, ಹಿರಿಯ ಸಕ್ರಿಯ ಹಾಗೂ ಗೌರವಾನ್ವಿತ ದಂಪತಿ ಸದಸ್ಯರು ತಾವು. ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸದಾ ಸಕ್ರಿಯರಾಗಿದ್ದು ಪ್ರಮುಖ ಹುದ್ದೆಗಳನ್ನು ನಿರ್ವಹಿಸಿದ ಅನುಭವ ತಮಗಿದೆ. ಬೀಸರೋಡು ಹೃದಯ ಭಾಗದಲ್ಲಿರುವ ಪುಣ್ಯಕ್ಷೇತ್ರ ಶ್ರೀ ಚಂಡಿಕಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವುದೇ ನಿಮ್ಮ ಸಂಘಟನಾ ಸಾಮರ್ಥ್ಯಕ್ಕೆ ಸಾಕ್ಷಿ ಎನ್ನಬಹುದು. ಬಹಳಷ್ಟು ಒತ್ತಡವಿದ್ದರೂ ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀರಿ, ಬೆಂಬಲಿಸಿದ್ದೀರಿ. ನಿಮ್ಮ ಎಲ್ಲ ಆಶಯಗಳಿಗೆ ಸದಾ ಜತೆಯಾಗುವ ನಮ್ಮ ವಸಂತಕ್ಕ ನಮಗೆಲ್ಲ ಸ್ಫೂರ್ತಿ. ಸಂಸ್ಥೆಯ ಚಟುವಟಿಕೆಗಳಲ್ಲಿ ನಿರಂತರ ಭಾಗವಹಿಸುವ ನಿಮ್ಮ ಪ್ರೀತಿ ಕಾಳಜಿಗೆ ನಾನು ಶರಣು ಎಂದಷ್ಟೇ ಹೇಳಬಹುದು. ನಿಮಗಿಬ್ಬರಿಗೂ ಶುಭವಾಗಲಿ. ಶುಭವಾಗಲಿ. ನಮ್ಮ ಮೀಡಿಯಾ ಪರ್ಸನ್ ಲಯನ್ ಪಿಜೆ ರೊಡ್ರಿಗಸ್ ಸರ್, ಪಿಜೆ ರೊಡ್ರಿಗಸ್ ಎಂಜಿಎಫ್ ಸರ್, ದಯವಿಟ್ಟು ವೇದಿಕೆ ಬರಬೇಕು ಅಂತ ಹೇಳಿ ಗೌರವಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ. ಒಂದಷ್ಟು ವರ್ಷ ವಿದೇಶದಲ್ಲಿ ಸೇವೆ ಸಲ್ಲಿಸಿ ಬಿಸಿ ರೋಡ್ ಹೃದಯ ಭಾಗದಲ್ಲಿ ಪ್ರಿಯಾ ಎಲೆಕ್ಟ್ರಾನಿಕ್ಸ್ ಎಂಬ ದೊಡ್ಡ ಸಂಸ್ಥೆಯ ಜನಕ ನೀವು ಎಂಬುದು ನಮಗೆಲ್ಲ ತಿಳಿದಂತ ವಿಚಾರ, ನಮ್ಮೆಲ್ಲರ ಹೆಮ್ಮೆ. ಕಳೆದ 37 ವರ್ಷಗಳಿಂದ ನಮ್ಮ ಪ್ರತಿಷ್ಠಿತ ಸಂಸ್ಥೆಯ ಸದಸ್ಯರಾಗಿದ್ದು ಸರಳತೆಯ ಮೂಲಕ ಎಲ್ಲರ ಮನಸ್ಸಿಗೆಂದ ಅಚ್ಚುಮೆಚ್ಚಿನ ಬಂದು ದಯವಿಟ್ಟು ಎಲ್ಲರೂ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ವಿನಂತಿಸಿದ್ದೇನೆ.
ಸೇವಾ ಕಾರ್ಯಕ್ರಮಗಳಲ್ಲಿ ನಿರಂತರ ತೊಡಗಿಸಿಕೊಳ್ಳುವಂತಹ ತಾವು ಈ ವರ್ಷ ನಿರ್ಮಲ ಹೃದಯ ವಿಶೇಷ ಮಕ್ಕಳ ಕೇಂದ್ರದ ಸಂಯೋಜಕರಾಗಿ ಸೇವೆ ಸಲ್ಲಿಸುತ್ತಿರುವುದು ಅಭಿನಂದನೀಯ. ನಿವೃತ್ತಿಯಾಗಬೇಕಾದಂತಹ ಈ ವಯಸ್ಸಿನಲ್ಲಿ ಯುವಕರನ್ನು ನಾಚಿಸುವಂತೆ ಲಕ್ಷಕ್ಕೂ ಮಿಕ್ಕಿದ ಹಿಂಬಾಲಕರು ಇರುವಂತಹ ಯೂಟ್ಯೂಬ್ ಚಾನಲ್ ನಡೆಸುವ ನಿಮ್ಮ ಪ್ರವೃತ್ತಿ ನಿಜಕ್ಕೂ ಅಭಿನಂದನೀಯ. ಕ್ಲಬ್ಬಿನ ಬಹುತೇಕ ಕಾರ್ಯಕ್ರಮ ನಿಮ್ಮ ಚಾನಲ್ ಮುಖೇನ ಉಚಿತವಾಗಿ ಪ್ರಚಾರ ನೀಡಿದ ನಿಮಗೆ ಎಷ್ಟು ಧನ್ಯವಾದ ಸಮರ್ಪಿಸಿದರೂ ಕಮ್ಮಿನೇ. ನಿಮ್ಮ ಲಯನ್ಸ್ ಪ್ರೀತಿಗೆ ಸೇವೆಗೆ ಧನ್ಯವಾದ ಸಮರ್ಪಿಸುತ್ತಾ ನಿಮ್ಮ ಸೇವಾ ಕೈಂಕರ್ಯಗಳು ಹೀಗೆ ಮುಂದುವರಿಯಲಿ ಎನ್ನುವಂತಹ ಶುಭ ಹಾರೈಕೆ ನನ್ನದು. ಲಯನ್ ವಾಮೈ ಜೆ ಕೋಟ್ಯರ್ ಮತ್ತು ಸುಲೋಚನಾ ಕೋಟ್ಯರ್. ಹಲವು ವರ್ಷಗಳ ಕಾಲ ದೂರದ ಮುಂಬಯಿಯಲ್ಲಿ ವೃತ್ತಿ ನಿರತರಾಗಿ ತನ್ನ ನಿವೃತ್ತ ಜೀವನವನ್ನು ಊರಲ್ಲೇ ಕಳೆಯಬೇಕೆಂದು ಊರಿಗೆ ಬಂದು ಕೃಷಿಯಲ್ಲಿ ತೊಡಗಿಸಿಕೊಂಡವರು ತಾವು. ಬಿಡುವು ಸಿಕ್ಕಾಗಲೆಲ್ಲ ಲಯನ್ಸ್ ಕಾರ್ಯಕ್ರಮಗಳಲ್ಲಿ ಜೊತೆಯಾಗುವರು. ಈ ವರ್ಷದ ಆಟಿಕೂಟ ಆಯೋಜನೆಯಲ್ಲಿ ಯಶಸ್ಸಿನಲ್ಲಿ ತಮ್ಮ ಸಹಕಾರ ಬಹಳಷ್ಟಿದೆ. ಎಲ್ಲರೂ ನಿಮ್ಮನ್ನು ಪ್ರೀತಿಯಿಂದ ಅಜ್ಜ ಎಂದು ಕರೆದರೂ ರೂಪಿಸದೆ ಖುಷಿ ಪಡುವ ನಮ್ಮ ಓಮಣ್ಣರಿಗೆ ನನ್ನ ನಮನಗಳು. ಒಂದು ಚಪ್ಪಾಳೆ ಇರಲಿ. ಇಂದಿರೇಶ್ ಬಿ ಮತ್ತು ಶಿವಾ ಇಂದಿರೇಶ್. ಪ್ರತಿ ಸಲವೂ ಕೂಡ ಕಾರ್ಯಕ್ರಮ ಕರೆದಾಗಲೂ ಕೂಡ ಏನಾದರೂ ಒತ್ತಡಗಳಿಂದ ಅವರಿಗೆ ಅನಾನುಕೂಲ ಆಗ್ತದೆ. ಬಹಳ ಪ್ರೀತಿ ಅಭಿಮಾನ ನಮ್ಮೊಂದಿಗಿದ್ದಾರೆ. ಮೇಡಮ್ ದಯವಿಟ್ಟು ವೇದಿಕೆ ಬನ್ನಿ. ಹಲವು ವರ್ಷಗಳಿಂದ ಸಂಸ್ಥೆಯ ಸದಸ್ಯರಾಗಿ ತೊಡಗಿಸಿಕೊಂಡವರು ನೀವು. ಹಲವು ಸಂಘ ಸಂಸ್ಥೆಗಳಲ್ಲಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಸಹಕರಿಸಿದವರು. ದೀಪಾವಳಿ ಕಾರ್ಯಕ್ರಮದ ಯಶಸ್ಸಿನಲ್ಲಿ ನಿಮ್ಮ ಸಹಕಾರ ದೊಡ್ಡದು. ಸಹಕರಿಸಿದ ಬೆಂಬಲಿಸಿದ ಲಯನ್ ಇಂದಿರೇಶ್ ಸರ್ ಹಾಗೂ ಶುಭ ಇಂದಿರೇಶ್ ತಮಗೆ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಗೌರವಪೂರ್ವಕ ವಂದನೆ ಸಲ್ಲಿಸಿದ್ದೇನೆ. ವಂದನೆಗಳು ಮೇಡಮ್, ಶುಭವಾಗಲಿ. ಹಾಗೆ ನಮ್ಮ ಗೌರವಾನ್ವಿತ ಇನ್ನೋರ್ವ ಸದಸ್ಯೆ ಲಯನ್ ಚಂದ್ರಾವತಿ ಎಸ್ ಕೋಟ್ಯನ್ ಇವರ ತಾಯಿ. ಗೌರವಾನ್ವಿತ ಇವರ ಬಗ್ಗೆಯೂ ಕೂಡ ಎರಡು ಮಾತು. ಗೌರವಾನ್ವಿತ ಹಿರಿಯ ಸದಸ್ಯರಾಗಿದ್ದ ಕೀರ್ತಿಶೇಷ ಲಯನ್ ಶೇಷಪ್ಪ ಕೋಟ್ಯನ್ ಅವರೊಂದಿಗೆ ನಿರಂತರ ಈ ಸಂಸ್ಥೆಯ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿದ್ದರು ಅವರು. ಈ ವರ್ಷದ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಅಸಾಧ್ಯವಾದರೂ ಕೂಡ ಪ್ರೀತಿಯಿಂದ ನಮ್ಮನ್ನು ಹರಿಸಿದ್ದಾರೆ, ಆಶೀರ್ವದಿಸಿದ್ದಾರೆ. ಅವರಿಗೆ ದೇವರು ಆಯುರಾರೋಗ್ಯವನ್ನು ಕರುಣಿಸಲಿ ಎಂಬ ಹಾರೈಕೆ ನಮ್ಮೆಲ್ಲ ಲಯನ್ಸ್ ಬಂಧುಗಳದ್ದು. ನಮ್ಮ ಶುಭ ಹಾರೈಕೆಯನ್ನು ಕೂಡ ಅವರಿಗೆ ತಿಳಿಸಿ ಎಂಬುದಾಗಿ ನಮ್ಮ ವಿನಂತಿ. ರಮೇಶ್ ಸಾಲಿನ್ ಮತ್ತು ನಳಿನಿ ರಮೇಶ್. ದಯವಿಟ್ಟು ಸದಸ್ಯರು ಆದಷ್ಟು ಬೇಗ ಬರಬೇಕು. ಈಗಾಗಲೇ ಸಮಯ ಸ್ವಲ್ಪ ಆರಂಭಿಸುವ ಸ್ವಲ್ಪ ತಡ ಆಗಿರೋದ್ರಿಂದ ಬೀಸರೋಡಿನ ಹೃದಯ ಭಾಗದಲ್ಲಿ ಗುರುಕೃಪ ಎಲೆಕ್ಟ್ರಾನಿಕ್ ಸಂಸ್ಥೆಯ ಪಾಲುದಾರರಾಗಿ ಸದಾ ಬ್ಯುಸಿಯಾಗಿರುವವರು ನೀವು. ಬೇರೆ ಬೇರೆ ಧಾರ್ಮಿಕ ಸಾಮಾಜಿಕ ಸಂಘಟನೆಗಳು ತೊಡಗಿಸಿಕೊಂಡು ಗುರುತಿಸಿಕೊಂಡವರು. ಮುಂದಿನ ದಿನಗಳಲ್ಲಿ ಕ್ಲಬ್ಬಿನ ಪ್ರಮುಖ ಜವಾಬ್ದಾರಿ ಹೊತ್ತು ಸಂಸ್ಥೆ ಮುನ್ನಡೆಸಲು ಸನ್ನದ್ಧರಾಗಿ ಎನ್ನುವಂತಹ ಆಶಯ ವ್ಯಕ್ತಪಡಿಸುತ್ತಾ ವರ್ಷವಿಡೀ ಬೆಂಬಲಿಸಿದ ನಿಮಗೆ ಮತ್ತು ಶ್ರೀಮತಿ ನಳಿನಿಯವರಿಗೆ ಹಾಗೂ ಮಕ್ಕಳಿಗೆ ವಂದನೆಗಳು. ಶುಭವಾಗಲಿ.
ಲಯನ್ ಲಕ್ಷ್ಮಣಪುರ ನಾಗರಬೈಲ್ ಮತ್ತು ಸವಿತಾ ಲಕ್ಷ್ಮಣ್. ಬಹಳ ವರ್ಷಗಳ ಹಿಂದಿನ ಪರಿಚಯ, ಆತ್ಮೀಯತೆ ನಮ್ಮಲ್ಲಿ. ವಿವಿಧ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಂತಹ ನೀವು ಲಯನ್ಸ್ ಕ್ಲಬ್ ಬಂಟ್ವಾಳದಲ್ಲಿ ತನ್ನ ವಿಶೇಷ ವ್ಯಕ್ತಿತ್ವದ ಮೂಲಕ ಗುರುತಿಸಿಕೊಂಡವರು. ಧನ್ಯ ಪ್ರಾಂತೀಯ ಸಮ್ಮೇಳನವನ್ನು ಅತ್ಯುತ್ತಮವಾಗಿ ಸಂಘಟಿಸಿ ತನ್ನ ಸಂಘಟನಾ ಚತುರತೆಯನ್ನು ಲಯನ್ಸ್ ಜಿಲ್ಲೆಗೆ ಪರಿಚಯಿಸಿದ ಹಿರಿಮೆ ನಿಮ್ಮದು. ಈ ವರ್ಷ ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ಸಹಕರಿಸಿದ್ದೀರಿ, ಜೊತೆಯಾಗಿದ್ದೀರಿ. ತಮಗೂ ಸೋದರಿ ಸವಿತಾರವರಿಗೂ, ಲಿಯೋ ಧನ್ಯಾಳಿಗೂ ವಂದನೆಗಳು, ಶುಭವಾಗಲಿ. ರೋಹಿತ್ ಆಶ್ವಾ ಮತ್ತು ಮಾಲತಿ ಬಹುಶಃ ಮುಂದಿನ ವರ್ಷ ಪ್ರತಿ ಮೀಟಿಂಗ್ ಅಲ್ಲಿ ಮನಧರಿಸಿ ಕರ್ಕೊಂಡು ಬರಲೇಬೇಕಾಗುತ್ತೆ. ನಿರಂತರ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವಂತಹ ನಮ್ಮ ಸಂಸ್ಥೆಯ ಹಿರಿಯ ಸದಸ್ಯರು ನೀವು. ಹಿರಿತನದಲ್ಲಿ ಯಾವತ್ತೂ ನೀವು ಅಧ್ಯಕ್ಷರಾಗಬೇಕಿತ್ತು. ಅಧ್ಯಕ್ಷ ಬಿಟ್ಟು ಬೇರೆಲ್ಲ ಹುದ್ದೆಗಳನ್ನು ನಿರ್ವಹಿಸಿ ಅನುಭವವುಳ್ಳವರು. ಕಳೆದ ವರ್ಷ ಎಲ್ಲ ಕಾರ್ಯಕ್ರಮಗಳಲ್ಲಿ ಬೆಂಬಲಿಸಿದ್ದೀರಿ. ಸ್ವಾತಂತ್ರ್ಯ ದಿನಾಚರಣೆಗೆ ಆದ್ಯತೆ ನೀಡಿ ಎಲ್ಲರಿಗೂ ಖುಷಿ ಕೊಟ್ಟಿರಿ. ಹೆಚ್ಚಿನ ಸದಸ್ಯರಲ್ಲಿ ಒಳ್ಳೆಯ ಆತ್ಮೀಯತೆಯನ್ನು ಬೆಳೆಸಿ ಉಳಿಸಿಕೊಂಡ ಅಪರೂಪದ ಸದಸ್ಯರು ನೀವು. ಮುಂದಿನ ವರ್ಷ ನಮ್ಮ ಸಂಸ್ಥೆಯ ಅಧ್ಯಕ್ಷ ಪೀಠವನ್ನೇರಲಿದ್ದೀರಿ. ಒಳ್ಳೆಯ ಕಾರ್ಯಕ್ರಮಗಳ ಮೂಲಕ ಸಂಸ್ಥೆಯ ಹೊಸ ಸಾಧನೆ ಮಾಡುವಂತಾಗಲಿ. ನಿಮ್ಮ ವರ್ಷ ಯಶಸ್ಸಿನ ವರ್ಷವಾಗಲಿ ಎಂದು ಶುಭ ಹಾರೈಸುತ್ತೇನೆ. ಲಯನ್ ಸಂದೀಪ್ ಕುಮಾರ್ ಹಾಗೂ ಬಬಿತಾ ಸಂದೀಪ್, ಹಾಗೆ ಮಕ್ಕಳು ಎಲ್ಲರ ಪ್ರೀತಿಯ ಸಂದೀಪ್ ಅಣ್ಣಪ್ಪ. ಮಾರ್ನಬೈಲ್ ಪರಿಸರದ ಹಲವಾರು ಧಾರ್ಮಿಕ ಸಾಮಾಜಿಕ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡವರು. ಸಹಕಾರಿ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿದ್ದವರು. ಹಲವು ವರ್ಷಗಳಿಂದ ಪಂಚಾಯತ್ ಸದಸ್ಯರಾಗಿ ಜನರಿಗೆ ಹತ್ತಿರವಾದವರು. ಇವೆಲ್ಲದರ ಮಧ್ಯೆ ಆಕಾಶ್ ಸೌಂಡ್ಸ್ ಅಂಡ್ ಲೈಟ್ಸ್ ಉದ್ಯಮವನ್ನು ನಡೆಸಿರುವರು. ಕೇಳಿಕೊಂಡಾಗ ಕಡಿಮೆ ಬಜೆಟ್ ನಲ್ಲಿ ಲಯನ್ಸ್ ಕಾರ್ಯಕ್ರಮಗಳಿಗೆ ಶೋಭೆ ಕೊಟ್ಟವರು. ನಮ್ಮ ಸಂಸ್ಥೆಯಲ್ಲಿ ಪ್ರತಿ ವರ್ಷ ಕೂಡ ಪ್ರವಾಸ ಕಾರ್ಯಕ್ರಮದ ಸಂಯೋಜಕರಾಗಿ ಟೂರ್ ಸಂದೀಪಣ್ಣ ಎಂದೇ ಪ್ರಚಲಿತರು ತಾವು. ಈ ವರ್ಷ ಕೂಡ ಪ್ರವಾಸ ಪಯಣ ಆಯೋಜನೆಯಲ್ಲಿ ತಾವು ಪ್ರಮುಖ ಪಾತ್ರ ವಹಿಸಿ ಯಶಸ್ವಿಗೊಳಿಸಿದವರು. ನಿಮಗೆ ಮತ್ತು ಶ್ರೀಮತಿ ಬಬಿತಾ ಅವರಿಗೆ, ಮಕ್ಕಳಿಗೆ ಶುಭವಾಗಲಿ, ವಂದನೆಗಳು. ಲಯನ್ ಉಮೇಶ್ ಸಾಲ್ಯನ್ ಪೆಂಜನ್ ಪದವರು ಮತ್ತು ರೇಖಾ ಉಮೇಶ್ ಮತ್ತು ಕುಟುಂಬ. ಅಕ್ಕ ಬರಲಿಲ್ಲ. ಪ್ರಚಾರವಿಲ್ಲದೆಯೇ ಸೇವೆ ಮಾಡುವ ಮನಸ್ಸುಳ್ಳ ಹೃದಯ ಶ್ರೀಮಂತಿಕೆಯ ಲಯನ್ ಬಂಧು ನೀವು. ನಿಮ್ಮೂರಿನ ಶಾಲಾ ಮಕ್ಕಳಿಗೆ ಪುಸ್ತಕ, ಸಮವಸ್ತ್ರ, ಬ್ಯಾಗ್ಗಳ ಕೊಡುಗೆ ನೀಡುವ ಮೂಲಕ ಲಯನ್ ವರ್ಷದ ಸೇವಾ ಕಾರ್ಯಕ್ರಮಗಳಿಗೆ ಚಾಲನೆ ನೀಡುವವರು ನೀವು. ವಿದ್ಯಾರ್ಥಿನಿಗೆ ಸಹಕಾರ ಕೋರಿ ಬಂದ ಅರ್ಜಿಯನ್ನು ಲಯನ್ಸ್ ಗ್ರೂಪಿನಲ್ಲಿ ಹಾಕಿದಾಗ ಕೂಡಲೇ ಸ್ಪಂದಿಸಿ ರೂಪಾಯಿ 25,000 ದೇಣಿಗೆ ನೀಡಿದವರು ತಾವು. ಹತ್ತು ಹಲವು ಧಾರ್ಮಿಕ ಸಾಮಾಜಿಕ ಸಂಘಟನೆಗಳಲ್ಲಿ ಸೇವೆ ಸಲ್ಲಿಸಿದ ತಮಗೆ ಇನ್ನಷ್ಟು ಸೇವೆ ಮಾಡಲು ದೇವರು ಶಕ್ತಿಯನ್ನು ಕರುಣಿಸಲಿ ಎಂಬ ಶುಭ ಹಾರೈಕೆ ನಮ್ಮೆಲ್ಲರೂ. ಧನ್ಯವಾದಗಳು. ಲಯನ್ ಸುಜಾತ ರವಿಶಂಕರ್ ಹಾಗೂ ಡಾಕ್ಟರ್ ಧೀರಜ್ ಹೆಬ್ರಿ ಮತ್ತು ಸಹನಾ ದಯವಿಟ್ಟು ವೇದಿಕೆ ಬರಬೇಕಾಗಿ ವಿನಂತಿ. ಸರ್, ತಾವು ಪ್ರತಿಷ್ಠಿತ ವಿದ್ಯಾಸಂಸ್ಥೆಯ ಪ್ಲೇಸ್ಮೆಂಟ್ ಆಫೀಸರ್ ಆಗಿದ್ದು ಲಯನ್ ಸಂಸ್ಥೆಯಲ್ಲಿ ಸದಾ ಸ್ಪಂದಿಸುವವರು ತಾವು.
ನಿಮ್ಮ ಸಂಯೋಜಕತ್ವದಲ್ಲಿ ತಮ್ಮ ಶ್ರೀನಿವಾಸ್ ಕ್ಯಾಂಪಸ್ನಲ್ಲಿ ನಡೆದ ಬೃಹತ್ ರಕ್ತದಾನ ಕಾರ್ಯಕ್ರಮ ಕ್ಲಬ್ಬಿನ ಅತ್ಯುತ್ತಮ ಸೇವಾ ಕಾರ್ಯಕ್ರಮಗಳು ಒಂದಾಗಿತ್ತು ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಪ್ರತಿ ಸೇವಾ ಕಾರ್ಯಕ್ರಮಗಳನ್ನು ಸರ್ವಿಸ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಿ ಕ್ಲಬ್ ಗೌರವವನ್ನು ಹೆಚ್ಚಿಸಿದ ನಿಮಗೆ ನಾನು ಆಭಾರಿ. ಅಮ್ಮನ ಸೇವಾ ನಿವೃತ್ತಿ ಹೊಂದಿದ ಅಂಗವಾಗಿ ನಡೆದ ಅಭಿನಂದನಾ ಕಾರ್ಯಕ್ರಮವನ್ನು ಲಯನ್ಸ್ ಸಂಸ್ಥೆಯೊಂದಿಗೆ ಆಯೋಜಿಸಿದ್ದು ಬಹಳ ಆಕರ್ಷಣೀಯವಾಗಿತ್ತು ಮತ್ತು ಈ ಕಾರ್ಯಕ್ರಮ ನಮ್ಮ ಸಂಸ್ಥೆಯ ಗೌರವವನ್ನು ಇನ್ನಷ್ಟು ಎತ್ತರಕ್ಕೇರಿಸಿತು ಎಂಬುದಾಗಿ ಎಲ್ಲರೂ ಮಾತನಾಡಿಕೊಂಡಿದ್ದು ಕಾರ್ಯಕ್ರಮದ ವೈಶಿಷ್ಟ್ಯ ಎನ್ನಬಹುದು. ಅಮ್ಮ ಸುಜಾತ ಮೇಡಮ್ ರವರಿಗೆ ಇಡೀ ವರ್ಷ ಅನಿವಾರ್ಯವಾಗಿ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳಲಾಗದಿದ್ದರೂ ಸೇವಾ ನಿವೃತ್ತಿ ಕಾರ್ಯಕ್ರಮದಲ್ಲಿ ಮನಬಿಚ್ಚಿ ಮಾತನಾಡಿ ನಿರಾಳರಾಗಿದ್ದು ನಮಗೆಲ್ಲ ಸಮಾಧಾನ. ಅಮ್ಮ ಸುಜಾತ ರವಿಶಂಕರ್ ಅವರಿಗೆ ನಿಮಗೆ ನಿಮ್ಮ ಮನದರಸಿ ಸಹನ ಮೇಡಮ್ ಮತ್ತು ಮಕ್ಕಳಿಗೆ ಶುಭಾಶಯಗಳು, ವಂದನೆಗಳು ಸರ್. Once again, ನೋಡಿ ಸರ್ once again. ಲಯನ್ ಜಯಂತ್ ಶೆಟ್ಟಿ MJF ಮತ್ತು ಗೀತಾ ಜೆ ಶೆಟ್ಟಿ ದಯವಿಟ್ಟು ದಂಪತಿಗಳು ವೇದಿಕೆ ಬರಬೇಕಾಗಿ ವಿನಂತಿ. ನಿಮ್ಮೆಲ್ಲರ ಚಪ್ಪಾಳೆ ಇರಲಿ ನಮ್ಮ ಹಿರಿಯ ದಂಪತಿಗಳಿಗೆ. ಅಜಾತ ಶತ್ರು ಎಲ್ಲರೊಂದಿಗೆ ಬಹಳ ಪ್ರೀತಿ ವಿಶ್ವಾಸದಿಂದ ತನ್ಮತೆಯಿಂದ ಆತ್ಮೀಯತೆಯಿಂದ ವ್ಯವಹರಿಸುವವರು ತಾವು. ಲಯನ್ ಸಂಸ್ಥೆಯ ಮೇಲೆ ಅಪಾರ ಗೌರವ ಇರುವ ತಾವು ಕರೆದಾಗಲೆಲ್ಲ ಸೇವಾ ಕಾರ್ಯಕ್ರಮಗಳಲ್ಲಿ ಜತೆಯಾಗುವರು. ದೀಪಾವಳಿ ಸಂಭ್ರಮದ ಆತಿಥ್ಯದ ಹುಡುಕಾಟದಲ್ಲಿದ್ದಾಗ ತಾವೇ ಮುಂದೆ ಬಂದು ನಾನಿದ್ದೇನೆ ನಿಮ್ಮೊಂದಿಗೆ ಎನ್ನುವ ಪ್ರೋತ್ಸಾಹದ ನುಡಿ ನನ್ನಲ್ಲಿ ಹೊಸ ಧೈರ್ಯ ತುಂಬಿತು. ನಿಮ್ಮ ಯಶಸ್ಸಿನ ಸ್ಫೂರ್ತಿ ಹಾಗೂ ಶಕ್ತಿಯಾದ ಮನದರಸಿ ಗೀತಕ್ಕರವರ ಸಾಕಾರ ಸ್ಪಂದನೆಯನ್ನು ನಾನು ಮರೆಯುವಂತಿಲ್ಲ. ಇಡೀ ವರ್ಷ ಜೊತೆಗಿದ್ದೀರಿ. ಗೌರವಪೂರ್ವಕ ವಂದನೆಗಳು ತಮಗಿಬ್ಬರಿಗೂ. ಸರ್ ಇಲ್ಲಿ ನೋಡಿ ಸರ್. ಲಯನ್ ದುರ್ಗಾ ಪರಮೇಶ್ವರ್ ಭಟ್ ಮತ್ತು ವಿದ್ಯಾ ಭಟ್ ದಯವಿಟ್ಟು ವೇದಿಕೆ ಬರಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇನೆ. ಬನ್ನಿ ಸರ್. ಆದಷ್ಟು ಬೇಗ ಬರಬೇಕು. ಇನ್ನೂ ಒಂದಷ್ಟು ಸದಸ್ಯರನ್ನು ವೇದಿಕೆ ಆಹ್ವಾನಿಸಿದೆ. ಹಲವು ವರ್ಷಗಳಿಂದ LIC ಕಚೇರಿಯಲ್ಲಿ ಅಧಿಕಾರಿಯಾಗಿ ಸೇವೆ. ಲಯನ್ ಸಂಸ್ಥೆಯಲ್ಲಿ ಬಹಳ ಅಭಿಮಾನವಿರುವ ತಾವು ಈ ವರ್ಷ ಒಂದು ಪಾಕ್ಷಿಕ ಸಭೆಗೆ ಆತಿಥ್ಯ ನೀಡುವಲ್ಲಿ ಜತೆಯಾಗಿದ್ದೀರಿ. ನೀವು ಮಕ್ಕಳು ಸಂಗೀತ ಕ್ಷೇತ್ರದಲ್ಲಿ ಸದಾ ತೊಡಗಿಸಿಕೊಂಡವರು. ಸಂಗೀತ ಪ್ರಿಯ ಕುಟುಂಬ ನಿಮ್ಮದು. ತಮಗೆಲ್ಲರಿಗೂ ಕೂಡ ಶುಭವಾಗಲಿ. ಉಮೇಶ್ ಆಚಾರ್ ಮತ್ತು ರೀತಾ ಉಮೇಶ್. ಸಂಸ್ಥೆಯ ಮೇಲೆ ಬಹಳ ಪ್ರೀತಿ ಅಭಿಮಾನವಿರುವ ಸದಸ್ಯರು ನೀವು. ಸೇವಾ ಸಂಯೋಜಕರಾಗಿ ಈ ವರ್ಷ ನಿರಂತರ ಕಾರ್ಯಕ್ರಮಗಳನ್ನು ಸಂಘಟಿಸುವಲ್ಲಿ ನಿಮ್ಮ ಸಹಕಾರ ಬಹಳಷ್ಟಿದೆ. ಪ್ರತಿ ಸಭೆಯಲ್ಲಿ ಬೇರೆ ಬೇರೆ ಅರ್ಹ ಫಲಾನುಭವಿಗಳನ್ನು ಹುಡುಕಿ ಗುರುತಿಸಿ ಅವರಿಗೆ ಸಂಸ್ಥೆ ವತಿಯಿಂದ ಧನ ಸಹಾಯ ನೀಡುವಲ್ಲಿ ಸಹಕರಿಸಿದ್ದೀರಿ. ಪ್ರತಿ ಕಾರ್ಯಕ್ರಮಗಳ ಬಗ್ಗೆ ಮೊದಲು ವಿಮರ್ಶಿಸಿದಾಗ ಸರಿ ತಪ್ಪುಗಳ ಬಗ್ಗೆ ಅಭಿಮಾನದಿಂದ ಸಲಹೆ ನೀಡಿದ್ದೀರಿ. ಬಹುತೇಕ ಎಲ್ಲ ಕಾರ್ಯಕ್ರಮಗಳ ಜೊತೆಗಿದ್ದು ಬೆಂಬಲಿಸಿದ ನಿಮಗೆ ವಂದನೆಗಳು. ನಿಮ್ಮ ಮನದರಸಿ ರೀತಕ್ಕ ಮತ್ತು ಮಕ್ಕಳಿಗೂ ಶುಭವಾಗಲಿ. ಲಯನ್ ಡೊನಾಲ್ಡ್ ಬಂಟ್ವಾಳ್ MJF ಮತ್ತು ಸುನೀತಾ ಟಿಕ್ಕನ್ನ ದಯವಿಟ್ಟು ಎಲ್ಲರೂ ನಮ್ಮೊಂದಿಗೆ ಸ್ಪಂದಿಸಬೇಕು. ಕೆಲವು ಸದಸ್ಯರು ಮಾತ್ರ.
ಬಂಧುಗಳೇ, ನಾನು ಲಯನ್ ಸಂಸ್ಥೆಗೆ ಆರಂಭದಲ್ಲಿ ಮುಜುಗರದಿಂದ ಬರುತ್ತಿದ್ದಾಗ ನನ್ನನ್ನು ಗುರುತಿಸಿ ಮಾತನಾಡುತ್ತಿದ್ದವರು, ಸತ್ಕರಿಸಿದ್ದವರು ನೀವು ಮೊದಲಿಗರು. ನಿಮ್ಮ ದಯವಿಟ್ಟು ಎಲ್ಲರೂ ಕೂಡ ಸಹಕರಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇನೆ. ನಿಮ್ಮ ಸಹೋದರ ರೋಲ್ಸ್ ಬಂಟ್ವಾಳರವರ ಮೂಲಕ ನಿಮ್ಮಲ್ಲಿ ಬಹಳ ಹಿಂದೆನೆ ಮಾತನಾಡಿದ್ದೆ ಎನ್ನುವಂತಹ ಸಲಿಗೆ ನನ್ನಲ್ಲಿ ಇರುತ್ತದೆ. ಯಾರಲ್ಲೂ ಹೇಳಬಾರದು ಎನ್ನಿದ್ದ ಒಂದು ಮಾತನ್ನು ಈ ಕ್ಷಣವೂ ನಾನು ಹೇಳದಿದ್ದರೆ ಈ ಕಾರ್ಯಕ್ರಮಕ್ಕೆ ಅರ್ಥವಿಲ್ಲ ಎಂದು ಭಾವಿಸಿ ನಿಮ್ಮಲ್ಲಿ ಕ್ಷಮೆ ಕೇಳಿ ಈ ಸಭೆಯ ಮುಂದಿಡುತ್ತಿದ್ದೇನೆ ವಿಷಯವನ್ನು. ಕಳೆದ 2-3 ವರ್ಷಗಳಿಂದ ಸಿಕ್ಕಿದಾಗಲೆಲ್ಲ ನೀವು ಹೇಳಿದಂತ ಮಾತು ಒಂದೇ. ನೀವು ಅಧ್ಯಕ್ಷನಾದಾಗ ನಾನು ನಿಮಗೆ ದೊಡ್ಡ ಮಟ್ಟದಲ್ಲಿ ಸಹಕರಿಸುತ್ತೇನೆ, ನೀವು ಒಳ್ಳೆ ಕಾರ್ಯಕ್ರಮ ಮಾಡಬೇಕು, ಸಂಸ್ಥೆ ಬೆಳೆಸಬೇಕು ಎನ್ನುವಂತ ಮಾತು ನನ್ನಲ್ಲಿ ಉತ್ಸಾಹ ತುಂಬುತ್ತಿದ್ದರೂ ನಾನು ಅದನ್ನು ಅಷ್ಟು ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಪ್ರೀತಿ ಗೌರವದಿಂದ ಹೇಳುತ್ತಿದ್ದಾರೆ ಎಂದು ನಾನು ಸುಮ್ಮನಿರುತ್ತಿದ್ದೆ. ವರ್ಷದ ಪ್ರಥಮ ಸಭೆ ಮುಗಿದು ನಿರಾಳವಾಗಿ ಮನೆ ತೆರಳುವ ತಯಾರಿಯಲ್ಲಿದ್ದಾಗ ನನ್ನ ಬಳಿ ಬಂದು ಒಂದು ಕಟ್ಟು ಕೊಟ್ಟು, ಇರಲಿ ಇದು ವರ್ಷದ ಖರ್ಚಿಗಾಯಿತು, ಹೇಗೆ ಬೇಕು ಹಾಗೆ ಉಪಯೋಗಿಸಿಕೊಳ್ಳಿ ಎಂದಾಗ ನನಗೊಮ್ಮೆ ಗಾಬರಿಯಾಯಿತು. ಹೇಳಿದ ಮಾತಿನಂತೆ ನಡೆದು ಈ ವರ್ಷದ ಕ್ಲಬ್ ನಿರ್ವಹಣೆಯಲ್ಲಿ ನನ್ನಂತವರಿಗೆ ಆಸರೆಯಾದ ಆಧಾರವಾದ ನಿಮ್ಮ ಸಹಾಯಕ್ಕೆ ನಾನು ಎಷ್ಟು ಧನ್ಯವಾದ ಸಲ್ಲಿಸಿದರೂ ಕಮ್ಮಿನೇ. ಪ್ರತಿ ಕ್ಲಬ್ಬಿನಲ್ಲಿ ನಿಮ್ಮಂತ ಸೇವಾ ಮನೋಭಾವದ ಇಂಥ ಸದಸ್ಯರಿದ್ದರೆ ಅಧ್ಯಕ್ಷನಾದವನಿಗೆ ಅದು ಆನೆ ಬಲ. ಈ ವರ್ಷ ಸತೀಶ್ ಕುಡುವರ್ ಅವರ ಹುಟ್ಟುಹಬ್ಬವನ್ನು ಲಯನ್ಸ್ ಬಂಧುಗಳೆಲ್ಲರ ಸಮ್ಮುಖದಲ್ಲಿ ಆಚರಿಸಬೇಕೆನ್ನುವಂತ ಆಶಯವನ್ನು ಮೊದಲು ಸೂಚಿಸಿದವರೇ ನೀವು. ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ನಿಮ್ಮ ಪಾತ್ರವು ಹಿರಿದು 3 ದಶಕದ ಲಯನ್ಸ್ ಪಯಣವನ್ನು ಪ್ರತಿ ಸಂದರ್ಭದಲ್ಲಿ ನನ್ನೊಂದಿಗೆ ಹಂಚಿಕೊಳ್ಳುತ್ತಿದ್ದೀರಿ. ಕ್ರಿಸ್ಮಸ್ ಮಾತ್ರವಲ್ಲದೆ ಜಿಲ್ಲೆಯ ಬೇರೆ ಬೇರೆ ವಿಭಾಗದ ಸಂಯೋಜಕರಾಗಿ ಜವಾಬ್ದಾರಿ ನಿರ್ವಹಿಸಿದ ಅನುಭವ ನಿಮ್ಮಲ್ಲಿದೆ. ಮುಂದಿನ ದಿನಗಳಲ್ಲಿ ಪ್ರಾಂತೀಯ ಅಧ್ಯಕ್ಷ, ರಾಜ್ಯಪಾಲರಾಗುವಂತಹ ಎಲ್ಲ ಅರ್ಹತೆಗಳು ನಿಮ್ಮಲ್ಲಿದೆ. ಆದಷ್ಟು ಬೇಗ ಕಾಲ ಕೂಡಿ ಬರಲಿ ಎನ್ನುವಂತಹ ಹಾರೈಕೆ ನನ್ನದು, ನಮ್ಮೆಲ್ಲರದು. ಲಯನ್ ಡಾಕ್ಟರ್ ಎಂ ಶ್ಯಾಮ್ ಭಟ್ ಮತ್ತು ವಿಮಲಾ ಎಸ್ ಭಟ್ ಇವತ್ತು ಕಾರ್ಯಕ್ರಮಕ್ಕೆ ಎಲ್ಲರಿಗಿಂತ ಮೊದಲು ಸರಿಯಾಗಿ 6 ಗಂಟೆಗೆ ಬಂದು ಇಲ್ಲಿ ಕೂತಿದ್ದವರವರೇ. ಅವರ ಲಯನ್ಸ್ ಪ್ರೀತಿಗೆ ಒಂದಲ್ಲ ನಿಮ್ಮ ಜೋರಾದ ಚಪ್ಪಾಳೆ ಇರಲಿ. ಸಂಸ್ಥೆಯ ಚಟುವಟಿಕೆಗಳಲ್ಲಿ ಇಂದಿಗೂ ತೊಡಗಿಸಿಕೊಳ್ಳುತ್ತಿರುವ ಗೌರವಾನ್ವಿತ ಸ್ಥಾಪಕ ಸದಸ್ಯರು ತಾವು ಎನ್ನಲು ಅಭಿಮಾನವೆನ್ನುತ್ತದೆ. ನಿರ್ಮಲ ಮನಸ್ಸುಳ್ಳ ಹೃದಯ ಶ್ರೀಮಂತಿಕೆಯ ಸದಸ್ಯರು ನೀವು. ಎಷ್ಟೇ ಒತ್ತಡವಿದ್ದರೂ ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಹರಿಸಿದ್ದೀರಿ. ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮದೊಂದು ಆಯೋಜಿಸಿದ ಮಕ್ಕಳ ಸ್ಪರ್ಧಾ ಕಾರ್ಯಕ್ರಮ ಉದ್ಘಾಟಿಸಿ ಆಶೀರ್ವದಿಸಿರಿ. ಪದಗ್ರಹಣ ಕಾರ್ಯಕ್ರಮದ ಆಮಂತ್ರಣ ಕೊಡಲು ಮನೆಗೆ ಬಂದಾಗ ಮೇಡಮ್ ಅವರು ಪ್ರೀತಿಯಿಂದ ಮಾತನಾಡಿಸಿ ನನ್ನ ಬಗ್ಗೆ ಮೆಚ್ಚುಗೆ ಮಾತುಗಳನ್ನಾಗಿ ಆಶೀರ್ವದಿಸಿದ್ದನ್ನು ನಾನು ಮರೆಯಲಿಕ್ಕಿಲ್ಲ. ಇಬ್ಬರಿಗೂ ದೇವರು ಆಯುರಾರೋಗ್ಯವನ್ನು ಕರುಣಿಸಲಿ ಎನ್ನ ಪ್ರಾರ್ಥನೆ ನಮ್ಮೆಲ್ಲರೂ. ಲಯನ್ ಡಾಕ್ಟರ್ ಬಿ ವಸಂತ್ ಬಾಳಿಗ ಎಂಜೆ ಮತ್ತು ಡಾಕ್ಟರ್ ಇಂದಿರಾ ಬಿ ಬಾಳಿಗ. ಲಯನ್ಸ್ ಕ್ಲಬ್ ಬಂಟ್ವಾಳದ ಹೆಮ್ಮೆ ನೀವು. ಸಂಸ್ಥೆಯ ಸ್ಥಾಪಕಾಧ್ಯಕ್ಷರಾದ ತಾವು ತಮ್ಮ ಈ ಹಿರಿಯ ವಯಸ್ಸಿನಲ್ಲಿ ಕೂಡ ನಮ್ಮೊಂದಿಗೆ ಜತೆಯಾಗಿರುವುದು ನನ್ನ ಸೌಭಾಗ್ಯ, ನಮ್ಮ ಸಂಸ್ಥೆಯ ಸುಯೋಗ. ಪ್ರತಿ ಕ್ಷಣವೂ ನಮ್ಮ ಲಯನ್ಸ್ ಸಂಸ್ಥೆಯನ್ನೇ ಜಪಿಸುವ ನಿಮ್ಮ ಸೇವಾ ಮನಸ್ಸಿಗೆ ಹೇಗೆ ಗೌರವಿಸಬೇಕು ಗೊತ್ತಿಲ್ಲ. ಪದಗ್ರಹಣ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ಓರ್ವರಿಗೆ ಕ್ರೋಢೀಕೃತ ರೂಪಾಯಿ 2,25,000 ರೂಪಾಯಿಗಳ ಕೊಡುಗೆ, ಅನಾರೋಗ್ಯ ಪೀಡಿತರೊಬ್ಬರಿಗೆ ಧನ ಸಹಾಯ, ವಿದ್ಯಾರ್ಥಿಯೋರ್ವರಿಗೆ ಲ್ಯಾಪ್ಟಾಪ್ ಕೊಡುಗೆ ಬರುವಲ್ಲಿ ಒತ್ತಡ, ತಮ್ಮ ಹೆಸರಲ್ಲಿ ಚಾಲನೆ ಕೊಟ್ಟಂತಹ ಲಯನ್ ಸೇವಿಂಗ್ ಯೂನಿಟ್ ಹೀಗೆ ವರ್ಷದ ಸೇವಾ ಕಾರ್ಯಕ್ರಮಗಳಿಗೆ ಒಟ್ಟು ತಮ್ಮ ಕೊಡುಗೆ ಸಾಕಷ್ಟಿದೆ ಎನ್ನಬಹುದು. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸುಮಾರು 3 ಲಕ್ಷಕ್ಕೂ ಅಧಿಕ ಮೊತ್ತವನ್ನು ಸೇವಾ ಕಾರ್ಯಕ್ರಮಕ್ಕಾಗಿ ಜೋಡಿಸಿದ್ದೀರಿ. ನಿಮ್ಮ ಸಹಕಾರಕ್ಕೆ, ಪ್ರೋತ್ಸಾಹಕ್ಕೆ, ಆಶೀರ್ವಾದಕ್ಕೆ ನಾನು ಶಿರವಾಗಿ ನಮಿಸುತ್ತೇನೆ. ವಂದನೆಗಳು ಸರ್, ಶುಭವಾಗಲಿ.
ಲಯನ್ ಸುಧಾಕರ್ ಆಚಾರ್ಯ PMJS ಡೈಮಂಡ್ 8 ಮತ್ತು ಶರ್ಮಿಳಾ ಸುಧಾಕರ್. ಮತ್ತು ಪ್ರಾಣಿ ಸರ್, ನಿಮ್ಮನ್ನು ಸಭೆಗೆ ಹೇಗೆ ಪ್ರಸ್ತುತಪಡಿಸಬೇಕು ಗೊತ್ತಿಲ್ಲ. ಒಳ್ಳೆಯ ಮಿತ್ರ ಅನ್ನಬೇಕೋ, ಪ್ರೋತ್ಸಾಹ ಅನ್ನಬೇಕೋ, ಸಹೋದರ ಅನ್ನಬೇಕೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನೀವೊಬ್ಬ ಅಜಾತ ಶತ್ರುವಾಗಿ ನಮ್ಮೆಲ್ಲರ ಪ್ರೀತಿ ಸಂಪಾದಿಸಿದ ಅಪರೂಪದ ಮಾಣಿಕ್ಯ ತಾವು. ಲಯನ್ಸ್ ಮಾತ್ರವಲ್ಲದೆ ನೂರಾರು ಸಂಘ ಸಂಸ್ಥೆಗಳ ಪೋಷಕರು ಈ ವರ್ಷ ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ಸಹಕರಿಸಿದ್ದು ಮಾತ್ರವಲ್ಲದೆ ನಮ್ಮ ಬಜಾರ್ ಆಡಿಟೋರಿಯಂನಲ್ಲಿ ಒಂದು ಪಾಕ್ಷಿಕ ಸಭೆಯೊಂದಿಗೆ ತಮ್ಮ ಮಗಳು ರಾಹಿ ಹುಟ್ಟುಹಬ್ಬವನ್ನು ಲಯನ್ಸ್ ಬಂಧುಗಳೊಂದಿಗೆ ಆಚರಿಸಿ ಎಲ್ಲರಿಗೆ ಒಳ್ಳೆ ಆತಿಥ್ಯ ನೀಡಿದ್ದೀರಿ. ದೇಣಿಗೆ ಕೇಳಲು ಅತೀವ ಮುಜುಗರ ಇರುವ ನನಗೆ ಈ ವರ್ಷ ಕೇಳದೆಯೇ ಲಯನ್ಸ್ ಸಂಸ್ಥೆಯ ಅಭಿಮಾನದಿಂದ MJF ದೇಣಿಗೆ ನೀಡಿದ ಮಹಾನುಭಾವರು ನೀವು. ಎಷ್ಟೇ ಎತ್ತರದ ಸ್ಥಾನದಲ್ಲಿದ್ದರೂ ಕೂಡ ಪ್ರತಿಯೊಬ್ಬ ಸದಸ್ಯರನ್ನು ಕರೆದು ಮಾತನಾಡಿಸಿ ಕಷ್ಟ ಸುಖಗಳನ್ನು ಹಂಚುವ ನಿಮ್ಮ ನಡವಳಿಕೆಗೆ ದೊಡ್ಡ ಸಲಾಂ. ಮನದಾಳದ ಮಾತು ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಬಂದು ತಮ್ಮ ಜೀವನದಲ್ಲಿ ಎದುರಿಸಿದ ಸವಾಲುಗಳನ್ನು, ಅಂದಿನ ಮತ್ತು ಇಂದಿನ ಬದುಕಿನ ಅನುಭವವನ್ನು ಹಂಚಿಕೊಂಡು ಮನದಾಳದ ಮಾತು ಈ ಶೀರ್ಷಿಕೆ ಮತ್ತು ಪರಿಕಲ್ಪನೆಗೆ ತೂಕ ತಂದವರು ನೀವು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸೇವೆ ಮಾಡುವ ಭಾಗ್ಯ ದೇವರು ನಿಮಗೆ ಕರುಣಿಸಲಿ ಎಂದು ಹೇಳುತ್ತಾ ಸಹಕರಿಸಿದ ನಿಮ್ಮ ಮಡದಿ ಶರ್ಮಿಳಾ ಮೇಡಮ್ ಅವರಿಗೆ ಕೂಡ ವಂದಿಸುತ್ತಾ ಪ್ರಾಣಿಗೆ ನಿಮಗೂ ಶುಭಾಶಯಗಳು. ಲಯನ್ ವಸಂತ್ ಕುಮಾರ್ ಶೆಟ್ಟಿ PMJF ಮತ್ತು ಡಾಕ್ಟರ್ ದಿವ್ಯಾ ವಿ ಶೆಟ್ಟಿ. ಲಯನ್ಸ್ ಕ್ಲಬ್ ಬಂಟ್ವಾಳದ ಹೆಮ್ಮೆ ನೀವು. LIC ಅಧಿಕಾರಿಯಾಗಿ ಸೇವೆ ಮಾಡುತ್ತಾ ಇನ್ಶೂರೆನ್ಸ್ ಕ್ಷೇತ್ರದಲ್ಲಿ ಪ್ರಾವೀಣ್ಯತೆ ಪಡೆದವರು. ಪ್ರವೃತ್ತಿಯಾಗಿ ಲಯನ್ಸ್ ಸಂಸ್ಥೆಯನ್ನು ಆರಿಸಿಕೊಂಡು ವರ್ಷ ಹೊಸ ಹುದ್ದೆ, ಹೊಸ ಅನುಭವ ಪಡೆಯುತ್ತಾ ಎಲ್ಲರ ವಿಶ್ವಾಸ ಪಡೆದು ನಮ್ಮ ಕ್ಲಬ್ಬಿನ ಪ್ರಥಮ ರಾಜ್ಯಪಾಲ, ಪ್ರಥಮ MCC ಅನ್ನುವಂತಹ ಗೌರವ ಪಡೆದು ಸಾವಿರಾರು ಆತ್ಮೀಯ ಬಂಧುಗಳ ಪ್ರೀತಿ ಸಂಪಾದಿಸಿದವರು ತಾವು. ಲಯನ್ಸ್ ಜಿಲ್ಲೆ ಮಲ್ಟಿಪಲ್ ಇಂಟರ್ನ್ಯಾಷನಲ್ ಬೇರೆ ಬೇರೆ ಮಜಲುಗಳ ಸವಾಲುಗಳನ್ನು, ತಂತ್ರಗಾರಿಕೆಗಳನ್ನು, ಮಾನದಂಡಗಳನ್ನು ತಿಳಿದುಕೊಂಡ ಅಪರೂಪದ ಲಯನ್ಸ್ ನಾಯಕ ನೀವು. 2016ರ ರಾರಾಸಂ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿ ನನ್ನನ್ನು ಲಯನ್ಸ್ ಸಂಸ್ಥೆಗೆ ಸೇರುವಂತೆ ತುಂಬಿದ ಸಭೆಯಲ್ಲಿ ಹೇಳಿಕೆ ಕೊಟ್ಟವರು ನೀವು. ಅಂದಿನ ಆ ನಿಮ್ಮ ಪ್ರೇರಣಾತ್ಮಕ ಮಾತು ನನ್ನನ್ನು ಇಲ್ಲಿಯವರೆಗೆ ಕರೆತಂದಿತ್ತು ಎನ್ನಬಹುದು. ಕೇಳಿದಾಗಲೆಲ್ಲ ಪ್ರತಿ ಸಂದರ್ಭದಲ್ಲಿ ಬೆಂಬಲಿಸಿದ್ದೀರಿ. ಹೆಚ್ಚಿನ ಸಭೆಯಲ್ಲಿ ಭಾಗವಹಿಸಿ ಸಲಹೆ ಸೂಚನೆ ನೀಡಿ ಪ್ರೋತ್ಸಾಹಿಸಿದ್ದೀರಿ. ಲಯನ್ಸ್ ಅವೆನ್ಯೂ ಶಾಶ್ವತ ಯೋಜನೆಯಲ್ಲಿ ಟ್ರಸ್ಟ್ ಮುಖೇನ ಸಹಕರಿಸಿದ್ದೀರಿ. ವಂದನೆಗಳು. ನಿಮ್ಮ ಲಯನ್ಸ್ ಪಯಣದಲ್ಲಿ ಇನ್ನಷ್ಟು ದೊಡ್ಡ ಹುದ್ದೆ ನಿರ್ವಹಿಸುವಂತಾಗಲಿ. ಮುಂದಿನ ವರ್ಷ ಕಾರ್ಯದರ್ಶಿ ನಿರ್ವಹಿಸಿರುವಂತಹ ದಿವ್ಯಾ ಮೇಡಮ್ ಅವರಿಗೆ ಕೂಡ ನನ್ನ ಮನದಾಳದ ಶುಭಾಶಯಗಳು. ಲಯನ್ ತಪೋಧನ್ ಶೆಟ್ಟಿ ಮತ್ತು ಶಕೀಲಾ ಟಿ ಶೆಟ್ಟಿ. ಖುಷಿ ಗುಡ್ಡಿ ಪೆಟ್ಟೆ. ಲಯನ್ಸ್ ಸಂಸ್ಥೆ ಸೇರುವ ಮೊದಲೇ ನಿಮ್ಮ ಅಲ್ಪ ಸ್ವಲ್ಪ ಪರಿಚಯವಿದ್ದರೂ ಕೂಡ ಈ ಸಂಸ್ಥೆಯ ಮೂಲಕ ಮನಸ್ಸಿಗೆ, ಹೃದಯಕ್ಕೆ ಹತ್ತಿರವಾದಿರಿ. ವರ್ಷದ ಆರಂಭದಲ್ಲಿ ನನ್ನೊಂದಿಗೆ ಪ್ರಮುಖ ಜವಾಬ್ದಾರಿ ನಿರ್ವಹಿಸಬೇಕೆಂಬ ಆಶಯ ನನ್ನದಾಗಿತ್ತು. ಕಾರಣಾಂತರದಿಂದ ತಪ್ಪಿಸಿದರೂ ವರ್ಷದುದ್ದಕ್ಕೂ ನನ್ನ ಜೊತೆ ಇದ್ದೀರಿ. ಲಯನ್ಸ್ ಅವೆನ್ಯೂ 2 ಇದರ ಕನಸು ಕಂಡವರು. ಹಠದಿಂದ ಅದನ್ನು ಕಾರ್ಯಗತಗೊಳಿಸಿ ಇಂದು ನಮ್ಮ ಶಾಶ್ವತ ಯೋಜನೆ ಪಟ್ಟಿಗೆ ಸೇರಿಕೊಂಡ ಹೊಸ ಸೇವಾ ಕಾರ್ಯಕ್ರಮಕ್ಕೆ ಮೂಡಿಬರಲು ಬೆಂಬಲಿಸಿದವರಲ್ಲಿ ನೀವು ಮೊದಲಿಗರು. ವಿಶೇಷವಾಗಿ ಸಾರ್ವಜನಿಕವಾಗಿ ಲಯನ್ಸ್ ಇಮೇಜ್ ಇನ್ನಷ್ಟು ಹೆಚ್ಚಿಸಬೇಕೆಂಬ ಸದುದ್ದೇಶದಿಂದ ಹಮ್ಮಿಕೊಂಡ ರಿಪಬ್ಲಿಕ್ ಟ್ರೋಫಿ ಕ್ರಿಕೆಟ್ ಪಂದ್ಯಾಟ ಆಯೋಜನೆಯಲ್ಲಿ ಮತ್ತು
ಯಶಸ್ಸಿನಲ್ಲಿ ನಿಮ್ಮ ಪಾತ್ರ ಹಿರಿದು. ನನ್ನ ಯೋಜನೆಗಳಿಗೆ ಇಡೀ ವರ್ಷ ಬಲ ತುಂಬಿದರಲ್ಲಿ ನೀವು ಒಬ್ಬರು. ನಿಮ್ಮ ಸಹಕಾರಕ್ಕೆ ನನ್ನಲ್ಲಿ ಶಬ್ದಗಳಿಲ್ಲ. ನನ್ನೊಂದಿಗೆ ಸಹಕರಿಸಲು ಸಹಮತವಿದ್ದ ನಿಮ್ಮ ಶ್ರೀಮತಿ ಶಕಿಲಾ ಮೇಡಮ್, ನಿಮಗೂ ವಂದನೆಗಳು. ಬಹಳ ಒತ್ತಾಯದಿಂದ ಲಿಯೋ ಅಧ್ಯಕ್ಷೆ ಜವಾಬ್ದಾರಿ ಹೊತ್ತವಳು ನಿಮ್ಮ ಮಗಳು ಖುಷಿ. ಮೊದಲೇ ಮನವರಿಕೆ ಮಾಡಿದಂತೆ ಅವಳ ನಾಯಕತ್ವ ಇದು ಖಂಡಿತ ಸಹಕಾರಿಯಾಗಿದೆ ಎಂದು ನಾನು ಭಾವಿಸಿದ್ದೇನೆ. ಹಲವು ಸಂದರ್ಭಗಳಲ್ಲಿ ಕೊಟ್ಟ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ ಹಿರಿಮೆ ಇವಳದು. ಕ್ರೀಡೆ ಮತ್ತು ವಿದ್ಯಾಭ್ಯಾಸ ಎರಡರಲ್ಲೂ ಪ್ರವೀಣೆಯಾದ ನಿಮ್ಮ ಸುಪುತ್ರಿ ಮುಂದಕ್ಕೆ ದೊಡ್ಡ ಮಟ್ಟದ ಸಾಧನೆ ಮಾಡುವಂತಾಗಲಿ ಎಂದು ಶುಭ ಹಾರೈಸುತ್ತೇನೆ. ತಪೋಧನ್ ಸರ್, ನಿಮ್ಮ ಗೆಳತನ ಹೀಗೆ ಮುಂದುವರಿಯಲಿ ಎಂದು ನನ್ನ ಆಶಯ. ಥ್ಯಾಂಕ್ ಯು. Just 1 second. Bye, Atushi. ಸುನಿಲ್ ಬಿ, ಅಪೂರ್ವ ಮತ್ತು ಸುಮಾಸುನೆ. ಸ್ಫಟಿಕ ಸಮನ್ಯು. ಸ್ಫಟಿಕ ಸಮನ್ಯು ನಮ್ಮ ಕ್ಲಬ್ಬಿನ ಪ್ರತಿ ಸದಸ್ಯರೊಂದಿಗೆ ಒಳ್ಳೆಯ ಸಂಬಂಧವಿರಿಸಿಕೊಂಡಿರುವ ಅಪರೂಪದ ಹಾಗೂ ಅಪ್ಪಟ ಲಯನ್ಸ್ ಸದಸ್ಯರು ನೀವು. ಲಯನ್ಸ್ ಸೇವಾ ಟ್ರಸ್ಟ್ನ ಕೋಶಾಧಿಕಾರಿಯಾಗಿ ಪ್ರತಿ ತಿಂಗಳ ಲೆಕ್ಕಪತ್ರ ಮಾತ್ರವಲ್ಲದೆ ಲಯನ್ಸ್ ಸೇವಾ ಮಂದಿರದ ಮೇಲ್ವಿಚಾರಣೆ ಮತ್ತು ಸಂಸ್ಥೆಯ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ತಾವು. ವರ್ಷದ ಆರಂಭದಿಂದಲೂ ಎಲ್ಲ ಕಾರ್ಯಕ್ರಮಗಳಲ್ಲಿ ಜತೆಯಾದವರು, ಬೆಂಬಲಿಸಿದವರು ನೀವು. ನಿಮ್ಮ ಕಾರ್ಯಕ್ರಮಕ್ಕೆ ನೀವು ನೀಡಿದ ಸಹಕಾರ ಮರೆಯಲಾಗದು. ಸಂಸ್ಥೆಯ ಪ್ರಮುಖ ಕಾರ್ಯಕ್ರಮಗಳಿದ್ದಾಗ ಕೋಟಿ ವ್ಯವಹಾರದ ನಿಮ್ಮ ಜ್ಯುವೆಲರಿ ಶಾಪ್ ಅನ್ನು ಸಂಜೆ 6:30ಗೆ ಬಂದು ಮಾಡಿ ನಮ್ಮೊಂದಿಗೆ ಸೇರುವ ನಿಮ್ಮ ಲಯನ್ಸ್ ಪ್ರೀತಿಗೆ ಎಲ್ಲರೂ ಮನಸೋತಿದ್ದಾರೆ. ನಿಮ್ಮ ನೇತೃತ್ವದಲ್ಲಿ ಈ ವರ್ಷ ನಡೆದ ಹೊಸ ವರ್ಷಾಚರಣೆ ಮತ್ತು ಲೇಡಿ ಲಯನ್ಸ್ ಡೇ ಎಂಬೆರಡು ವಿನೂತನ ಕಾರ್ಯಕ್ರಮಗಳು ಸಂಸ್ಥೆಗೆ ಹೊಸ ಭರವಸೆ, ಹೊಸ ಬರುವು ನೀಡಿದಂತಾಯಿತು. ಲಯನ್ಸ್ ಕಾರ್ಯಕ್ರಮ ಲಯನ್ಸ್ ಬಂಧುಗಳೊಂದಿಗೆ ಯಾರೊಂದಿಗೂ ಕೋಪಿಸದೆ ನಗುನಂದ ಸಹಕರಿಸುವ, ಸ್ಪಂದಿಸುವ ಸಹೋದರಿ ಸುಮಾ ಸುನಿಲ್ ರವರಿಗೆ ಕೂಡ ನಾನು ಯಾವತ್ತೂ ಆಭಾರಿ. ಅತಿ ಶೀಘ್ರದಲ್ಲಿ ನೀವು ಸಂಸ್ಥೆಯ ಅಧ್ಯಕ್ಷನಾಗಬೇಕೆನ್ನುವಂತಹ ಎಲ್ಲರ ಆಶಯವನ್ನು ನಿಜಗೊಳಿಸುವಿರಿ ಎಂಬ ಹಾರೈಕೆ ನನ್ನದು. ಮಕ್ಕಳಾದ ಸ್ಫಟಿಕ ಸುಮಾನ್ಯು, ನಿಮಗೂ ಶುಭವಾಗಲಿ. ಲಯನ್ ಪ್ರಶಾಂತ್ ಕೋಟ್ಯಾನ್ ಮತ್ತು ಸುಷ್ಮಾ ಪ್ರಶಾಂತ್, ಸಾಮಿ ಸಮರ್ಥ್, ಆದಷ್ಟು ಬೇಗ ಪ್ಲೀಸ್. ಕಳೆದ ವರ್ಷ ನಿಮ್ಮ ಸವಾಲುಗಳನ್ನು ನಾನು ಗಮನಿಸಿದ್ದೇನೆ. ಅದೆಷ್ಟೋ ತೊಂದರೆಗಳನ್ನು ಜಯಿಸಿದ್ದೀರಿ. ಸದಸ್ಯತನ ಶುಲ್ಕ ಹೆಚ್ಚಾದಾಗ ಹಣಕಾಸಿನ ವ್ಯವಸ್ಥೆಯ ಸವಾಲುಗಳು ಎದುರಾದರೂ ಕೂಡ ಸೇವಾ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸಿಕೊಟ್ಟಿದ್ದೀರಿ. ಈ ವರ್ಷದ ತಿಂಗಳ ಸೇವಾ ಕಾರ್ಯಕ್ರಮದಲ್ಲಿ ನಿಮ್ಮ ಕೊಡುಗೆ ಬಹಳಷ್ಟಿದೆ. ಎಷ್ಟೇ ಒತ್ತಡವಿದ್ದರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿಮ್ಮ ಲಯನ್ಸ್ ಪ್ರೀತಿಗೆ ವಂದನೆಗಳು. ಪ್ರವಾಸ, ಮುಂಗಾರು ಮತ್ತು ಪಯಣದಲ್ಲಿ ನಿಮ್ಮ ಹಾಗೂ ಮೇಡಮ್ ಸುಷ್ಮಾರವರ ಭಾಗವಹಿಸುವಿಕೆ, ಸಹಕಾರಕ್ಕೆ ವಂದನೆಗಳು. ಲಯನ್ ಶ್ರೀನಿವಾಸ್ ಪೂಜಾರಿ, MJF ಮತ್ತು ಪ್ರವೀಣಾ ಪಿ. ಮಕ್ಕಳು ಸ್ಪಂದನ ಹಾಗೂ ನಿಷ್ಮಾ. ಲಯನ್ಸ್ ಸಂಸ್ಥೆಯಲ್ಲಿ ನಾನು ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸಿದರಲ್ಲಿ ನೀವು ಪ್ರಮುಖರು. 2019ರಲ್ಲಿ ತಾವು ಅಧ್ಯಕ್ಷರಾಗಿದ್ದಾಗ ನನ್ನನ್ನು ಕಾರ್ಯದರ್ಶಿಯನ್ನಾಗಿಸಿ ಕ್ಲಬ್ಬಿನಲ್ಲಿ ಎಲ್ಲರ ಆತ್ಮೀಯತೆ ಗಳಿಸಲು ಮಾತ್ರವಲ್ಲದೆ ಜಿಲ್ಲೆಗೆ ಪರಿಚಯಿಸಿದವರು ತಾವು. ನೀವು ಅಧ್ಯಕ್ಷನಾದ ಮೇಲೆ ವಿರಮಿಸಲೇ ಇಲ್ಲ. ಪ್ರತಿ ವರ್ಷವೂ ಕೂಡ ಒಂದಲ್ಲ ಒಂದು ಜಿಲ್ಲೆಯ ಪ್ರಮುಖ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾ ಇಡೀ ಜಿಲ್ಲೆಯಲ್ಲಿ ಗುರುತಿಸಿಕೊಂಡ ಮಾತಿನ ಮಲ್ಲ ನೀವು. ಓರ್ವ ಸಹೋದರನೆಂಬ ಸಲಿಗೆಯಿಂದ ಪ್ರತಿ ಸಂದರ್ಭದಲ್ಲಿ ಸರಿ ತಪ್ಪುಗಳನ್ನು ತಿಳಿ ಹೇಳುತ್ತಿದ್ದವರು ನೀವು.
ನಾನು ಎಷ್ಟೋ ಸಲ ನನ್ನ ವೈಯಕ್ತಿಕ ಒತ್ತಡಗಳಿಂದ ನಿಮ್ಮಲ್ಲಿ ರೇಗಿದ್ದುಂಟು. ಆದರೂ ಪ್ರೀತಿಯಿಂದ ಅಭಿಮಾನದಿಂದ ಸಹಕರಿಸಿದ್ದೀರಿ, ಬೆಂಬಲಿಸಿದ್ದೀರಿ. ಕೇಳದೆ ಹೆಚ್ಚಿನ ಸೇವಾ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ನೀವು, ಎಣಿಗೆ ಕೊಟ್ಟವರು ನೀವು. ಪ್ರವಾಸ, ಮುಂಗಾರು, ಪಯಣ ಆಯೋಜನೆಯಲ್ಲಿ ಜತೆಯಾದರು ನೀವು ಮತ್ತು ಪ್ರಮೀಳಕ್ಕ. ಲಿಯೋ ಸದಸ್ಯರಿಗಾಗಿ ಮತ್ತು ಲೇಡಿ ಲಯನ್ಸ್ಗಾಗಿ ನಿಮ್ಮ ಗುರುಜ್ಯೋತಿ ಫಾರ್ಮ್ ಹೌಸ್ ನಲ್ಲಿ ಪ್ರಮೀಳಕ್ಕರ ನೇತೃತ್ವದಲ್ಲಿ ಆಯೋಜಿಸಿದ ಪಿಕ್ನಿಕ್ ಮರೆಯುವಂತಿಲ್ಲ. ಜವಾಬ್ದಾರಿ ಕೊಟ್ಟಾಗ ಯಾವುದೇ ಹಿಂಜರಿಕೆ ಇಲ್ಲದೆ ಸದಾ ಬೆಂಬಲಿಸಿದ ಪ್ರಮೀಳಾ ಮೇಡಮ್ ಅವರಿಗೆ ವಂದನೆಗಳು. ನಿಮ್ಮ ಸ್ನೇಹ ಹೀಗೆ ನಿರಂತರವಾಗಿರಲಿ. ಲಿಯೋ ಸ್ಪಂದನ, ಲಿಯೋ ನೀಶ್ಮಾ, ಶುಭವಾಗಲಿ. ದಯವಿಟ್ಟು ಯಾರಾದರೂ ಬಂದಿರುವಂತಹ ಸದಸ್ಯರು ಬಂದಾಗ ನಾನು ಕರೆದಿದ್ದೇನೆ, ಯಾರಾದರೂ ಬಿಟ್ಟು ಹೋಗಿದ್ದೇನೆ. ಬರಲಿಲ್ಲ, ಅವರ ಪರವಾಗಿ ಅವರ ಮೇಡಮ್ ಅವರಿದ್ದಾರೆ. ನಮ್ಮ ಸಂಸ್ಥೆಯ ಕಾರ್ಯದರ್ಶಿ ಪ್ಲೀಸ್. ದಂಪತಿಗಳು ಲಯನ್ಸ್ ಸಂಸ್ಥೆಯನ್ನು ಬಹಳಷ್ಟು ಹಂಚಿಕೊಂಡವರು, ಸೇವಾ ಕಾರ್ಯಕ್ರಮಗಳಲ್ಲಿ ನಿರಂತರ ತೊಡಗಿಸಿಕೊಂಡವರು. ಇಡೀ ಲಯನ್ಸ್ ಜಿಲ್ಲೆಯಲ್ಲಿ ತನ್ನ ವಿಶೇಷ ವ್ಯಕ್ತಿತ್ವದ ಮೂಲಕ ಆತ್ಮೀಯ ವರ್ಗದ ಸಾಮ್ರಾಜ್ಯ ಕಟ್ಟಿದವರು. ಸಾವಿರಾರು ಬಂಧುಗಳ ಪ್ರೀತಿ ಸಂಪಾದಿಸಿದವರು ಇವರು. ನನ್ನನ್ನು ಈ ಮಹಾನ್ ಸಂಸ್ಥೆಗೆ ಬಹಳ ಒತ್ತಾಯದಿಂದ ಸೇರಿಸಿದವರು ದಾಮೋದರರು. ಇವನಿಗೆ ಒಮ್ಮೆ ಆಸಕ್ತಿ ಬಂದರೆ ಮತ್ತೆ ಹಿಂತಿರುಗುವುದಿಲ್ಲ ಎಂಬುದು ಇವರಿಗೆ ಚೆನ್ನಾಗಿ ತಿಳಿದಿತ್ತು. ಅದಕ್ಕೆ ಒಂದು ವರ್ಷ ನನ್ನನ್ನು ಪ್ರತಿ ಸಂದರ್ಭದಲ್ಲಿ ಬೆನ್ನು ಹೊಡೆಯುತ್ತಾ ಸಂಸ್ಥೆಯಲ್ಲಿ ಸಕ್ರಿಯವಾಗಿರುವಂತೆ ನೋಡಿಕೊಂಡವರು, ಪ್ರತಿ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೇರೇಪಿಸಿದವರು. ನನ್ನ ಯಾವುದೇ ಯೋಜನೆಗಳನ್ನು ಅವರಲ್ಲಿ ಹೇಳಿದಾಗ ಎಷ್ಟೇ ಒತ್ತಡವಿದ್ದರೂ ಕೂಡ ಬೆಂಬಲಿಸಿದ್ದಾರೆ. ಆಕರ್ಷಕ, ಅರ್ಥಪೂರ್ಣ ಮತ್ತು ಸಂಗ್ರಾಹ್ಯ ಯೋಗ್ಯ ಕೈಪಿಡಿ ಬಂಟ್ವಾಳ ಲೈನ್ ಮೂಡಿ ಬರುವಲ್ಲಿ ಬಹಳಷ್ಟು ಸಹಕರಿಸಿದ್ದಾರೆ. ನಿಮ್ಮ ಲೈನ್ಸ್ ಪ್ರೀತಿ ಅಭಿಮಾನಕ್ಕೆ ಶಬ್ದಗಳಿಲ್ಲ. ದೇವಿಕಾ ಮೇಡಮ್ ಅವರು ಸಂಸ್ಥೆಯ 2019-20 ತಂಡದಲ್ಲಿ ನಾವು ಜತೆಯಾಗಿ ಪ್ರಮುಖ ಜವಾಬ್ದಾರಿಯನ್ನು ನಿರ್ವಹಿಸಿದವರು. ಈ ವರ್ಷ ಮತ್ತೆ ನನ್ನೊಂದಿಗೆ ಸಂಸ್ಥೆಯ ಮಹತ್ತರ ಜವಾಬ್ದಾರಿಯನ್ನು ಹೊತ್ತುಕೊಂಡಿದೆ. ಸಂಸ್ಥೆಯಲ್ಲಿನ ಮನೆಯಲ್ಲಿನ ಅನಿವಾರ್ಯ ಹಾಗೂ ಆಕಸ್ಮಿಕ ಒತ್ತಡಗಳಿದ್ದರೂ ಕೂಡ ಸಂಸ್ಥೆಯ ಎಲ್ಲ ಸಭೆಗಳನ್ನು ಸಂಯೋಜಿಸುವಲ್ಲಿ ಸಹಕರಿಸಿದ್ದೀರಿ. ಹಲವು ಸಂದರ್ಭದಲ್ಲಿ ಹಲವು ರೀತಿಯ ಸವಾಲುಗಳಿದ್ದರೂ ಕೂಡ ಲಯನ್ಸ್ನ ಪ್ರೀತಿ ನಿಮ್ಮನ್ನು ತೊಡಗಿಸಿಕೊಳ್ಳುವಂತೆ ಮಾಡಿದೆ. ನನ್ನ ವೈಯಕ್ತಿಕ ಒತ್ತಡಗಳಿಂದ ಅಥವಾ ಕಾರ್ಯಕ್ರಮದಲ್ಲಿ ಉತ್ಕೃಷ್ಟತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ನಾನೇನಾದರೂ ದುಡುಕಿ ಮಾತನಾಡಿದ್ದರೆ ಪುಟ್ಟ ಕ್ಷಮೆಯನ್ನಿರಲಿ, ಅನ್ಯತಾ ಭಾವಿಸಿದಿರಿ. ಧನ್ಯವಾದಕ್ಕೆ ನನ್ನಲ್ಲಿ ಶಬ್ದಗಳಿಲ್ಲ. ಮಗದೊಮ್ಮೆ ತಮಗಿಬ್ಬರಿಗೂ ಕೂಡ ವಂದನೆಗಳು, ಶುಭವಾಗಲು ಎಂದಷ್ಟೇ ನಾನು ಹೇಳಬಹುದು. ವಂದನೆಗಳು, ಶುಭವಾಗಲಿ. ಇನ್ನು ಬಂದಿರುವ ಸದಸ್ಯರಲ್ಲಿ ಬಾಕಿಯಾಗಿ ರಾಘವೇಂದ್ರ ಕಾರಂತ್ ಬೇರೆ ಕಾರ್ಯಕ್ರಮ ರೀತಿಯನ್ನು ಹೇಳಿದ್ದಾರೆ. ಓಕೆ, ಈಗ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ನಾನು ವೇದಿಕೆಗೆ ಆಹ್ವಾನಿಸುವ ಮುಂದಿನ ಲಯನ್ ಸದಸ್ಯ ನನ್ನ ಸಹೋದರ ಲಯನ್ ಡಿ ದೇವ್ ಪೂಜಾರಿ ಮತ್ತು ಗುಣವತಿ ಡಿ ಪೂಜಾರಿ. ಸಂಜೀವ್, ನಮಸ್ತೆ. ರೈಲ್ವೆ ಇಲಾಖೆಯಲ್ಲಿ ನಿವೃತ್ತ ಅಧಿಕಾರಿ ಎಂದು ನೀವು ಹೇಳಿದರಷ್ಟೇ ಗೊತ್ತಾಗುವುದು. ನಿಮ್ಮ ಕಲರ್, ನಿಮ್ಮ ಮೈಕಟ್ಟು ನೋಡುವಾಗ ಇನ್ನೂ 40ರ ಹರೆಯದಂತೆ ಇದೆ. ತಮ್ಮ ಮಗನ ಮದುವೆಯ ಆಮಂತ್ರಣ ಪತ್ರಿಕೆ ಕೊಟ್ಟಾಗಲೇ ಹಲವರಿಗೆ ತಿಳಿಯಿತು ನೀವು ನಿಮ್ಮ ವೃತ್ತಿಯಿಂದ ನಿವೃತ್ತರಾಗಿದ್ದೀರಿ, ಆದರೆ ಪ್ರವೃತ್ತಿಯಲ್ಲಿ ಸಕ್ರಿಯರಾಗಿದ್ದೀರಿ. ಈ ವರ್ಷ ನೀವು ನನಗೆ ಸಿಕ್ಕಿದ್ದು ನನ್ನ ಅದೃಷ್ಟವೆಂದು ಭಾವಿಸುತ್ತೇನೆ. ಕಳೆದ ವರ್ಷವಷ್ಟೇ ಸದಸ್ಯನಾಗಿ ಸೇರಿದ ನಿಮ್ಮನ್ನು ಈ ವರ್ಷ ಕೋಶಾಧಿಕಾರಿಗೆ ಆಯ್ಕೆ ಮಾಡಿದಾಗ ಕೆಲವರಿಗೆ ಆಶ್ಚರ್ಯವಾದದ್ದಿದೆ. ಈ ಹುದ್ದೆಗೆ ನೀವು ನ್ಯಾಯ ಕೊಡುವಿರಪ್ಪ ವಿಶ್ವಾಸ ನನಗಿತ್ತು, ನಂಬಿಕೆ ಇತ್ತು. ನಿಮ್ಮ ನಡವಳಿಕೆ, ಪ್ರಾಮಾಣಿಕತೆ, ಶ್ರದ್ಧೆ, ಬದ್ಧತೆ ನನಗೆ ಹಿತವೆನಿಸಿತು.
ನೀವು ವಹಿಸಿಕೊಂಡ ಈ ಹೊಸ ಜವಾಬ್ದಾರಿಗೆ ಸಹಮತ ನೀಡಿದ ನಿಮ್ಮ ಪ್ರೀತಿಯ ಮನದರಸಿ ಗುಣವತಿ ಮೇಡಮ್ ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರವಾಸ ಕಾರ್ಯಕ್ರಮ ಪಯಣದಲ್ಲಿಯೂ ಕೂಡ ನೀವು ನಿಮ್ಮವರು ನವಜೋಡಿಗಳಂತೆ ಪ್ರವಾಸದುದ್ದಕ್ಕೂ ಪ್ರಯಾಣಿಸಿದ್ದು ನಿಮ್ಮಿಬ್ಬರ ಕೇರ್ ಅಂಡ್ ಕನ್ಸರ್ನ್ ನನ್ನ ಹೆಂಡತಿಗೆ ಮಸರ ತರುವಂತಿತ್ತು. ಶಿವವಾಗಿ ಹಣ ಕೇಳುವುದರಲ್ಲಿ ನೀವು ನನಗಿಂತಲೂ ಮುಜುಗರದವರು. ಆದರೂ ಸಂಸ್ಥೆಯ ಜವಾಬ್ದಾರಿ ಎಂದು ಎಲ್ಲವನ್ನು ವ್ಯವಹರಿಸಿದ್ದೀರಿ. ಕಷ್ಟವಾದರೂ ಕ್ಲಬ್ಬಿನ ಚಿಟ್ ಫಂಡ್ ನಡೆಸಿಕೊಟ್ಟಿರಿ. ಕೇಳಿದಾಗಲೆಲ್ಲ ಹೇಳಿದಾಗಲೆಲ್ಲ ಕೂಡಲೇ ಸ್ಪಂದಿಸುವ ನಿಮ್ಮ ಮನೋಭಾವ ನನಗೆ ತುಂಬಾ ಬಲ ತುಂಬಿತು. ಎಲ್ಲಕ್ಕಿಂತ ಹೆಚ್ಚಾಗಿ ನೀವೊಬ್ಬ ಹಿತೈಷಿಯಾಗಿ ಸಹೋದರನಾಗಿ ನನ್ನನ್ನು ಅರ್ಥೈಸಿದ್ದೀರಿ, ನನಗೆ ಬೆಂಬಲಿಸಿದ್ದೀರಿ, ಸಹಕರಿಸಿದ್ದೀರಿ. ನಿಮ್ಮ ಪ್ರೀತಿಗೆ, ಸಹನೆಗೆ, ತಾಳ್ಮೆಗೆ, ಸೇವಾ ಮನೋಭಾವಕ್ಕೆ ವಂದನೆಗಳು. ಶುಭವಾಗಲಿ. Ready? Sir. ನಾನು ವೇದಿಕೆಗೆ ಕರೆಯುವಂತಹ ಮುಂದಿನ ವ್ಯಕ್ತಿ ಶ್ರೀಯುತ ಸಂಜೀವ್ ಶೆಟ್ಟಿ, ನಮ್ಮ ಲಯನ್ಸ್ ಸೇವಾ ಮಂದಿರದ ವ್ಯವಸ್ಥಾಪಕರು. ನೀವ್ಯಾಕೆ ಒಬ್ಬರೇ ಬಂದ್ರಿ? ಸುಮತಕ್ಕ ಬಲೆ ಎಲ್ಲರ ಅಚ್ಚುಮೆಚ್ಚಿನ ನಮ್ಮ ಲಯನ್ಸ್ ಸೇವಾ ಮಂದಿರದ ವ್ಯವಸ್ಥಾಪಕರಾದ ನಮ್ಮ ಸಂಜೀವಣ್ಣ ತುಂಬಾ ಒತ್ತಡದಲ್ಲಿದ್ದಾಗ ತುಂಬಾ ಗರಂ ಆಗಿರುತ್ತಾರೆ ಎಂಬುದು ಎಲ್ಲರದು ಮಾತ್ರವಲ್ಲ, ನಮ್ಮದು ಕಂಪ್ಲೇಂಟ್ ಇತ್ತು. ಆಮೇಲೆ ಅವರಲ್ಲಿ ಹೆಚ್ಚು ಮಾತನಾಡುತ್ತಾ ಹೋದೆ. ಸಮಯ ಸಿಕ್ಕಾಗಲೆಲ್ಲ ಅವರ ವೈಯಕ್ತಿಕ ಬದುಕಿನ ಕಥೆಯನ್ನು, ಅವರ ಮನದಾಳದ ಮಾತನ್ನು ಆಫೀಸಿನಲ್ಲಿ ಕುಳಿತು ಕೆಣಕುತ್ತಾ ಹೋದೆ. ಆಗ ಸಿಕ್ಕಿತು ನನಗೆ ಸಂಜೀವಣ್ಣರ ಆತ್ಮಕಥನಗಳು. ಅಣ್ಣ ಬೇಜಾರು ಮಾಡಬೇಡಿ, ಕೈಬೇಡಿ. ಅವೆಲ್ಲ ಯಾರಲ್ಲೂ ಹೇಳಲಾಗದ ಅವರ ಬಾಲ್ಯದ ಶಾಲಾ ದಿನದ ಪೋಖ್ರಿ ಚಟುವಟಿಕೆಗಳು, ಬೂದು ಮೇಷ್ಟ್ರ ಸ್ವಾರಸ್ಯಕ ಕಥೆಗಳು, ಮಂಗಳೂರು ಬಜಾರ್ನ ಬ್ಯಾಚುಲರ್ ದಿನಗಳ ಕಸರತ್ತುಗಳು ಎಲ್ಲವೂ ಬಹಳ ಆಸಕ್ತಿದಾಯಕವಾಗಿದೆ. ಹಾಗಂತ ನೀವು ಆ ಕಥೆಗಳನ್ನು ಮತ್ತೆ ಅವರಲ್ಲಿ ಪ್ರಶ್ನಿಸಿದರೆ ಮತ್ತೆ ಗರಂ ಆದರೂ ಜ್ಯೋತಿ. ನಮ್ಮ ಲಯನ್ಸ್ ಸೇವಾ ಮಂದಿರವನ್ನು ಸದಸ್ಯರಿಗಿಂತ ಹೆಚ್ಚು ಪ್ರೀತಿಸುವವರು ನೀವು. ದಿನದ 24 ಗಂಟೆಯೂ ಇಲ್ಲಿನ ವ್ಯವಸ್ಥೆಗಳ ಬಗ್ಗೆ, ಕಾರ್ಯಕ್ರಮಗಳ ಬಗ್ಗೆ, ಶಿಶು ಕೇಂದ್ರದ ಬಗ್ಗೆ ಯೋಚಿಸುತ್ತಿರುತ್ತೀರಿ. ವಿಶೇಷ ಮಕ್ಕಳ ಮೇಲೆ ಬಹಳಷ್ಟು ಅಕ್ಕರೆ, ಪ್ರೀತಿ, ಮಮತೆ. ಲಯನ್ಸ್ ಬಗ್ಗೆ ಸಾರ್ವಜನಿಕರು ಎಲ್ಲಾದರೂ ತಪ್ಪಿ ಮಾತನಾಡಿದರೆ ಅದನ್ನು ಸಹಿಸಲಾಗದ ವ್ಯಕ್ತಿತ್ವ ನಿಮ್ಮದು. ಯಾಕೆಂದರೆ ನಿಮಗೆ ಈ ಸಂಸ್ಥೆಯ ಮೇಲೆ ಅಷ್ಟೊಂದು ಗೌರವವಿದೆ. ನಿಮ್ಮ ಲಯನ್ಸ್ ಒಡನಾಟಕ್ಕೆ, ನಿಮ್ಮ ಲಯನ್ಸ್ ಚಟುವಟಿಕೆಗೆ ನಿಮ್ಮ ಮಡದಿ ಶ್ರೀಮತಿ ಸುಮತಿಯವರು ಕೂಡ ಹೊಂದಿಕೊಂಡಿದ್ದಾರೆ ಎಂದು ನಾವು ಭಾವಿಸುತ್ತೇವೆ. ದಿನಪೂರ್ತಿ ಇಲ್ಲೇ ಇರುವುದು ಮಾತ್ರವಲ್ಲ, ಎಷ್ಟೋ ಸಲ ರಾತ್ರಿ ಕಾರ್ಯಕ್ರಮವಿದ್ದಾಗ ಇಲ್ಲೇ ಉಳಿಯುತ್ತಿದ್ದರೂ ಮಡದಿ ಕೋಪಿಸುತ್ತಿರಲಿಲ್ಲ. ಒಮ್ಮೆ ತುಂಬಾ ಟೆನ್ಷನ್ ಮಾಡಿಕೊಂಡು ಮನೆಯಲ್ಲಿ ಕೂತಿದ್ದಾಗ ನಿಮ್ಮವರು, ಇದು ನನಗೆ ಯಾವತ್ತೂ ಹೇಳಿದ್ದು, ನನಗೆ ಆಮೇಲೆ ಬರೆಯೋ ಚಾನ್ಸ್ ಇದೆ. ಮನೆಯಲ್ಲಿ ಕೂತಿದ್ದಾಗ ನಿಮ್ಮವರು ಕೇಳಿದರು, ಯಾಕೆ ಸಪ್ಪಗಿದ್ದೀರಿ? ಆಗ ನೀವು, ನಾಳೆ ಹಾಲ್ನಲ್ಲಿ ಕಾರ್ಯಕ್ರಮವಿದೆ, ದಿಢೀರಾಗಿ ಶುಚಿತ್ವದ ಜವಾಬ್ದಾರಿ ವಹಿಸಿಕೊಂಡ 3 ಜನರು ಆಕಸ್ಮಿಕವಾಗಿ ರಜೆ ಹಾಕಿದ್ದಾರೆ, ನನ್ನ ಮರ್ಯಾದೆ ಪ್ರಶ್ನೆ ಎಂದು ಹೇಳಿದಾಗ ಅದಕ್ಕೆ ಇವರು ಮಡದಿ ಹೇಳಿದರು, ಅದೇನು ದೊಡ್ಡ ಮಹಾ, ನಾನೇ ಶುಚಿ ಮಾಡುತ್ತೇನೆ ಎಂದು ಕ್ಲಬ್ಬಿನ ಗೌರವ ಉಳಿಸಿದ ನಿಮ್ಮ ಮಡದಿ ಸುಮತಿಯವರ ಕತೆ ಹೆಚ್ಚಿನವರಿಗೆ ಗೊತ್ತಿಲ್ಲ. ಮಗನ ಮದುವೆ ನೆಪ ಹೇಳಿ ಎಲ್ಲ ಲಯನ್ ಕುಟುಂಬ ಸದಸ್ಯರಿಗೆ ಭರ್ಜರಿ ಆತಿಥ್ಯ ನೀಡಿದ ನಿಮ್ಮ ಲಯನ್ಸ್ ಪ್ರೀತಿಗೆ ನನ್ನಲ್ಲಿ ಶಬ್ದಗಳಿಲ್ಲ. ನಿಮ್ಮ ಸಹಕಾರಕ್ಕೆ, ಬೆಂಬಲಕ್ಕೆ ವಂದನೆಗಳು. ನಿಮ್ಮೆಲ್ಲರ ಭರ್ಜರಿ ಚಪ್ಪಾಳೆ. ಅದರೊಂದಿಗೆ ಇನ್ನೊಂದು ವಿಶೇಷ ಸುದ್ದಿಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಹುಶಃ ಹೆಚ್ಚಿನವರಿಗೆ ಗೊತ್ತಿಲ್ಲ. ಮೊನ್ನೆ
ಕಾರ್ಯಕ್ರಮದಲ್ಲಿ ಇಲ್ಲಿ ಭರ್ಜರಿ ಆತಿಥ್ಯ ಮೇಲೆ ಕೆಳಗೆ ಇತ್ತು, ಅದು ನಮ್ಮ ಕೆಲವರಿಗೆ ಮಾತ್ರ ಗೊತ್ತು. ಹಾಗಾಗಿ ಈ ಆತಿಥ್ಯ ನೀಡುವ ಸಂದರ್ಭ ನನಗೆ ಆಮೇಲೆ ಗೊತ್ತಾಯ್ತು ಅವತ್ತು ಇನ್ನೊಂದು ವಿಶೇಷತೆ ಇತ್ತು ಅಂತೇಳಿ. ಅವತ್ತು ನಮ್ಮ ಸಂಜೀವಣ್ಣ ಮತ್ತು ಸುಮತಿ ಅವರ ವಿವಾಹ ವಾರ್ಷಿಕೋತ್ಸವ ದಿನ, 32ನೇ ವರ್ಷದ ವಿವಾಹ ದಿನವನ್ನು ಆಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ನಮ್ಮ ಪೂರ್ವ ರಾಜ್ಯಪಾಲರು ಒಂದ್ಸಲ ವೇದಿಕೆ ಬರಬೇಕು ಒಂದು ಶಾಲನ್ನು ಹಾಕಿ ಅವರಿಗೆ ಅಭಿನಂದಿಸಿ ಕೇಳ್ಕೊತಿದ್ದಾರೆ. ಕ್ಲಬ್ ಸೇವಾ ಟ್ರಸ್ಟ್ ನ ಅಧ್ಯಕ್ಷರು ಹಾಗೂ ಎಲ್ಲ ಈ ಒಂದು ಸಭಾಂಗಣ ವ್ಯವಸ್ಥೆಯಲ್ಲಿ ಅವರೊಂದಿಗೆ ಸಹಕರಿಸಿದರು. ಮಗ ಭುವೇಶ್ ಶೆಟ್ಟಿ ಹಾಗೂ ಸೊಸೆ ಕೂಡ ಇದ್ದಾರೆ, ದಯವಿಟ್ಟು ವೇದಿಕೆ ಬಂದು. ಸೊಸೆ ಚೈತ್ರ, ನಿಮ್ಮೆಲ್ಲರ ಚಪ್ಪಾಳೆ, ಯಾಕಂದ್ರೆ ನಮ್ಮೊಂದು ಭರ್ಜರಿ ಆತಿಥ್ಯ ನೀಡಿದ್ದಾರೆ ಮೆಹಂದಿ ಕಾರ್ಯಕ್ರಮದಲ್ಲಿ. ಆತ್ಮೀಯ ಬಂಧುಗಳೇ, ಸಂಸ್ಥೆಯ ಅಧ್ಯಕ್ಷನಾಗಿ ಆಯ್ಕೆಯಾದದಿನಿಂದ ಈ ಕ್ಷಣದವರೆಗೆ ಎಲ್ಲವೂ ಸಿಹಿ ಕ್ಷಣಗಳೇ. ಲಯನ್ಸ್ ಜಿಲ್ಲೆಯ ವಿವಿಧ ಕ್ಲಬ್ಗಳಲ್ಲಿ ಹಾಗೂ ಹಲವಾರು ಸಂಘ ಸಂಸ್ಥೆಗಳಲ್ಲಿ ನಮ್ಮ ಲಯನ್ಸ್ ಸಂಸ್ಥೆಯನ್ನು ಪ್ರತಿನಿಧಿಸಿ ಗೌರವ ಪಡೆದಿದ್ದೇನೆ. ಈ ಸಂಸ್ಥೆ ತುಂಬಾ ಪವಿತ್ರವಾಗಿದೆ. ಬೇರೆ ಸಂಸ್ಥೆಗೆ ಹೋಲಿಸಿದರೆ ನಮ್ಮಲ್ಲಿ ಅಸೂಯೆ ಎಂಬುದಿಲ್ಲ, ಕಾಲೆಳೆಯುವುದಿಲ್ಲ, ಮಸ್ತರವಿಲ್ಲ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಸುಧಾರಿಸಿಕೊಂಡು ಹೋಗುವಂತ ಪರಿಪಾಠ ಇಲ್ಲಿದೆ. ನಾವೆಲ್ಲರನ್ನು ಗೌರವಿಸಿದರೆ ಅವರು ನಮ್ಮನ್ನು ಗೌರವಿಸುತ್ತಾರೆ ಅನ್ನೋದಕ್ಕೆ ನಮ್ಮ ಸಂಸ್ಥೆ ಉದಾಹರಣೆ ಎನ್ನಬಹುದು. ನಾನು ಹಲವಾರು ಸಂಸ್ಥೆಗಳಲ್ಲಿ ಏನೇ ಅನುಭವ ಪಡೆದಿದ್ದರೂ ಕೂಡ ಇಲ್ಲಿ ಸಿಗುವ ಪ್ರೀತಿ, ಗೌರವ, ಅನುಭವ ಅದು ಅನನ್ಯವಾದದ್ದು. ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ನಮಿಸುತ್ತಿದ್ದೇನೆ. ಪ್ರತಿಷ್ಠಿತ ಸಂಸ್ಥೆಯ 53ನೇ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸುವ ಅವಕಾಶ ಕಲ್ಪಿಸಿದ್ದೀರಿ. ಸಂಸ್ಥೆಯ ಘನತೆ ಕಾಪಾಡುವುದರೊಂದಿಗೆ ಜವಾಬ್ದಾರಿತವಾಗಿ ಹುದ್ದೆ ನಿರ್ವಹಿಸಲು ಶಕ್ತಿ ಮೀರಿ ಶ್ರಮಿಸಿದ್ದೇನೆ. ನನ್ನ ಗೆಲುವಿಗಾಗಿ ಬೆಂಬಲಿಸಿದ, ತಪ್ಪು ಮಾಡಿದಾಗ ಅನುನಯದಿಂದ ತಿದ್ದಿದ, ಸಂಸ್ಥೆಯ ಅನುಭವದಲ್ಲಿ ಕಿರಿಯನಾದ ನನ್ನ ಮೇಲೆ ನಂಬಿಕೆ ಇರಿಸಿದ, ತಮ್ಮೆಲ್ಲರ ಅನುಭವವನ್ನು ನನಗೆ ದಾರಿ ಎರೆದ ನಿಮಗೆ, ನಿಮ್ಮ ಪ್ರೀತಿಗೆ ನಾನಿದ್ದೇನೆ. ನಮಸ್ತೆ. ಜಿಲ್ಲೆಗೆ ಕೊಟ್ಟಂತಹ 4 ಪ್ರಾಂತ್ಯಾಧ್ಯಕ್ಷರುಗಳ ಹೆಸರು ಅದನ್ನು ತಿಳಿಸಬೇಕು. ಬಂಟ್ವಾಳ ಲಯನ್ಸ್ ಕ್ಲಬ್ನಿಂದ ಜಿಲ್ಲೆಗೆ ಕೊಟ್ಟಂತಹ 4 ಪ್ರಾಂತ್ಯಾಧ್ಯಕ್ಷರುಗಳ ಹೆಸರು: ದೇವಪ್ಪ ಶೆಟ್ಟಿ, ಸಂಜೀವ ಶೆಟ್ಟಿ, ವಸಂತ್ ಬಾಳಿಗ, ದೇವಪ್ಪ ಶೆಟ್ಟಿ, ವಸಂತ್ ಕುಮಾರ್ ಶೆಟ್ಟಿ, ದಾಮೋದರ್ BM, ಸಂಜೀವ ಶೆಟ್ಟಿ, ಲಕ್ಷ್ಮಣ್ ಕುಲಾರ್. ರೈಟ್ ಆನ್ಸರ್. ಇವಾಗ ಆ 4 ಪ್ರಾಂತ್ಯಾಧ್ಯಕ್ಷರುಗಳ ವಸಂತ್ ಕುಮಾರ್ ಶೆಟ್ಟಿ, ಸಂಜೀವ ಶೆಟ್ಟಿ, ದೇವಪ್ಪ ಶೆಟ್ಟಿ, ಲಕ್ಷ್ಮಣ್ ಕುಲಾರ್ ಮತ್ತು ದಾಮೋದರ್ BM ಹೇಳಿದ್ದಾರೆ. ಸರಿ ಇದೆ. ಈಗ 4 ಪ್ರಾಂತ್ಯಾಧ್ಯಕ್ಷರುಗಳ ಪ್ರಾಂತೀಯ ಸಮ್ಮೇಳನದ ಹೆಸರುಗಳು. ಅವರು 4 5 ಇದ್ದಾರೆ, ನಾನು 3 ಈಗ ಪ್ರಾಂತ್ಯಾಧ್ಯಕ್ಷರುಗಳ ಪ್ರಾಂತೀಯ ಸಮ್ಮೇಳನದ ಹೆಸರುಗಳು: ಪುನರ್ಜನ್ಮ, ಅಮ್ಮ, ದಿಶಾ, ಮತ್ತೊಂದು ದೇವಶೆಟ್ಟಿ, ಇಲ್ಲ ನೆಕ್ಸ್ಟ್ ಪುನರ್ಜನ್ಮ, ಅಮ್ಮ, ದಿಶಾ, ಧನ್ಯ, ಅನುಗ್ರಹ. ಆದ್ರೆ ಅದು ನಿಮಗೆ ಅವರು ಯಾರು ಸಪೋರ್ಟ್ ಮಾಡಲಿಲ್ಲ, ಅದು ನಿಮ್ಮ ಬ್ಯಾನರ್. ಸೊ ಬಹುಮಾನವನ್ನು ಪಡೆದಿದ್ದಾರೆ ದೇವಿಕಾ ದಾಮೋದರ್ ಅವರು. ಜೋರಾದ ತಪ್ಪಲೆ. ಈಗ ಮತ್ತೊಂದು
ನಿರ್ಗಮಿಸಬಹುದು, ಸೋತಿದ್ದೀರಿ. ಇದೀಗ ಲೇಡಿ ಲಯನ್ಸ್ಗಳಿಗೆ ನಮ್ಮ ಲಯನ್ಸ್ ಕ್ಲಬ್ ಬಂಟ್ವಾಳದ ಲಿಯೋ ಗೋಲ್ಡ್ ಇದರ ಸ್ಥಾಪಕ ಅಧ್ಯಕ್ಷ ಅಥವಾ ಅಧ್ಯಕ್ಷೆ ಯಾರು? ಲಿಯೋ ಗೋಲ್ಡ್ ನಿಮಗೆ ಆಗಿದೆ, ಆಲ್ರೆಡಿ ಒಂದು ಪ್ರೈಸ್ ಸಿಕ್ಕಿದೆ. ಗೆದ್ದಿದ್ದಾರೆ. ಇಲ್ಲ, ನೆಕ್ಸ್ಟ್ ಮತ್ತೊಂದು ಉತ್ತರ ಕೊಟ್ಟದ್ದು ಗೀತಕ್ಕ, ಇಬ್ಬರಿಗೆ ಹಂಚಿ ಹೋಗಿದೆ. ಈಗ ಗೀತಕ್ಕ ಮತ್ತೆ ಸುಮ ಎದುರು ಬರಬೇಕು. ಇನ್ನೊಂದು ಪ್ರಶ್ನೆ ಇದೆ, ಸುಮ ಎದುರು ಬರಬೇಕು. ಈ ತಪಾಳದಲ್ಲಿ ಅಜೀವ ಲೈಫ್ ಟೈಮ್ ಮೆಂಬರ್ಶಿಪ್ ಪಡೆದಂತಹ ಮಹಾನುಭಾವರು ಯಾರು? ತಮಗಿಲ್ಲ. ಲಯನ್ಸ್ ಸುಮ ವೇದಿಕೆಗೆ ಬಂದು ಅಧ್ಯಕ್ಷರಿಂದ ಒಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ನಾನು ವಿನಂತಿಸುತ್ತೇನೆ. ಲಯನ್ಸ್ಗೆ ನಮ್ಮ ಲಯನ್ಸ್ ಕ್ಲಬ್ ಬಂಟ್ವಾಳದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಂತಹ ಮಹಾನುಭಾವರು ಯಾರು? ಜಿಲ್ಲಾ ರಾಜ್ಯಪಾಲರುಗಳಲ್ಲಿ ಈಗ ಜೀವಂತ ಇರುವವರಲ್ಲಿ ಮೊದಲನೆಯ ರಾಜ್ಯಪಾಲರು ಯಾರು? ಸೊ ಶ್ರೀನಿವಾಸರವರಿಗೆ ಮತ್ತೊಂದು ಬಹುಮಾನವನ್ನು ಅಧ್ಯಕ್ಷರು ಕೊಡಬೇಕು. 3 ಬಹುಮಾನಗಳು ದೇವಿಕಾ ದಾಮೋದರ್, ಶ್ರೀನಿವಾಸ ಪೂಜಾರಿ ಮತ್ತು ಸುಮಾ ಸುನೀಲ್. ಧನ್ಯವಾದ. ಜ್ಯೋತಿಗಳ ಈ ಸಭೆಯನ್ನು ಸುಸ್ಥಿಗೆ ಬರ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಕ್ಷಮಿಸಬೇಕು, ನಮ್ಮ ಗೌರವಾನ್ವಿತ ಉಪಸ್ಥಿತಿ ಅತಿಥಿಗಳಾಗಿ ನಮ್ಮೊಂದಿಗೆ PMCC ವಸಂತ್ ಕುಮಾರ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆ ಬರಬೇಕು. ಹಾಗೆ ಅವರು ಕೂಡ ವೇದಿಕೆ ಬರಬೇಕು ವಿನಂತಿ ಮಾಡ್ತಾ ಇದ್ದೇನೆ. ಸಂಸ್ಥೆಯ ಇನ್ನೋರ್ವ ಮುಖ್ಯ ಅತಿಥಿ ನಮ್ಮ ಮಾರ್ಗದರ್ಶಕರು ಆಗಿರುವಂತಹ ಪೂರ್ವ ರಾಜ್ಯಪಾಲರು PMCC ಲಯನ್ ವಸಂತ್ ಕುಮಾರ್ ಶೆಟ್ಟಿ ಸರ್, ನಿಮಗೂ ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ ಸರ್. ಹಾಗೆ ವೇದಿಕೆಯಲ್ಲಿರುವಂತಹ ಕಾರ್ಯದರ್ಶಿ ಹಾಗೂ ಕೋಶರು ಸ್ವಾಗತಿಸಿದವರಿಗೆ ಜಿಲ್ಲೆಯ ಅತಿಥಿಗಳಿದ್ದಾರೆ. ನಮ್ಮ ಚಂದ್ರಸರೈ ಹಾಗೂ ಕುಡ್ಲ ಕ್ಲಬ್ಬಿನ ಶ್ರೀಧರ ಶೆಟ್ಟಿ ಹಾಗೂ ಬಹಳಷ್ಟು ವಿದೇಶಿಗಳು ನಮ್ಮೊಂದಿಗೆ ಸೇರಿಕೊಂಡಿದ್ರಿ. ಎಲ್ಲರಿಗೂ ಚುಟುಕಾಗಿ ಸ್ವಾಗತಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಸೇವಾ ಕಾರ್ಯಕ್ರಮವಾಗಿ ಒಂದು ಶಾಲಾ ಶೈಕ್ಷಣಿಕ ಪುಸ್ತಕದ ಒಂದು ಕೊಡುಗೆ, ಈ ಒಂದು ಕೊಡುಗೆಗೆ ಅರ್ಹರಾಗಿದ್ದಾರೆ ನಮ್ಮ ಸಂಸ್ಥೆಯೊಂದಿಗೆ ಸದಾ ಒಡನಾಡಿಯಾಗಿರುವಂತಹ ನಮ್ಮ ಮಮತಾ ಅವರು, ಅವರ ಮಗ ಮತ್ತು ಮಮತಾ ಅವರು ಕೂಡ ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಇದನ್ನು ಕೊಡಮಾಡುವಂತಹ ಮಧುಸೂದನ್ ಅವರು ಕೂಡ ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಪುಸ್ತಕದ ಒಂದು ವೆಚ್ಚವನ್ನು ಮಧುಸೂದನ್ ಅವರು ನೀಡ್ತಾ ಇದ್ದಾರೆ. ಮಮತಾ ಅವರು ನೀವು ಬನ್ನಿ, ತೊಂದರೆ. ಧನ್ಯವಾದಗಳು. ಕಾರ್ಯಕ್ರಮದ ಮುಂದಕ್ಕೆ ಕ್ಲಬ್ಬಿನ ಅಧ್ಯಕ್ಷರು ಲೆಕ್ಕಕ್ಕಿಂತ ಜಾಸ್ತಿ ಮಾತಾಡಿದ್ದಾರೆ, ಸಮಯ ಜಾಸ್ತಿ ಆಗಿದೆ. ಆದರೂ ನಾವು ಕಾರ್ಯದರ್ಶಿ ಮತ್ತು ಕೋಶಾಧಿಯವರ ಮಾತನ್ನು ಕೂಡ ಕೇಳುವ ಸಮಯ ಅಷ್ಟು ಮಾತಾಡಲಿಕ್ಕಿಲ್ಲ ಅವರು, ಆದ್ರೆ ಅವರ ಮನದಾಳದ ಮಾತನ್ನು ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಬೇಕು ವಿನಂತಿ ಮಾಡ್ತಾ ಇದ್ದಾರೆ. ಮನದೊಳಗಿದೆ. ಲಯನ್ಸ್ ವರ್ಷವೊಂದು ಕಳೆದಿದೆ, ಹರುಷದ ನೆನಪುಗಳು ಮನದೊಳಗಿದೆ. ಕಷ್ಟ ಹೊರೆಯೇನು ನಮಗನಿಸಿಲ್ಲ ವರುಷದಲ್ಲಿ, ಎಲ್ಲ ಬಲ್ಲ ಮೇಧಾವಿ ನಮ್ಮ ಅಧ್ಯಕ್ಷರಿರುವಲ್ಲಿ. ಕಷ್ಟ ಹೊರೆಯೇನು ನಮಗನಿಸಿಲ್ಲ ವರುಷದಲ್ಲಿ, ಎಲ್ಲ ಬಲ್ಲ ಮೇಧಾವಿ ನಮ್ಮ ಅಧ್ಯಕ್ಷರಿರುವಲ್ಲಿ. ವರ್ಷವಿಡೀ ಸೇವೆ ಕಾರ್ಯಕ್ರಮಗಳ ಸರಮಾಲೆ, ಅದವೆಲ್ಲದರ ಕಾರಣೀಕರ್ತ ಅಧ್ಯಕ್ಷರಿಗೆ ಭೂಮಾಲೆ. ವರ್ಷವಿಡೀ ಸೇವಾ ಕಾರ್ಯಕ್ರಮಗಳ ಸರಮಾಲೆ, ಅದೆಲ್ಲದರ ಕಾರಣೀಕರ್ತ ಅಧ್ಯಕ್ಷರಿಗೆ ಭೂಮಾಲೆ. ಗೌರವಾನ್ವಿತ ಸದಸ್ಯರ ಹುರುಪು ಸಹಕಾರಗಳು ನಿತ್ಯ ನಿರಂತರ, ಅದೆಲ್ಲದರ ನೆನಪುಗಳು ನನಗಂತೂ ಎಂದೆಂದಿಗೂ ಅಜರಾಮರ. ಗೌರವಾನ್ವಿತ ಸದಸ್ಯರ ಹುರುಪು ಸಹಕಾರಗಳು ನಿತ್ಯ ನಿರಂತರ, ಅದೆಲ್ಲದರ ನೆನಪುಗಳು ನನಗಂತೂ ಎಂದೆಂದಿಗೂ ಅಜರಾಮರ. ನಮಗಿದೆ ಹೆಮ್ಮೆ ಲಯನ್ಸ್ ಸಂಸ್ಥೆಯ ಒಡನಾಟದೊಂದಿಗೆ, ಅನುಭವಿಸಿದೆವು ನಾವು ಸಂತಸ ನೆಮ್ಮದಿಯೊಂದಿಗೆ. ನಮಗಿದೆ ಹೆಮ್ಮೆ ಲಯನ್ಸ್ ಸಂಸ್ಥೆಯ ಒಡನಾಟದೊಂದಿಗೆ, ಅನುಭವಿಸಿದೆವು ನಾವುಗಳು
ಸಂತಸದ ನೆಮ್ಮದಿಯೊಂದಿಗೆ. ಕಳೆದಿರುವ ವರ್ಷಗಳು ಅದೆಷ್ಟೋ, ಬರಲಿರುವ ಅವಕಾಶಗಳು ಇನ್ನೆಷ್ಟು. ಕಳೆದಿರುವ ವರ್ಷಗಳು ಅವೆಷ್ಟೋ, ಬರಲಿರುವ ಅವಕಾಶಗಳು ಇನ್ನೆಷ್ಟು. ಪ್ರಪ್ರಥಮ ಲೇಡಿ ಲಯನ್ಸ್ ಸದಸ್ಯೆ ಎನ್ನುವ ಹಿರಿತನ ನನ್ನದು. ಪ್ರಪ್ರಥಮ ಲಯನೆಸ್ ಪ್ರಾಂತೀಯ ಅಧ್ಯಕ್ಷೆ ಎನ್ನುವ ಅಭಿಮಾನ ನನ್ನದು. ಪ್ರಪ್ರಥಮ ಲೇಡಿ ಲಯನ್ ಕೋಶಾಧಿಕಾರಿ ಎನ್ನುವ ಶ್ರೇಯ ನನ್ನದು. ಪ್ರಪ್ರಥಮ ಲೇಡಿ ಲಯನ್ ಕಾರ್ಯದರ್ಶಿ ಎನ್ನುವ ಗೌರವ ನನ್ನದು. ಪ್ರಪ್ರಥಮ ಪೂರ್ಣ ಪ್ರಮಾಣದ ಲಯನ್ ಎನ್ನುವ ಹೆಮ್ಮೆಯು ನನ್ನದು. ಎಲ್ಲ ಅವಕಾಶಗಳು, ಗೌರವಗಳು ಮತ್ತದರ ಶ್ರೇಯಸ್ಸು ನನ್ನ ಪ್ರೀತಿಯ ಲಯನ್ಸ್ ಸಂಸ್ಥೆಗೆ ಸಮರ್ಪಿತವಾದವು. ಜೈ ಲಯನ್ಸ್. ಒಂದೇ ಒಂದು ಚಟುವಟಿಕೆಗೆ ಸಭೆಗೆ ತೊಂದರೆಯಾಗದಂತೆ ಸ್ಪಂದಿಸಿದ್ದಾರೆ. ಅವರಿಗೆ ಸಂಸ್ಥೆ ಪರವಾಗಿ ಹಾಗೂ ನನ್ನ ಪರವಾಗಿ ಹೃತ್ಪೂರ್ವಕ ವಂದನೆ ಸಲ್ಲಿಸಿದ್ದೇನೆ. ಇದೀಗ ನನ್ನ ಮಿತ್ರ ಯಾವಾಗಲೂ ಅವರಿಗೆ ಪ್ರತಿಷ್ಠಿತ ಲಯನ್ಸ್ ಸೇವಾ ಸಂಸ್ಥೆಯ ಓರ್ವ ಹೆಮ್ಮೆಯ ಸದಸ್ಯರ ಎಂಬುದನ್ನು ಅತ್ಯಂತ ಗೌರವದಿಂದ ಈ ಮೂಲಕ ಹೇಳಬಹುದೇ. ದೂರದ ಮುಂಬೈಯಲ್ಲಿ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಹಲವು ವರ್ಷ ಕರ್ತವ್ಯ ನಿರ್ವಹಿಸಿ ನಿವೃತ್ತಿಯಾದ ನಂತರ ಏನು ಮಾಡುವುದೆಂದು ತೋಚುತ್ತಿರಲಿಲ್ಲ. ಈ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮಕ್ಕೆ ನನ್ನ ಬಂಧು ಪ್ರಶಾಂತ್ ಕೋಟೆ ಲಯನ್ಸ್ ಕ್ಲಬ್ಗೆ ಆಹ್ವಾನಿಸಿದರು. ಬಹಳಷ್ಟು ಸಂತೋಷದಿಂದ ಪಾಲ್ಗೊಂಡಿದ್ದೆ. ಕೆಲ ಸಮಯದ ನಂತರ ಲಯನ್ಸ್ ಕ್ಲಬ್ನ ಸದಸ್ಯರಾಗಲು ಒತ್ತಾಯಿಸಿದರು. ಇರಲಿ ಎಂದು ಪ್ರಶಾಂತ್ ಕೋಟೆ ಅಧ್ಯಕ್ಷರಾದಾಗಲೇ ಕ್ಲಬ್ ಸದಸ್ಯನಾದೆ. ಆ ಒಂದು ವರ್ಷದಲ್ಲಿ ಕ್ಲಬ್ನ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ನಿವೃತ್ತಿ ಜೀವನದಲ್ಲಿರುವ ನನಗೆ ಅತ್ಯಂತ ಖುಷಿ ಕೊಡ್ತಿತ್ತು ಕೂಡ. ಅದರಲ್ಲೂ ನಮ್ಮ ವಿಶೇಷ ಚೇತನ ಮಕ್ಕಳ ಪಾಲನಾ ಕೇಂದ್ರಕ್ಕೆ ಭೇಟಿ ನೀಡಿದ ನಂತರ ನಾನೊಂದು ಸಮರ್ಥ ಸೇವಾ ಸಂಸ್ಥೆಗೆ ಸೇರಿದ ಪರಿಪೂರ್ಣತೆ ನನಗಾಯಿತು. ಒಟ್ಟಾರೆ ಹೇಳಬೇಕಂದ್ರೆ ನಾನು ಕೂಡ ಲಯನ್ಸ್ ಸಂಸ್ಥೆಯಲ್ಲಿ ಪ್ರೀತಿ ಸಂತೋಷದಿಂದ ಅಪ್ಪಿಕೊಂಡೆ. ವರ್ಷ ಮುಗಿಯುತ್ತಲೇ ದಾಮೋದರ್ ಸರ್, ಶ್ರೀನಿವಾಸ್ ಸರ್ ಹಾಗೂ ರಾಧಾಕೃಷ್ಣ ಸರ್ ಇವರ ಪ್ರೀತಿಯ ಕೇಳಿಕೆಗೆ ಬೇಡ ಇದ್ದರೂ ಕಡೆಗೂ ಕೋಶಾಧಿಕಾರಿ ಎಂಬ ದೊಡ್ಡ ಜವಾಬ್ದಾರಿ ವಹಿಸಲು ಒಪ್ಪಿದೆ. ಆದರೂ ಮನದೊಳಗೆ ಸ್ವಲ್ಪ ಹೆದರಿಕೆಯೂ ಇತ್ತು. ಆದರೆ ಅಧ್ಯಕ್ಷರೊಂದಿಗೆ ಹೆಚ್ಚಿನ ಎಲ್ಲ ಸಭೆ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಾಗ ಅವರು ಕೊಡುವ ಭರವಸೆ, ಮಾರ್ಗದರ್ಶನ, ಯಾವಾಗಲೂ ನವಯುಗದಿಂದಲೇ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುವ ವಿಧಾನ ಇವೆಲ್ಲವುಗಳಿಗೆ ನಾನು ತುಂಬಾ ಆಕರ್ಷಿತರಾದೆ. ಅದರಲ್ಲೂ ಹಿರಿಯ ಲಯನ್ಸ್ ನಾಯಕರ ಸದಸ್ಯರ ಸಂಬಂಧ ತಮ್ಮೆಲ್ಲರ ಸಹಕಾರದಿಂದ ಈ ವರ್ಷ ನನ್ನ ಜವಾಬ್ದಾರಿಯನ್ನು ತಿಳಿದ ಮಟ್ಟಿಗೆ ಸಮರ್ಥವಾಗಿ ನಿರ್ವಹಣೆ ಮಾಡಿದರೆ ಎನ್ನುವ ಸಂತೃಪ್ತಿ ನನ್ನದಾಗಿದೆ. ಅದಕ್ಕಾಗಿ ಕ್ಲಿಪ್ತ ಸಮಯದಲ್ಲಿ ಕ್ಲಬ್ ಶುಲ್ಕ, ಸೇವಾ ಶುಲ್ಕ, ಸೇವಾ ಯೋಜನೆಗಳಿಗೆ ಸಹಕಾರ ನೀಡಿದ ಸಭೆಗಳಿಗೂ ಅತ್ಯಂತ ಗೌರವಯುತವಾಗಿ ಅಭಿನಂದಿಸುತ್ತೇನೆ. ಯಶಸ್ವಿ ನಾಯಕ, ಸಕಲ ಕಲಾ ವಲ್ಲಭ, ಅನುಭವಿ ಅಧ್ಯಕ್ಷರಾದ ಶ್ರೀ ರಾಧಾಕೃಷ್ಣ ಬಂಟ್ವಾಳ ಹಾಗೂ ಸಮರ್ಥ ಕಾರ್ಯದರ್ಶಿ ಶ್ರೀಮತಿ ದೇವಿಕಾ ದಾಮೋದರ್ ಇವರ ಜೊತೆಗೆ ವರ್ಷದ ಲಯನ್ಸ್ ಪಯಣ ಅತ್ಯಂತ ಸಂತೋಷದಾಯಕವಾಗಿದ್ದು ಇಡೀ ಜಿಲ್ಲೆಯ ಪದಾಧಿಕಾರಿಗಳ ಪರಿಚಯದೊಂದಿಗೆ ವಿಶ್ರಾಂತಿ ಜೀವನದ ಸಾಗಿಸುವ ನನ್ನಂತವರಿಗೆ ವರದಾಯಕವಾಗಿತ್ತು. ನಿಮ್ಮೆಲ್ಲರ ಪ್ರೀತಿ, ಬಾಂಧವ್ಯ, ಸಾಂಗತ್ಯ ಹೀಗೆ ಇರಲಿ ಎನ್ನುತ್ತಾ ನನ್ನೆರಡು ಮನದಾಳು ಮಾತುಗಳಿಂದ ವಿರಮಿಸುತ್ತೇನೆ. ಎಲ್ಲರಿಗೂ ಶುಭವಾಗಲಿ. ಮಾತ್ರ ಕೊಟ್ಟಿದ್ದಾರೆ, ಯಾರು ಓದಲಿಕ್ಕೆ ಬಿಡಲಿಲ್ಲ. ಸೊ ಇದೀಗ ಒಂದು ಅಧಿಕೃತವಾಗಿ ಒಂದು ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಮ್ಮ ಗೌರವಾನ್ವಿತ ಡಾಕ್ಟರ್ ವಸಂತ್ ಬಾಳಿಗ್ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದಾರೆ. ಅವರು ಬರಲಿ, ಕಾರ್ಯದರ್ಶಿ ಇದವರು ಟ್ರೆಜರರ್ ನೋಡಿ. ಈ ವರ್ಷದ ಅಧ್ಯಕ್ಷರು ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಿರ್ವಹಿಸಿ ಯಶಸ್ವಿಯಾಗಿ ಮುಂದುವರಿದಿದ್ದಾರೆ. ಇವರ ಬಿನಾಕ ಸ್ಮೈಲಿನ ನಗೆಯೇ ನಮಗೆ ಒಂದು ಸ್ಫೂರ್ತಿಯಾಗಿದೆ. ಉತ್ತಮ ಕಾರ್ಯಗಳನ್ನು ಮಾಡಿ ಉತ್ತಮ ಎಲ್ಲರೂ ಪ್ರೀತಿ ಪಾತ್ರರಾಗಿದ್ದಾರೆ. ಹಾಗೆ ನಮಗೆ ನಮ್ಮ ಮುಂದಿನ ಸಾಲಿನ ಕಾರ್ಯಕ್ರಮ, ಪದಗ್ರಹಣ ಕಾರ್ಯಕ್ರಮ 29 ಆದಿತ್ಯವಾರ ನಡೆಯಲಿದೆ. ಇದೇ ಜೂನ್ 29ರಂದು. ತಾವೆಲ್ಲರೂ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಹಾಗೆ ಕ್ಲಬ್ದ ಸಮಯಕ್ಕೆ ಬರಬೇಕು. ವಿದ್ಯುಕ್ತವಾಗಿ ನಾವು ಈಗ ಸಾಂಕೇತಿಕವಾಗಿ ಅದರ ಆಮಂತ್ರಣವನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಕಾರ್ಯದರ್ಶಿ ಕೋಶಾಧಿಕಾರಿ ರಾಮಕೃಷ್ಣರಾವ್ ವೇದಿಕೆಗೆ ಬರಬೇಕು. ಸಾಂಕೇತಿಕವಾಗಿ ನಮ್ಮ PMCC ಹಾಗೂ
ಸ್ಥಾಪಕ ಅಧ್ಯಕ್ಷರು ಇನ್ನೊಂದು ಸರ್ ಒಂದು ಸೆಕೆಂಡ್ ಇಲ್ಲಿ ನೋಡಿ. ಹೆಮ್ಮೆ, ನಮ್ಮ ಗೌರವ. ಅವರು ಚುಟುಕಾಗಿ ನಮಗೆ ಈ ಸಮಯ, ಯಾಕಂದ್ರೆ ಬಹಳ ಸಾಯಂಕಾಲದ ಕಾರ್ಯಕ್ರಮ ಚಟುವಟಿಕೆಗಳನ್ನು ಅಭೂತಪೂರ್ವ ರೀತಿಯಲ್ಲಿ ನಡೆಸಿ ಈ ಕ್ಲಬ್ಬಿನ ಎತ್ತರವನ್ನು ಇನ್ನೂ ಹೆಚ್ಚು ಮಾಡಿದ ನಮ್ಮ ಆರ್ಕೆ ರಾಧಾಕೃಷ್ಣರಿಗೂ, ಕಾರ್ಯದರ್ಶಿ ದೇವಿಕಾ ಹಾಗೂ ಟ್ರೆಜರರ್ ದೇವ ಪೂಜಾರಿಯವರಿಗೆ ನಾನು ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ನಿಮಗೆ ಈಗಾಗಲೇ ನನ್ನ ಬಗ್ಗೆ, ಲಯನ್ಸ್ನ ಬಗ್ಗೆ ಹೆಚ್ಚಿನವರು ಹೇಳಿರಬಹುದು. ಆದರೆ ಅದಕ್ಕಿಂತ ಹೊರಗೆ, ಲಯನ್ಸ್ನ ಹೊರಗೆ ನಾನು ಏನು ಮಾಡಿದ್ದೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಾನು ಇಲ್ಲಿ ಬಂಟ್ವಾಳದಲ್ಲಿ 1945 ಏಪ್ರಿಲ್ 14ರಂದು ಹುಟ್ಟಿದ್ದೆ. ಅದೇ ದಿವಸ ಮುಂಚೆ ಆರ್ಯಭಟ, ಅಶೋಕ ಚಕ್ರವರ್ತಿ ಮತ್ತೆ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್, ನಮ್ಮ ಲ್ಯಾನ್ಸಿನಲ್ಲಿ ಹೇಳೋದಾದ್ರೆ ಡಾಕ್ಟರ್ ಶಾಂತಾರಾಮ್ ಶೆಟ್ಟಿ ಅಂತ ದಿಗ್ಗಜರು ಹುಟ್ಟಿದರು. ನಾನು ಏನೋ ಒಂದು ಹುಟ್ಟಿ ಈ ಊರಿಗೆ ಏನಾದರೂ ಒಳ್ಳೇದು ಮಾಡಬೇಕೆಂಬ ಒಂದು ಅಭಿಪ್ಸೆಯಿಂದ ನನ್ನ MBBS ಆದ ಕೂಡಲೇ ನಾನು ಬಂಟ್ವಾಳಕ್ಕೆ ಬಂದು ಇಲ್ಲಿ ಎಷ್ಟೆಲ್ಲ ಒಳ್ಳೇದು ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿ ನಾನು ಪ್ರಯತ್ನ ಮಾಡಿದೆ. ನಾನು 67ನೇ ಇಸ್ವಿಯಲ್ಲಿ KMC ಹುಬ್ಬಳ್ಳಿಯಿಂದ ಪಾಸಾಗಿ MBBS ಮಾಡಿ ಇಲ್ಲಿ 69ನೇ ಇಸ್ವಿಯಲ್ಲಿ ಪ್ರಾಕ್ಟೀಸ್ ಶುರು ಮಾಡಿದೆ. ಮಾಡುವಾಗಲೇ ಲಯನ್ಸ್ ಇದು ಸರಸ್ವತಿ ನರ್ಸಿಂಗ್ ಹೋಮ್ ಅಂತ ಹೇಳಿ ಡಾಕ್ಟರ್ TMA ಪೈ ಅವರಿಂದ ಉದ್ಘಾಟಿಸಿಕೊಂಡೆ. ನಂತರ ನಾನು SS ಕಾಲೇಜಿನಲ್ಲಿ ಮೆಡಿಕಲ್ ಎಕ್ಸಾಮಿನರ್ ಆಗಿ ಹೋಗುವಾಗ ಅಲ್ಲಿಯ ಕೆಲವು ಮಕ್ಕಳು ಲಂಚ್ ಬ್ರೇಕಿನಲ್ಲಿ ಬಂದು ಅರ್ಜೆಂಟ್ನಲ್ಲಿ ಮೆಡಿಕಲ್ ಅಂತ ಹೇಳುವಾಗ ನಾನು ಹೇಳಿದೆ, ಹೋಗಿ ಊಟ ಮಾಡಿ ಬನ್ನಿ ಅಂತ. ಇಲ್ಲ, ನಮಗೆ ಊಟ ಮಾಡಲಿಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ, ನಾವು ಒಂದು ಚಹಾ ಕುಡಿದು ಬಂದಿದ್ದೇವೆ ಅಂತ. ನಾನು ಕೂಡಲೇ ಪ್ರಿನ್ಸಿಪಾಲ್ ಆಫೀಸಿಗೆ ಹೋಗಿ ಹೇಳಿದೆ, ನೋಡಿ ಮಕ್ಕಳು ಹಸಿವಿನಿಂದ ದುಡ್ಡಿಲ್ಲದ ಸಲುವಾಗಿ ಊಟ ಮಾಡಿದೆ, ಬರೀ ಒಂದು ಚಹಾ ಅಥವಾ ಒಂದು ನೆಲಕಡಲೆ ತಿಂದು ಬಂದಾಗ ಅವರಿಗಾಗಿ ನೀವು ಮಿಡ್ ಡೇ ಮೀಲ್ ಅನ್ನು, ಅಂದರೆ ಆಗ ರಾಮಚಂದ್ರರಾವ್ ಅಂತ ಗವರ್ಮೆಂಟ್ ಕಾಲೇಜಿನ ಪ್ರಿನ್ಸಿಪಾಲ್ ಇದ್ದರು, ಅವರು ಹೇಳಿದ ದುಡ್ಡಿನ ವ್ಯವಸ್ಥೆ ನಾನಿದ್ದೇನೆ ಅಂತ ಹೇಳಿದೆ. ಕೆಲವು ಮಕ್ಕಳಿಗೆ ಯಾರು ಮನೆಯಿಂದ ತರಲಿಕ್ಕೆ ಅನುಕೂಲ ಇಲ್ಲವೋ ಒಂದು 8-10 ಮಕ್ಕಳಿಗೆ ಒಂದು ಮಧ್ಯಾಹ್ನದ ಊಟ, ಬೇರೆ ಮಕ್ಕಳ ಹಾಗೆ ಅಲ್ಲದಿದ್ದರೂ ಒಂದಿಷ್ಟು ಅನ್ನ ಮತ್ತು ಸಾರು ಮತ್ತು ಒಂದಿಷ್ಟು ಉಪ್ಪಿನಕಾಯಿ ಮತ್ತು ಮಜ್ಜಿಗೆಯನ್ನು ಕೊಟ್ಟು ಮಿಡ್ ಡೇ ಮೀಲನ್ನು ಅಲ್ಲಿ ಶುರು ಮಾಡಿದೆ. ಅದನ್ನೇ SS ಶಾಲೆಯಲ್ಲಿ ಶುರು ಮಾಡಿದೆ. ನಂತರ ನನ್ನ ಬಂಟ್ವಾಳದಲ್ಲಿ ಎಲ್ಲ ಆ ಸಮಯದಲ್ಲಿ ಡಿಮ್ ಲೈಟ್ ಇತ್ತು, ಅದನ್ನು ಟ್ಯೂಬ್ ಲೈಟ್ ಮಾಡುವ ಅಂತೇಳಿ ಚೀಫ್ ಆಫೀಸರ್ ಅಂತ ಹೇಳಿದಾಗ ಅದಕ್ಕೂ ದುಡ್ಡಿಲ್ಲ ಅಂದರೆ ನಾನು ಅದನ್ನು ವ್ಯವಸ್ಥೆ ಮಾಡ್ತೇನೆ ಅಂತ ಎಲ್ಲ ಬ್ಯಾಗುಗಳು ಬೇರೆ ಬೇರೆ ಸಂಸ್ಥೆಗಳಿಂದ ಒಂದೊಂದು ಟ್ಯೂಬ್ ಲೈಟ್ ತೆಗೆದು ಇಡೀ ಬಂಟ್ವಾಳ ಪೇಟೆ ಮಾಡಿ. ನಂತರ ನನಗೆ ದೇವರ ದಯೆಯಿಂದ ಬೇರೆ ಬೇರೆ ಆಪರ್ಚುನಿಟಿ ಸಿಕ್ಕಿದೆ. ಬಂಟ್ವಾಳದ ತಿರುಮಲ ವೆಂಕಟರಮಣ ಸ್ವಾಮಿಯ ದೇವಸ್ಥಾನದ ತಿರುಪತಿಯ ಟೈಪಿನ ಗೋಪುರವನ್ನು, ರಾಜಗೋಪುರ ಅಂತ ಹೇಳ್ತಾರೆ, ಅದನ್ನು ನಾನೇ ಕಟ್ಟಿಸಿದ್ದೆ 40 ವರ್ಷಗಳಲ್ಲಿ. ನಂತರ ಬಂಟ್ವಾಳ ಸೀತಾರಾಮ್ ದೇವಸ್ಥಾನ ಇಡೀ ಕಂಪ್ಲೀಟ್ ಅದು ಹಾಳಾಗಿತ್ತು, ಅದನ್ನು 75 ಲಕ್ಷ ರೂಪಾಯಿಯಲ್ಲಿ ರಿನೋವೇಷನ್ ಮಾಡಿದೆ. ಅದರ ಜೊತೆಗೆ ನನಗೆ ಪೆದಮಲೆ ಮಹಾಲಿಂಗೇಶ್ವರ ದೇವಸ್ಥಾನ ಇದು ಕೂಡ ರಿನೋವೇಷನ್ ಮಾಡೋ ಚಾನ್ಸ್ ಸಿಕ್ಕಿದೆ, ಅದನ್ನು 85 ಲಕ್ಷ ರೂಪಾಯಿಗೆ ಮಾಡಿದೆ. ನಂತರ ಈ ಶಶಿಕಲಾ ಪೂಂಜರವರು ವಾಪಸ್ ಒಂದು 25 ಲಕ್ಷ, ಹಾಗೆ 1 ಕೋಟಿ ಚಿಲ್ಲರೆ ಈ ದೇವಸ್ಥಾನ ಭವ್ಯವಾಗಿ ಮಾಡಿಸಿದೆ. ನಂತರ ಕಾಶಿಮಠದ ದೇವೇಂದ್ರ ಸ್ವಾಮಿಗಳ ನಂದಾವನಂ ಇರುವಾರಗಳಲ್ಲಿ ಹಿಂದೂ ಸ್ಮಶಾನವನ್ನು ಅತ್ಯಂತ ಸುಂದರವಾಗಿ ಮಾಡಿದೆ. ಅದರ ಮೊದಲು ಹಣ ಸುಡಬೇಕಾದ್ರೆ ಪ್ಲಾಸ್ಟಿಕ್ ಹಾಕಿ ಕಟ್ಟಿಗೆ ಚಂಡಿ ಆಗಿದೆ, ಮತ್ತೆ ಚಂಡಿ ಆದದಕ್ಕೆ
ಭೂಮಿ ಉಪಯೋಗದಿಂದ ಅದನ್ನು ಹಣ ಸಿಗುವ ಹಾಗೆ ಮಾಡಿಸಿದ್ದೇನೆ. ಮತ್ತು ಈಗಲೂ ನಿರಂತರವಾಗಿ ಅವರಿಗೆ ಮಡಲು ಕಟ್ಟಿಗೆ ಎಲ್ಲ ನಾನೇ ಸಪ್ಲೈ ಮಾಡ್ತೇನೆ. ನಾನು ಅದರ ಅಧ್ಯಕ್ಷ, ಇವತ್ತಿಲ್ಲ, 40 ವರ್ಷದ ಅಧ್ಯಕ್ಷ. ಮತ್ತು ಸ್ವಚ್ಛ ಭಾರತ ನನ್ನ ಕನಸು ಮೋದಿ ಅವರಿಗಿಂತ ಮೊದಲೇ ಆಗಿದೆ. ನಾನು ಈ ಸಿಲ್ವರ್ ಜುಬ್ಲಿ ಬಿಲ್ಡಿಂಗ್ ಆದ ಸ್ವಚ್ಛ ಭಾರತ ಅಂತ ಹೇಳಿದೆ. ಅಟ್ಲೀಸ್ಟ್ ಕೈ ತೊಳೆಯದೆ ಊಟ ಮಾಡಬೇಡಿ ಎಂಬ ಒಂದು ಫೌಂಡೇಶನ್ ಹಾಕಿದೆ. ಊಟ ಮಾಡಿದೆ. ಅಲ್ಲಿ ಒಂದು ನನ್ನ ಚೀಲ ಉಂಟು, ಅದರಲ್ಲಿ ಇಷ್ಟೆಲ್ಲ ಮಾಡಲಿಕ್ಕೆ ನನಗೆ ಒಂದು ಸ್ಫೂರ್ತಿ ಬಂದದ್ದು ಏನಂತ ಹೇಳಿದ್ರೆ, ನಾನು ಈ ಬಂಟ್ವಾಳದಲ್ಲೇ ಹುಟ್ಟಿದವ. ಇದೇ ನನ್ನ ಜನ್ಮಭೂಮಿ, ಕರ್ಮಭೂಮಿ, ಮಾತೃಭೂಮಿ. ಇದನ್ನು ಸ್ವರ್ಣಭೂಮಿ ಮಾಡುವ ಒಂದು ಕನಸಿತ್ತು. ಅದನ್ನು ಈ ಡ್ಯಾನ್ಸ್ ಮೂಲಕ ಬೇಕಾದಷ್ಟು ಮಾಡಿದ್ದೇನೆ ಅಂತ ಭಾವಿಸ್ತೇನೆ. ಇದರಲ್ಲಿ ನಮಗೆ ಸಹಕಾರ ಕೊಟ್ಟದಕ್ಕೆ ಕೃತಜ್ಞತೆ ನಿಂತು ನನ್ನ ಈ 2 ಮಾತುಗಳನ್ನು ಮುಗಿಸ್ತೇನೆ. ಅದಕ್ಕಿಂತ ನಮ್ಮ ಡ್ಯಾನ್ಸಿಗೆ 50ನೇ ವರ್ಷಕ್ಕೆ ನಮ್ಮ ಗವರ್ನರ್ ನಮ್ಮ ಕ್ಲಬ್ಬಿನಿಂದಲೇ ಆಗುವ ಹಾಗೆ ನಾನು ಪ್ರಯತ್ನ ಮಾಡಿದ್ದೆ. ಅದು ಮಾತ್ರ ಅಲ್ಲ, ಮುಂಚಿನ ಕೆಲವು ಗವರ್ನರು ಎಷ್ಟು ಸಂದರ ಜೊತೆ ಆಗಿರಲಿಲ್ಲ. ನಮ್ಮ ಒಬ್ಬರು ಚಿಕ್ಕಮಗಳೂರವರು ಮಾತ್ರ ಬಹಳ ಚಂದ ಕಪ್ಪಲಾಗಿದ್ದರು. ಈ ವರ್ಷ ನಮ್ಮ ಪ್ರಸನ್ನ ಕುಮಾರ್ ಶೆಟ್ಟಿ ಮತ್ತು ದಿವ್ಯಾ ಶೆಟ್ಟಿಯ ಜೊತೆ ಬಹಳ ಸುಂದರವಾದ ಕಪ್ಪಲ್ ಅಂತ ನಮಗೆ ಕಾಣ್ತದೆ. ಅದನ್ನು ಕೂಡ ನನ್ನ ಅಚೀವ್ಮೆಂಟ್ ಅಂತ ನಾನು ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಡಾಕ್ಟರ್ ಬಾಳಿಗವರು ಸದನ ಒಂದು 2-3 ಪೇಜ್ ಬರ್ಕೊಂಡು ಬಂದಿದ್ರು. ಯಾಕಂದ್ರೆ ನಮ್ಮ ಕಾರ್ಯಕ್ರಮ ಎಷ್ಟು ಉದ್ದಾಗ್ತದೆ ಗೊತ್ತಿರಲಿಲ್ಲ. ಯಾಕಂದ್ರೆ ಇವತ್ತಿಗೂ ಕೂಡ ಈ ಸಂಸ್ಥೆಯ ಮೇಲೆ ಎಷ್ಟು ಪ್ರೀತಿ ಇದೆ, ಅಭಿಮಾನ ಇದೆ ಅಂತ ಹೇಳಿ ನಮಗೆ ಗೊತ್ತಾಗ್ತದೆ. ಅವರು ಮಾಡಿದಂತಹ ಅವರ ಒಂದು ಸಾಧನೆಗಳನ್ನು ಅವರ ಮಾತುಕತೆ ನಾವು ಕೇಳಿದೆವು. ಅವರ ಒಂದು ಶ್ರೇಷ್ಠ ಸಾಧನೆಗೆ, ಅವರ ತ್ಯಾಗಕ್ಕೆ ನಾವೆಲ್ಲರೂ ಜೋರಾಗಿ ಒಂದ್ಸಲ ಚಪ್ಪಾಳೆ ತಟ್ಟಿ ಅವರಿಗೆ ನಾವೆಲ್ಲ ಅಭಿನಂದನೆ. ಶೆಟ್ಟಿ ಅವರು ಕಾರ್ಯಕ್ರಮ ಸಭೆಯನ್ನು ಅಧ್ಯಕ್ಷರು ಅವರ ಹಿಂದೆ ನಾವು ಅಲ್ಲಿ ಬೋರ್ಡಿನಲ್ಲಿ 50ಕ್ಕಿಂತ ಹೆಚ್ಚು ಅಧ್ಯಕ್ಷರಿದ್ದರೂ ಸಹ ಅತ್ಯಂತ ಕ್ರಿಯಾಶೀಲ ಮತ್ತೆ ಒಂದು ಸೃಜನಶೀಲ ಅಧ್ಯಕ್ಷರಂತ ಹೇಳಿದ್ರೆ ಅದು ನಮ್ಮ ರಾಧಾಕೃಷ್ಣ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಪ್ರತಿ ಕಾರ್ಯಕ್ರಮದಲ್ಲಿ ಸಹ ನಾನು ಅಲ್ಲಿ ಕೂತು ಆಲೋಚಿಸ್ತಾ ಇದ್ದೆ, ನಾವು ಜಿಲ್ಲೆಯಿಂದ ನಡೆಸ್ತಿದ್ರು ಸಹ ಅವಾರ್ಡ್ಸ್ ಫಂಕ್ಷನ್ ಹೀಗೆ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ನನಗೆ ಈಗ ನೋಡುವಾಗ ಆಲೋಚನೆ ಆಗ್ತಿತ್ತು. ಆದ್ರೆ ನಾವು ಮಾಡುವಾಗ ಆ ತರದೆಲ್ಲ ಮಾಡ್ಲಿಕ್ಕೆ ನಮ್ಗೆ ಆಗ್ಲಿಲ್ಲ. ಆದ್ರೆ ಇವತ್ತಿನ ಕಾರ್ಯಕ್ರಮ ನೋಡುವಾಗ ನಮಗೂ ಸಹ ಈ ತರದೆಲ್ಲ ಅಟ್ಲೀಸ್ಟ್ ಯಾರೆಲ್ಲ ಮುಖ್ಯವಾಗಿ ನಮಗೆ ಹತ್ತಿರವಾಗಿ ಕೆಲಸ ಮಾಡಿದ್ದಾರೆ ಅವರನ್ನು ಈ ತರದಲ್ಲಿ ನಮ್ಮ ಶಬ್ದಗಳಲ್ಲಿ ನಮ್ಮ ಬರವಣಿಗೆಯಲ್ಲಿ ಗುರುತಿಸಲಿಕ್ಕೆ ಆಗ್ತದೆ ಅಂತ ಹೇಳಿ ತೋರಿಸಿದವರು ಬಹುಶಃ ಜಿಲ್ಲೆಯಲ್ಲಿ ನಮ್ಮ ರಾಧಾಕೃಷ್ಣ ಅಂತ ಹೇಳಿದ್ರೆ ತಪ್ಪಾಗಿರುತ್ತೆ. ಈ ತರದೊಂದು ಕ್ರಿಯೇಟಿವ್ ಕಾರ್ಯಕ್ರಮ ಅದನ್ನ ನಿರ್ಮಿಸಲಿಕ್ಕೆ ರಾಧಾಕೃಷ್ಣ ಮಾತ್ರ ಸಾಧ್ಯ. ಆ ರೀತಿಯಲ್ಲಿ ಈ ವರ್ಷ ನಮ್ಮ ಕ್ಲಬ್ ಅನ್ನ ಅತ್ಯುತ್ತಮವಾಗಿ ನಡೆಸಿದ್ದಾರೆ. ಅವರಿಗೆ ಇದ್ದ ಸವಾಲುಗಳ ಮಧ್ಯದಲ್ಲಿ ಅವರ ಕೆಲಸದಲ್ಲಿ ಇರುವುದು, ನಮ್ಮ ಜನರಾಗಿ ಬಿಸ್ನೆಸ್ ನಲ್ಲಿ ಇರುವುದಲ್ಲ, ಆ ಎಲ್ಲ ಕೆಲಸದ ಮಧ್ಯದಲ್ಲಿ ಈ ಕ್ಲಬ್ಬಿಗೆ ತನ್ನ ಶ್ರಮ, ತನ್ನ ಬೆವರು ಮತ್ತೆ ತನ್ನ ಧನ ಈ ಎಲ್ಲವನ್ನ ಹಾಕಿದವರು ನಮ್ಮ ರಾಧಾಕೃಷ್ಣ ಬಂಟ್ವಾಳ. ಅದಕ್ಕಾಗಿ ನಾನು ಲಾಯನ್ಸ್ ಕ್ಲಬ್ಬಿನ ಎಲ್ಲ ಬಂಧುಗಳ ಪರವಾಗಿ ವಿಶೇಷವಾಗಿ ನಮ್ಮ ಅಧ್ಯಕ್ಷರಿಗೆ ಅಭಿನಂದನೆಗಳನ್ನು ಹೇಳುತ್ತೇನೆ. ಶುಚಿತ್ವದಲ್ಲಿ ನೋಡಿಕೊಳ್ಳುವಂತಹ ಶ್ರೀಮತಿ ಮಮತಾ, ನೀವು ವೇದಿಕೆ ಬಂದು ಒಂದು ಪುಟ್ಟ ಚಿಕ್ಕ ಮೊತ್ತದ ಮೂಲಕ ನಮಗೆ ಒಂದು ಫೋಟೋಗ್ರಫಿಯನ್ನು ನಿರಂತರ ಸಹಕರಿಸುವಂತಹ ಮೋಹನ್ ದಾಸ್ ಅವರು ಕೂಡ ವೇದಿಕೆ ಬರಬೇಕು ಅಂತ ವಿನಂತಿ. ಚುಟುಕಾಗಿ ಅಧ್ಯಕ್ಷರ ಭಾಷಣ. ಆದ್ಮೇಲೆ ಈಗಾಗಲೇ ಬಹಳಷ್ಟು ಮಾತಾಡಿದ್ದೇನೆ. ಸಮಯ 9:15 ಆಗಿದೆ. ಸಮಯದ ಅರಿವು ನನಗಿದೆ. ಪ್ರತಿ ಸಲ ಕೂಡ ಸಭೆಯಲ್ಲಿ ಸ್ವಾಗತ ಬಿಟ್ಟರೆ ಅಧ್ಯಕ್ಷ ಭಾಷಣ ಮಾಡಿದ್ದಿಲ್ಲ. ಆದ್ರೆ ಇದೊಂದು ಅರ್ಬು ಚಟ ಅಂತ ಹೇಳ್ತೇವೆ, ಹಾಗೆ ಹೇಳ್ಕೊಳ್ತೀರಾ ಗೊತ್ತಿಲ್ಲ. ಆದ್ರೂ ಅಧ್ಯಕ್ಷರ ಇವತ್ತೊಂದು ಕೊನೆಯ ಅವಕಾಶ ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮ್ಮೆದುರು ನಿಂತು ಮಾತಾಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈಗಾಗಲೇ ವಸಂತ್ ಸರ್ ಹೇಳಿದಾಗೆ ಇತ್ತೀಚೆಗೆ ನನ್ನ ಅತ್ತೆಯವರು
ಹಾಸ್ಪಿಟಲ್ ಆಗಿದ್ರು ಒಂದು ವಾರ. ಆಗ ಒಂದು 2-3 ದಿವಸ ನನಗೆ ಅಲ್ಲಿ ಕೂತ್ಕೊಳ್ಳುವಂತ ಸಂದರ್ಭ ಬಂತು. ಹಾಗೆ ಕೂತ್ಕೊಂಡು ಟೈಮ್ ಪಾಸಿಗೆ ಮೊಬೈಲ್ ಅಲ್ಲಿ ಕೆಣಕ್ಬೇಕು. ಹಾಗೆ ಮೊಬೈಲ್ ಕೆಣಕ್ತಾ ಹೋದಾಗ ನನಗೆ ಯೋಚನೆ ಬಂತು, ಎಲ್ಲದಿಂದ ಸ್ಪೀಚ್ ಇನ್ನೇ ಬರಕ ಅಂತ ಹೇಳಿ ಒಂದು 4-5 ಜನ ಬರೀತಾ ಹೋದೆ. ಬರೆದು ಅದು ಒಂದು 40-50 ಜನರದ್ದು ಬರೆದಾಯಿತು ಒಂದು ವಾರದಲ್ಲಿ. ಹಾಗೆ ಇಷ್ಟೆಲ್ಲ ಆದ್ಮೇಲೆ ಏನ್ ಮಾಡುದು ಅಂತ ಹೇಳಿ ನಾನು ಸುಮ್ಮನೆ ದಾಮೋದರ್ ಅವರ ಒಂದು ಪ್ರಿಂಟರ್ಸ್ಗೆ ಹೋಗಿ, ಆಗ ಅಲ್ಲಿಂದ ಅವರ ಸಿಬ್ಬಂದಿ ಸಂದೀಪ್ ಹೇಳಿದ್ರು, ಈ ರೀತಿ ಬರೀತಾರೆ ನೀನು ಈ 2 ಕಾಪಿ ತೆಗೆದು ದಾದ ಇರಿಗೆ ಸುಖ ದಿಕ್ಕರು ನೀನು ಮಾತ್ರೆಗಳ ಅಕ್ಕಲಕ್ಕಲು ಓದುತ್ತಾ ಅಕ್ಕಲಕ್ಕಲಿಗೆಲ್ಲ ಖುಷಿ ಅವು ಈ రోజు ಒಂಜೆ 30-40 ಕಾಪಿ ತೆಪ್ಪಲೆ ಅಂತ ಹೇಳಿದ್ರು. ಸೊ ನನಗೆ ಇನ್ನೂ ಸ್ವಲ್ಪ ಉತ್ಸಾಹ ಬಂತು. ಹಾಗೆ ಒಂದು ಇವತ್ತು ಪುಸ್ತಕವಾಗಿ ರೂಪುಗೊಂಡಿದೆ. ಬಹುಶಃ ಇದರಲ್ಲಿ ಯಾವುದೇ ರೀತಿಯ ಒಂದು ದೊಡ್ಡಸ್ತಿಕೆ ನಾನು ತೋರಿಸಿಲ್ಲ. ನನ್ನ ಉದ್ದೇಶ ಇಷ್ಟೇ ಇತ್ತು, ಈ ಕಾರ್ಯಕ್ರಮವನ್ನು ಮಾಡುವ ಉದ್ದೇಶ. ಯಾಕೆಂದ್ರೆ ಕೆಲವರು ದುಡ್ಡಿನ ಮುಖಾಂತರ ಸಹಕಾರ ಮಾಡಿದರೆ, ಕೆಲವರು ಹಣದ ಮುಖಾಂತರ ಸಹಕಾರ ಮಾಡಿದರೆ, ಕೆಲವರು ನಮ್ಮೊಂದಿಗೆ ಜೊತೆಯಾಗಿ ನಮಗೆ ಒಂದು ರೀತಿಯ ಸಹಕಾರ ಮಾಡಿದ್ದಾರೆ. ಸೊ ಈ ಎಲ್ಲ ಸಹಕಾರಕ್ಕೆ ಒಂದು ರೀತಿಯಲ್ಲಿ ಪುಟ್ಟ ಉಡುಗೊರೆಯೊಂದಿಗೆ ಅಥವಾ ಸ್ಮರಣಿಕೆಯೊಂದಿಗೆ ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ಗೌರವಿಸಬೇಕಂತ ಒಂದು ಯೋಚನೆ ಬಂತು. ಬಹುಶಃ ಅದಕ್ಕೆ ಇವತ್ತು ಕಾಲ ಕೂಡಿ ಬಂತು. ಬಹುಶಃ ಈ ಒಂದು ಕಾರ್ಯಕ್ರಮದಲ್ಲಿ ಅಥವಾ ಹೇಳಿದ ಮಾತಿನಲ್ಲಿರುವುದು, ನೀಡಿದ ಗೌರವದಲ್ಲಿರುವುದು ಏನಾದರೂ ಅಲ್ಪ ಸ್ವಲ್ಪ ವ್ಯತ್ಯಾಸಗಳಿದ್ರೆ ದಯವಿಟ್ಟು ನನ್ನನ್ನು ಮನ್ನಿಸಿ ನನ್ನ ಮೇಲೆ ಒಂದು ಕ್ಷಮೆ ಇರಲಿ ಅನ್ನುವಂತ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ವೇದಿಕೆಯಲ್ಲಿ ಬಹುತೇಕ ಎಲ್ಲರನ್ನೂ ನಾನು ಗೌರವಿಸಿದ್ದೇನೆ. ಇವತ್ತು ಬಂದಿದ್ದರಲ್ಲಿ ಎಲ್ಲರನ್ನ ಗೌರವಿಸಿದ್ದೇನೆ. ಆದ್ರೆ ಒಬ್ಬರನ್ನು ಮಾತ್ರ ಗೌರವಿಸಿಲ್ಲ. ನನಗೆ ಈಗ ಶ್ರೀನಿವಾಸರು ಹೇಳಿದ್ರು, ಮಾತುಗಳ ಗೌರವ ಮಾಡ್ತಾರೆ, ಇನ್ನು ಬಡದಿಂದ ಇಲ್ಲಿ ಎತ್ತಿದ್ದಾರೆ ಅಂತ ಹೇಳಿದ್ರು. ಯಾಕೆಂದ್ರೆ ನಾನು ಹಾಗೆ ಹೇಳಿದೆ, ಇದು ಯಾನ್ ಮಂತ್ರನೇ ಜಾಸ್ತಿ ಬೀರ ಆನ್ಲೈನ್ ಎತ್ತು ನಾವು ಏನಾದ್ರು ಮಲ್ಲ ಅದಕ್ಕೆ ರಸಾಗ ಅಂತ ಹೇಳಿದೆ. ಯಾಕಂದ್ರೆ ಕಳೆದ 2 ವಾರದಿಂದ ನಾನು ಸರಿ ಮಾತಾಡ್ಲಿಲ್ಲ, ಮೊಬೈಲ್ ನಲ್ಲಿ ಇದ್ದೆ. ಅವರಿಗೆ ಸ್ವಲ್ಪ ಆಶ್ಚರ್ಯ ಇತ್ತು, ಬಿದ್ದಾನೆ ಮೊಬೈಲ್ ಇತ್ತು ಬರ್ತಿದೆ ಅಂತ. ಮತ್ತೆ ಅವರಿಗೆ ಹೇಳಿದೆ ಹೀಗೆ ಕಾರ್ಯಕ್ರಮ ಸ್ವಲ್ಪ ನೋಡುವ ಏನಾದ್ರು ಸುಲಭ ಆಗ್ತದೆ ಅಂತ. ಸೊ ಹಾಗಾಗಿ ಇಡೀ ವರ್ಷ ನನಗೆ ಒಂದು ರೀತಿಯ ಸಹಕಾರ ಬಹಳಷ್ಟು ಲಯನ್ಸ್ ನ ಒತ್ತಡದಲ್ಲಿ, ಕಾರ್ಯಕ್ರಮದ ಒತ್ತಡದಲ್ಲಿ. ಯಾಕಂದ್ರೆ ಇವತ್ತಿನವರೆಗೆ ದೇವರು ನನಗೆ ಒಂದು ಆ ಶಕ್ತಿಯನ್ನು ಕೊಟ್ಟಿದ್ದಾರೆ. ಯಾವುದೇ ಒಂದು ಸಂಸ್ಥೆಯಲ್ಲಿ ಒಂದು ಹುದ್ದೆ ತಗೊಂಡ ಮೇಲೆ ಅದಕ್ಕೆ ನಾನು ನ್ಯಾಯ ಕೊಡ್ಬೇಕು ಅನ್ನುವಂತ ಒಂದು ನನ್ನೊಂದು ಹುಚ್ಚು ಚಟವಾಗಿರೋ ಗೊತ್ತಿಲ್ಲ. ಬಟ್ ಆ ಒಂದು ಭ್ರಮೆಯಿಂದ ನಾನು ಒಂದಷ್ಟು ಚಟುವಟಿಕೆ ತೊಡಗಿಸ್ತಾ ಹೋದೆ. ಮನೆಯಲ್ಲಿ ಒಂದಷ್ಟು ಆಗಾಗ ಕಿರಿಕಿರಿಗಳು ಆಗ್ತಾ ಇತ್ತು, ಗೊಂದಲಗಳು ಆಗ್ತಾ ಇತ್ತು. ಅವೆಲ್ಲವನ್ನು ಕೂಡ ನಾನು ವರ್ಷದಲ್ಲಿ ಅಧ್ಯಕ್ಷನಾಗುವ ಸಂದರ್ಭದಲ್ಲಿ ಸ್ವಲ್ಪ ಮಾತುಕತೆ ಇತ್ತು, ನಿಮ್ಗೆ ಬೇಕಿತ್ತ. ಯಾಕಂದ್ರೆ ಹೋದ ವರ್ಷ ನಾನು ಬೇರೆ ಒಂದು ಸಂಸ್ಥೆಯಲ್ಲಿ ಬಹಳ ಪ್ರಮುಖ ಜವಾಬ್ದಾರಿ ತಗೊಂಡಿದೆ, ಇಡೀ ವರ್ಷ ಅದರಲ್ಲಿ ಸೇರ್ಕೊಂಡಿದೆ. ಮತ್ತೆ ಇಲ್ಲಿ ವೈಸ್ ಪ್ರೆಸಿಡೆಂಟ್ ಫಸ್ಟ್ ಅಂತ ಇತ್ತು, ಅದೊಂದು ಕನ್ಫ್ಯೂಷನ್ ಇತ್ತು, ಅಲ್ಲಿ ಒಂದು ಇಲ್ಲಿ ವೈಸ್ ಪ್ರೆಸಿಡೆಂಟ್ ಫಸ್ಟ್. ಅದು ನೋಡು ಆವಾಗೆಲ್ಲ ನೋಡ ಎಲ್ಲರೂ ಬಿಟ್ಟುಕೊಡು ಅಂತ ಹೇಳುತ್ತೆ ವರ್ಷ ದುಡಿದೆ. ಮತ್ತೆ ಇನ್ಸ್ಟಾಲೇಷನ್ ಎಲ್ಲ ಆಗುವಾಗ ನೀರಿಗೆ ಓಡಿದ್ರ ಹಾಗೆ ಹೀಗೆ ಅಂತೆಲ್ಲ ಬಂತು. ಆದ್ರೂ ಲಾಸ್ಟಿಗೆ ಒಂದು ಮಾತು ಕೊಟ್ಟೆ, ಮುಂದೇನ ಲಾಸ್ಟ್ ನನ್ನ ಹೊಲ ಜಾಸ್ತಿ ವೈತು ಮಾಡುದು ಅಂತ ಹೇಳಿದೆ. ಆ ಒಂದು ಭರವಸೆ ಮೇಲೆ ಈ ಒಂದು ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಯಿತು. ಬಹುಶಃ ಒತ್ತಡದಿಂದ ಬೇಸರದಿಂದ ನಾನು ನೋಯಿಸಿರ್ಬೋದು. ಖಂಡಿತವಾಗಿಯೂ ಎಲ್ಲರ ಪ್ರೀತಿ ಆಶೀರ್ವಾದ ನಮಗೆ ಖಂಡಿತ ಇಬ್ಬರಿಗೂ ಇದೆ ಅಂತ ಹೇಳುತ್ತಾ ನನ್ನೊಂದಿಗೆ ಮುಂದೆಯೂ ಕೂಡ ಸದಾ ಇದ್ದೀರಿ ಅನ್ನುವಂಥ ಒಂದು ಮಾತು. ಹಾಗೆ ಪೂರ್ವಿಕ್ ಇವನನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಂದನೆ ಹೇಳ್ತೇನೆ, ಮಗ ಆದ್ರೂ ಕೂಡ. ಯಾಕಂದ್ರೆ ಇರೋದು ಒಬ್ಬರೇ ಮಗ, ಆದ್ರೂ ಕೂಡ ಸರಿ ಮಾತಾಡಿಸ್ತಿಲ್ಲ ಮನೆಯಲ್ಲಿ ಇದೇ ಆಗಿದೆ. ಆದ್ರೂ ಕೂಡ ನಿಮ್ಮೆಲ್ಲರ ಪ್ರೀತಿ ಆ ರೀತಿ ನಮ್ಮನ್ನು ಕಟ್ಟಿ ಹಾಕಿದೆ ಅಂತ ಹೇಳುತ್ತಾ ಈ ಒಂದು ಜವಾಬ್ದಾರಿ ನಿರ್ವಹಿಸಲು ಸಹಕರಿಸಿದಂತ ಎಲ್ಲರಿಗೂ ಕೂಡ ವಂದನೆಗಳು ಸಲ್ಲಿಸ್ತಾ, ಬಹುಶಃ ಇಂತಹ ಒಂದು ಲಯನ್ಸ್ ಜಗತ್ತಿನಲ್ಲಿ ಇಷ್ಟೊಂದು ಜನರ ಪ್ರೀತಿ ಅಭಿಮಾನ ಗಳಿಸುವಲ್ಲಿ ನನಗೆ ಆಸರೆಯಾದಂತ ಈ ಮಹಾನ್ ಸಂಸ್ಥೆಗೆ ಹಾಗೂ ನಿಮ್ಮೆಲ್ಲ ಪ್ರೀತಿಗೆ ನಾನು ನಮಿಸುತ್ತಾ ನಿಮ್ಗೆಲ್ಲ ನಾನು ಋಣಿ. ಅಧ್ಯಕ್ಷರು ರವಿಕಿಶನ್ ಅವರಿದ್ದಾರೆ, ದಯವಿಟ್ಟು ವೇದಿಕೆ ಒಂದು ಪುಷ್ಪವನ್ನು ಸ್ವೀಕರಿಸಬೇಕು. ಹಾಗೆ ನಿಯೋಜಿತ ಅಧ್ಯಕ್ಷರು ಕೂಡ ಇದ್ದಾರೆ. ಉದಯ ಪೈ ಅಧ್ಯಕ್ಷರ ಒಂದು ರೀತಿಯ ಗೌರವ ಸ್ವೀಕರಿಸಬೇಕು ಅಂತ ಹೇಳಿದೆ. ನಮ್ಮ ರಾರಸಂ ಫೌಂಡೇಶನ್ ನಿರ್ದೇಶಕರಾಗಿರುವಂತಹ ನನ್ನ ಆತ್ಮೀಯರು, ಹಾಗೆ ದಾಮೋದರ್ BM ಅವರ ಹಿರಿಯ ಸಹೋದರ ಕೇಶವ ಮಾಸ್ಟರ್ ಸರ್, ದಯವಿಟ್ಟು ವೇದಿಕೆ ಬಂದು ಒಂದು ಕಾರ್ಯಕ್ರಮದ ಗೌರವ ಅತಿಥಿಯಾಗಿ ನಮ್ಮೊಂದಿಗಿರುವಂತಹ ಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ವಸಂತ್ ಗಾಳಿಗ್ ಅವರಿಗೆ, ಹಾಗೆ BMCC ವಸಂತ್ ಕುಮಾರ್ ಶೆಟ್ಟಿ ಅವರಿಗೆ, ಹಾಗೂ
ಹಿತೈಷಿಗಳಾಗಿ ಬಂದಂತಹ ನಮ್ಮ ಜಿಲ್ಲಾ ನಾಯಕರುಗಳಿಗೆ, ನಮ್ಮ ಸಂಸ್ಥೆಯ ಎಲ್ಲ ಆತ್ಮೀಯ ಗೌರವಾನ್ವಿತ ಸದಸ್ಯರುಗಳಿಗೆ ಹಾಗೂ ಎಲ್ಲ ಹಿತೈಷಿಗಳಿಗೆ ಒಂದೇ ಮಾತಿನಲ್ಲಿ ವಂದನೆ ಸಲ್ಲಿಸಿದ್ದೇನೆ. ಕಾರ್ಯಕ್ರಮದ ಕೊನೆಯದಾಗಿ ಹಾಗೆ ಪತ್ರಿಕಾ ಮಾಧ್ಯಮದ ಬಳಗದ ಸದಸ್ಯರಾಗಿದ್ದ ಸಂದೀಪ್ ಅವರಿದ್ದಾರೆ. ಇಲ್ಲ, ಬೇರೆ ಆಯ್ತು. ಓಕೆ, ಕಾರ್ಯಕ್ರಮದ ಕೊನೆಯದಾಗಿ ರಾಷ್ಟ್ರಗೀತೆ ಎಲ್ಲರೂ ಎದ್ದು ನಿಂತು ಗೌರವಿಸೋಣ. ಜನಗಣ ಮನ